ಎಲ್ಲ ಸ್ನೇಹಿತರಿಗೆ ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ನಮಸ್ತೆ ಟು ಆಲ್ ಮೈ ಡಿಯರ್ ಚಿಲ್ಡ್ರನ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಚಿಲ್ಡ್ರನ್, ಮೈ ಡಿಯರ್ ಮಾಸ್ಟರ್ಸ್, ಆಲ್ ಗ್ರೇಟ್ ಮಾಸ್ಟರ್ಸ್, ಲಿಟಿಲ್ ಚಿಲ್ಡ್ರನ್, ಎಲ್ಲರಿಗೂ ನಮಸ್ತೆ. ರೈಟ್. ಸೊ ಇಂದಿನ ನಮಸ್ತೆ ಕಾರ್ಯಕ್ರಮ 21 ದಿವಸ 20 ದಿವಸ ಧ್ಯಾನ ಕಾರ್ಯಕ್ರಮ. ಸ್ನೇಹಿತರೆ, ಮಕ್ಕಳೇ, ಈಗ 20 ದಿವಸ ಕಾರ್ಯಕ್ರಮ ಇವತ್ತು ಶುರು ಮಾಡ್ತಾ ಇದೀವಿ. ಎಲ್ಲರಿಗೂ ಸ್ವಾಗತ. ನಿಮ್ಗೆಲ್ಲರಿಗೂ ಸ್ವಾಗತ. 20 ದಿವಸ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮ ಶುರು ಆಗತ್ತೆ. ಇದರಲ್ಲಿ ಧ್ಯಾನ ಹೇಳ್ಕೊಡ್ತಾರೆ, ಮತ್ತೆ ಜ್ಞಾನ ಹಂಚ್ತಾರೆ ನಿಮ್ಗೆ. ಅದ್ರ ಜೊತೆಗೆ ಆಕ್ಟಿವಿಟೀಸ್ ಇರತ್ತೆ ಮಕ್ಕಳೇ, ಅದ್ಭುತವಾಗಿರತ್ತೆ ಈ ಜ್ಞಾನ ಮತ್ತೆ ಎಲ್ಲ ಆಕ್ಟಿವಿಟೀಸ್. ತಾವೆಲ್ಲರೂ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ. ಸೊ ನಿಮ್ಮ ತಂದೆ ತಾಯಿ ಜೊತೆಗೆ ಆರಾಮಾಗಿ ಕೂತ್ಕೊಳ್ಳಿ, ಯಾವುದು ಸೌಂಡ್ ಮಾಡಕ್ ಹೋಗ್ಬೇಡಿ. ಈಗ ಮೊದಲನೇದಾಗಿ ಏನ್ ಮಾಡ್ತೀವಿ ಅಂದ್ರೆ, ಧ್ಯಾನ ಮಾಡಿಸ್ತಾರೆ. ಮಾಸ್ಟರ್ ಬಂದಿದ್ದಾರೆ, ಮಮತಾ ಮೇಡಮ್ ಅಂತ. ಅವರು ನಿಮ್ಗೆ ಚೆನ್ನಾಗಿ ಧ್ಯಾನ ಹೇಳ್ಕೊಡ್ತಾರೆ. ನೋಡಿ, ಈಗ ನಾವು ಯಾವುದೇ ಓದ್ತೀವಲ್ಲ, ಒಳ್ಳೆ ಮಾರ್ಕ್ಸ್ ಬರ್ಬೇಕು, ಒಳ್ಳೆ ಹೆಸರು ಬರ್ಬೇಕಲ್ಲ, ಮತ್ತೆ ತಂದೆ ತಾಯಿಗೆ ಒಳ್ಳೆ ಹೆಸರು ತಗೊಂಡ್ ಬರ್ಬೇಕು. ಆಮೇಲೆ ಒಳ್ಳೆ ಮಾರ್ಕ್ಸು ಸಂಪಾದನೆ ಮಾಡ್ಬೇಕು, ಮತ್ತೆ ಒಳ್ಳೆ ಆರೋಗ್ಯ ಇರ್ಬೇಕಲ್ಲ ನಿಮ್ಗೆ. ಯಾವುದೇ ಕಾಯಿಲೆಗಳು ಸುಮ್ಮನೆ ಬರ್ತಾ ಇರಬಾರ್ದು. ಓಕೆ. ಅದಕ್ಕೆಲ್ಲ ನಾವು ಏನ್ ಮಾಡ್ಬೇಕು, ಪ್ರತಿದಿನ ಧ್ಯಾನ ಮಾಡ್ಬೇಕು. ಎಷ್ಟು ನಿಮಿಷ ಧ್ಯಾನ ಮಾಡ್ಬೇಕು, ಹೇಗೆ ಮಾಡ್ಬೇಕು ಧ್ಯಾನ, ಎಷ್ಟು ಸುಲಭನಾ ಧ್ಯಾನ ಅಂತಂದ್ರೆ ಇದೆಲ್ಲ ನಿಮ್ಗೆ ಮೇಡಮ್ ಅವ್ರು ಹೇಳ್ಕೊಡ್ತಾರೆ ಮಕ್ಕಳೇ. ಸೊ ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ಸೊ ಇಂಟ್ರೆಸ್ಟ್ ಆಗಿ ಪೂರ್ತಿ ಶ್ರದ್ಧೆಯಿಂದ ಪಾರ್ಟಿಸಿಪೇಟ್ ಮಾಡಿ, ಭಾಗವಹಿಸಿ. ಓಕೆ. ರೈಟ್. ಈಗ ಮೇಡಮ್ ಇನ್ವೈಟ್ ಮಾಡೋಣ. ಮೇಡಮ್ ಇನ್ನು ಲೇಟ್ ಮಾಡೋದು ಬೇಡ. ಜೊತೆಗೆ ಈಗ ಇವತ್ತಿನ ಕಾರ್ಯಕ್ರಮ ಹೋಸ್ಟ್ ಮಾಡ್ತಾ ಇರೋಂತ ದೀಪಾ ಮೇಡಮ್ ತಮ್ಗೆ ಸ್ವಾಗತ. ಮತ್ತೆ ಸವಿತಾ ಮೇಡಮ್ಗೆ ಸ್ವಾಗತ, ರೇಣುಕಾ ಮೇಡಮ್ಗೆ ಸ್ವಾಗತ. ಎಲ್ಲರಿಗೂ 3 ಮಾಸ್ಟರ್ಸ್ಗೂ ಸ್ವಾಗತ ಕೋರ್ತಾ ಇದ್ವಿ ಮಾದರ್ ಫೌಂಡೇಶನ್ ಪರವಾಗಿ. ಸೊ ಮಕ್ಕಳೇ, ಈಗ ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಆಮೇಲೆ ಕೇಳ್ಬೋದು. ಈಗ ಮೊದಲನೇದಾಗಿ ಧ್ಯಾನ ಕಲಿಬೇಕು. ಕಲಿ, ಆಮೇಲೆ ಧ್ಯಾನ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಹೊತ್ತು. ಓಕೆ. ರೈಟ್. ಈಗ ಯಾರು ಮಾತಾಡಬಾರ್ದು, ಮಕ್ಕಳು ಮಾತಾಡಬಾರ್ದು. ಓಕೆ. ರೈಟ್. ಮೇಡಮ್, ದೀಪಾ ಮೇಡಮ್, ನಿಮ್ದು ಸೌಂಡ್ ಬರ್ತಾ ಇದೆ ನೋಡಿ. ನಿಮ್ ಕಡೆಯಿಂದ ಸ್ವಲ್ಪ ಸೌಂಡ್ ಬರ್ತಾ ಇದೆ ಹೆಚ್ಚು. ರೈಟ್. ಓಕೆ. ರೈಟ್. ಸವಿತಾ ಮೇಡಮ್, ನಿಮ್ದು ಸೌಂಡ್ ಬರ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ, ಸೌಂಡ್ ಬರಬಾರ್ದು. ರೈಟ್. ಓಕೆ. ಸೊ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲ ಮಕ್ಕಳಿಗೂ ಅವ್ರ ಪೇರೆಂಟ್ಸ್, ತಾಯಿ ತಂದೆಯರಿದ್ದಾರೆ, ಎಲ್ಲರಿಗೂ ಸುಸ್ವಾಗತ. ಈ ಕಾರ್ಯಕ್ರಮ 20 ದಿವಸ ಕಾರ್ಯಕ್ರಮ. ಇವತ್ತಿಂದ 20ನೇ ತಾರೀಕುವರೆಗೂ ನಾವು 20 ದಿವಸ ಕಾರ್ಯಕ್ರಮ ಅದ್ಭುತವಾಗಿರತ್ತೆ. ಯಾವುದು ಒಂದು ಡೇನು ಒಂದು ಸೆಷನ್ ಮಿಸ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಸೊ ಮತ್ತೆ ನಿಮ್ಮ ತಂದೆ ತಾಯಿ ಜೊತೆಗೆ ಕೂತ್ಕೊಂಡು ಮಾಡಿ, ಇಲ್ಲ ನೀವೇ ಬೇಕಂದ್ರೆ ಕೂತ್ಕೊಂಡು ಈ ಕಾರ್ಯಕ್ರಮ ಈ ಇದರಲ್ಲಿ ಭಾಗವಹಿಸಿ ಒಳ್ಳೆ ಲಾಭ ತಗೋಬೇಕಂತ ಹೇಳ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಮಮತಾ ಮೇಡಮ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಮಮತಾ ಮೇಡಮ್, ನಿಮಗೂ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಕ್ಕಳು ರೆಡಿ ಇದ್ದಾರೆ. ಈಗ ನೀವು ಧ್ಯಾನ ಅಂದ್ರೆ ಏನು, ಅದು ಹೇಳ್ಕೊಡೋದು ಎಲ್ಲ ಮಾಡ್ಬೇಕಂತ ನಿಮ್ಗೆ ಪ್ರತ್ಯೇಕ ವಿನಂತಿ. ಥ್ಯಾಂಕ್ ಯು. ಓಕೆ. ನಮಸ್ತೆ ಮಾಸ್ಟರ್ಸ್, ನೀವೆಲ್ಲರೂ ಕೂಡ ಲಿಟಿಲ್ ಬುದ್ಧಾಸ್. ಎಲ್ಲರಿಗೂ ನಮಸ್ತೆ ಮಕ್ಕಳೇ, ಚಿಲ್ಡ್ರನ್ಸ್. ಗುಡ್ ಮಾರ್ನಿಂಗ್. ನೀವೆಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ರಪ್ಪ. ನೀವು ವಿಡಿಯೋ ಆನ್ ಅಂದ್ರೆ ಅಲ್ವಾ? ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ರಿ ಮಕ್ಕಳೇ, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ರಿ. ಆದ್ರೆ ಮ್ಯೂಟ್ ಅಲ್ಲಿ ಇಟ್ಕೋಬೇಕು. ತಗೊಂಡು ಅನ್ಮ್ಯೂಟ್ ಮಾಡ್ಕೊಳ್ಬೇಡ್ರಿ. ವಿಡಿಯೋ ಒಂದು ಆನ್ ಮಾಡ್ಕೊಳ್ರಿ, ಅನ್ಮ್ಯೂಟ್ ಅಲ್ಲಿ ಇಟ್ಕೊಂಡು. ನಿಮ್ಗೆ ಏನನ್ನ ಡೌಟ್ ಇದ್ರೆ, ನೀವೇನನ್ನ ಮಾತಾಡ್ಬೇಕು ಅನ್ಸಿದ್ರೆ ಅವಾಗ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ವಿಡಿಯೋ ಒಂದು ಎಲ್ಲರೂ ಆನ್ ಮಾಡ್ಕೊಳ್ರಿ. ಯಾರು ಗಲಾಟೆ ಮಾಡಬಾರ್ದು. ಎಲ್ಲರದು ತಿಂಡಿ ಆಯ್ತಲ್ವಾ? ಎಲ್ಲರೂ ತಿಂಡಿ ತಿನ್ಕೊಂಡ್ ಬಂದಿದ್ದೀರಾ? ಈಗ ನಾವು ಧ್ಯಾನಕ್ಕೆ ಹೋಗೋಣ. ಫಸ್ಟ್ ಧ್ಯಾನ ಹೇಗ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಆಮೇಲೆ ಧ್ಯಾನದಿಂದ ನಮ್ಗೆ ಏನೇನು ಪ್ರಯೋಜನ ಇದೆ, ಯಾಕಂದ್ರೆ ನಾವು ಏನು ಪ್ರಯೋಜನ ಇಲ್ಲ, ಅದರಿಂದ ನಮ್ಗೆ ಲಾಭ ಇಲ್ಲ ಅಂದ್ರೆ ನಮ್ಮ ಮಕ್ಳು ಆ ಕಡೆ ಹೋಗೋದೇ ಇಲ್ಲ ಅಲ್ವಾ? ನಮ್ಗೆ ಏನಾದ್ರೂ ಅದರಿಂದ ಪ್ರಯೋಜನ ಇದೆ,
ಅದರಿಂದ ನಮ್ಗೆ ಏನಾದ್ರೂ ಸಿಗುತ್ತೆ ಅಂದ್ರೆ ಮಾತ್ರ ನಾವು ಓಡೋಗ್ತೀವಿ ಅಲ್ವಾ. ಹಾಗಾಗಿ ಫಸ್ಟ್ ಧ್ಯಾನ ಮಾಡೋಣ. ಧ್ಯಾನ ಆದ್ಮೇಲೆ ಧ್ಯಾನದಿಂದ ನಮ್ಗೆ ಏನೇನ್ ಸಿಗುತ್ತೆ, ಏನೇನ್ ಲಾಭ ಮಾಡಿದ್ರೆ ನಮ್ಗೆ ಎಂತಹ ಆರೋಗ್ಯ ಸಿಗುತ್ತೆ, ನಾವು ಓದೋಕೆ ಯಾವ ತರ ಧ್ಯಾನ ನಮ್ಗೆ ಯೂಸ್ ಆಗುತ್ತೆ, ಅದನ್ನೆಲ್ಲ ನಾನು ಕ್ಲೀನ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಎಲ್ಲರೂ ಧ್ಯಾನಕ್ಕೆ ಬನ್ನಿ ಚಿಲ್ಡ್ರನ್ಸ್. ಫಸ್ಟ್ ಎಲ್ಲರೂ ಚಕಮಕಲ್ ಹಾಕೊಂಡ್ ಕುತ್ಕೊಳ್ರಿ. ಸ್ಕೂಲಲ್ಲಿ ಹೆಂಗ್ ಕುತ್ಕೊಂತೀರ ನೀವು? ಹಾ, ವೆರಿ ಗುಡ್. ಹಾಗೆ ಎಲ್ಲರೂ ಚಕಮಕಲ್ ಹಾಕೊಂಡು ಕುತ್ಕೊಳ್ರಿ. ಮತ್ತೆ ಯಾರು ಸ್ವೆಟ್ಸ್ ಇಟ್ಕೊಂಡಿದ್ರೆ ಆ ಸ್ವೆಟ್ಸ್ ತೆಗ್ದಿಡ್ರಿ. ಆಯ್ತಾ? ಎಲ್ಲರಿಗೂ ಕೇಳಿಸ್ತಾ ಇತ್ತಲ್ವಾ? ಯಾರ್ಗನ್ನ ಕೇಳಿಸ್ಲಿಲ್ಲ ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಕೇಳಿಸುತ್ತಲ್ವಾ ಮೇಡಮ್? ದೀಪಾ ಮೇಡಮ್ ವಾಯ್ಸ್ ಕ್ಲಿಯರ್ ಇದ್ವಾ? ಮೇಡಮ್ ನಾನು ಹೊರಗಡೆ ಇದ್ದೀನಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನೀವು ಮಾತಾಡಿ, ನನ್ಗೆ ಕೇಳಿಸ್ತಾ ಇದೆ ಮೇಡಮ್. ಸರ್ ವಾಯ್ಸ್ ಕ್ಲಿಯರ್ ಐತೆ? ಕ್ಲಿಯರ್ ಅನ್ಸ ಕ್ಲಿಯರ್ ಮೇಡಮ್. ಕ್ಲಿಯರ್ ಇದೆ ಮೇಡಮ್. ನೋಡಿ ಮಕ್ಳೇ, ಇಲ್ಲಿ ನೋಡ್ರಿ, ಕೈಗಳನ್ನ ಈ ರೀತಿ ಕ್ರಾಸ್ ಮಾಡ್ಕೊಳ್ರಿ. ಕೈಗಳನ್ನ ಈ ರೀತಿ ಕ್ರಾಸ್ ಮಾಡ್ಕೊಳ್ರಿ. ಚಕಮಕಲ್ ಹಾಕೊಂಡ್ ಕುತ್ಕೋಬೇಕು. ಕಾಲು ಓಪನ್ ಬಿಡ್ಬಾರ್ದು. ಪುಟ ಯಾರು ಪವನ್ ಸೋಫಾ ಮೇಲೆ ಕುತ್ಕೊಂಡಿದ್ರೆ ಕಾಲು ಒಂದ್ರ ಮೇಲೆ ಒಂದ್ ಹಾಕೋಬೇಕು. ಸೋಫಾ ಮೇಲೆ ಚಕಮಕಲ್ ಹಾಕೊಂಡ್ ಕುತ್ಕೊಂಡಿದ್ಯಾ? ಹಾ, ವೆರಿ ಗುಡ್. ಆ ರೀತಿ ಹಾಕೊಂಡ್ ಕುತ್ಕೋ. ಕೈಗಳು ಈ ರೀತಿ ಕ್ರಾಸ್ ಮಾಡ್ಕೊಳ್ರಿ. ಯಾರಾದ್ರೂ ಸ್ವೆಟ್ಸ್ ಹಾಕೊಂಡಿದ್ರೆ ಸೈಡ್ ಗಿಡ್ರಿ, ತೆಗಿರಿ, ರಿಮೂವ್ ಮಾಡ್ರಿ ಸ್ವೆಟ್ಸ್ ಅನ್ನು. ಈಗ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿರಿ. ಗಲಾಟೆ ಮಾಡ್ಬಾರ್ದು, ಕಣ್ಣು ಓಪನ್ ಮಾಡಬಾರ್ದು. ಈ ರೀತಿ ಕೈಗಳನ್ನು ಈ ರೀತಿ ಕೈಗಳು ಕ್ರಾಸ್ ಮಾಡ್ಕೊಂಡು ಇಲ್ಲಿ ಮೇಲೆ ಕೆಳಗೆ ವರ್ಷ ಈ ರೀತಿ ಕೆಳಗೆ ಇಟ್ಕೊಳ್ರಿ. ಹಿಂಗೆ ಹಿಂಗೆ ನೋಡ್ರಿ, ತೊಡೆ ಮೇಲೆ ಹಿಂಗ್ ಇಟ್ಕೊಳ್ರಿ ಕೈ. ಒಂದ್ಸಾರಿ ಓಪನ್ ಮಾಡಿ ನೋಡ್ರಿ ಯಾವ ರೀತಿ ಇಟ್ಕೋ. ಆ ರೀತಿ, ವೆರಿ ಗುಡ್. ಹಾಗೆ ಹಾಗೆ ಇಟ್ಕೊಳ್ರಿ. ಈ ರೀತಿ ಕ್ರಾಸ್ ಮಾಡ್ಕೊಂಡ್ರಿ. ಈ ರೀತಿ ನಿಮ್ಮ ತೊಡೆ ಮೇಲೆ ಕೈಗಳು ಇಟ್ಕೊಳ್ರಿ. ಈಗ ನಿಧಾನವಾಗಿ ಕೈಗಳನ್ನು ಕ್ರಾಸ್ ಮಾಡ್ಕೊಂಡಿದ್ದೀರಾ. ಕಣ್ಣುಗಳನ್ನು ಕ್ಲೋಸ್ ಮಾಡ್ರಿ. ಓಪನ್ ಮಾಡ್ಬೇಡ್ರಿ. ನಾನು ಹೇಳೋ ತನಕ ಓಪನ್ ಮಾಡ್ಬೇಡ್ರಿ. ಈಗ ನಿಮ್ಮೆಲ್ಲರಿಗೂ ಕೂಡ ಅಂದ್ರೆ ನಾನು ಹೇಳೋ ಪ್ರತಿಯೊಂದು ವಿಷಯ ಕೂಡ ಕಣ್ಣು ಮುಚ್ಕೊಂಡೆ, ಕೈಗಳನ್ನು ಕ್ರಾಸ್ ಮಾಡ್ಕೊಂಡೆ ಕೇಳ್ಬೇಕು. ನಾನ್ ಮಾತಾಡ್ತಾ ಇದ್ದೀನಿ ಅಂತ ನೀವು ಕಣ್ಣುಗಳನ್ನು ಓಪನ್ ಮಾಡ್ಬಾರ್ದು. ನಾನ್ ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ಳಿ ಅಷ್ಟೇ. ಈಗ ಪ್ರತಿಯೊಬ್ಬರಲ್ಲಿ ಕೂಡ ಉಸಿರಾಟ ನಡೀತಾ ಇತ್ತಲ್ವಾ? ನಮ್ಮಲ್ಲಿ ಉಸಿರಾಟ ನಡೀತಾ ಇದೆ ಅಂದ್ರೆ ನಾವು ನಮ್ಮಲ್ಲಿ ಜೀವ ಇದೆ ಅಂತ ಅರ್ಥ. ನಾವು ಈಗ ಇದೀವಲ್ವಾ, ನಮ್ಮಲ್ಲಿ ಉಸಿರಾಟ ಕ್ರಿಯೆ ನಡೀತಾ ಇದೆ. ಆ ಉಸಿರಾಟದ ಕಡೆಗೆ ನಾವು ಗಮನ ಕೊಡೋಣ. ಅಲ್ಲಾಡ್ಬೇಡ್ರಿ. ಈ ಒಂದಿನ ನಿಮ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಬರ್ತಾ ಬರ್ತಾ ನೀವೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಗುಡ್ ಗರ್ಲ್, ಗುಡ್ ಮಕ್ಳು ನೀವೆಲ್ಲರೂ, ಗುಡ್ ಚಿಲ್ಡ್ರನ್ಸ್ ಎಲ್ಲರೂ ಕೂಡ. ಯಾಕಂದ್ರೆ ನೀವು ಧ್ಯಾನಕ್ಕೆ ಬಂದಿದ್ದೀರಾ ಅಂದ್ರೆ ನೀವೆಲ್ಲರೂ ಕೂಡ ಒಳ್ಳೆ ಮಕ್ಳು, ಜಾನ್ರು ಅಂತ ಅರ್ಥ ಅಲ್ವಾ? ಯಾರು ಕೂಡ ಕದಲಾಡ್ಬಾರ್ದ್ರಿ. ಸ್ವಲ್ಪ ಒಂದೆರಡು ದಿನ ಕಷ್ಟ ಅನ್ಸುತ್ತೆ ಅಷ್ಟೇ. ಆಮೇಲೆ ನೀವೇ ಬಂದು ಬೆಳಿಗ್ಗೆ ಎದ್ದು ನೀವೇ ಧ್ಯಾನ ಕುತ್ಕೊಂತೀರಾ. ಈಗ ನಿಮ್ಮಲ್ಲಿ ನಡೀತಾ ಇರುವಂತಹ ಸಹಜವಾಗಿ ನಮ್ಮಲ್ಲಿ ಉಸಿರಾಟ ನಡೀತಾ ಇತ್ತಲ್ವಾ ಎಲ್ಲರಲ್ಲಿ? ನಮ್ಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದಾರಲ್ವಾ ಸೈನ್ಸ್ ಅಲ್ಲಿ ಉಸಿರಾಟ ಕ್ರಿಯೆ ನಮ್ಗೆ ನಡೀತಾ ಇದೆ ಅಂತ. ಅದ್ರ ಮೇಲೆ ಗಮನ ಇರ್ಲಿ ಮಕ್ಳೇ. ಬೆಳಿಗ್ಗೆಯಿಂದ ನೀವು ಟಿವಿ ನೋಡಿದೀರಾ, ಗೇಮ್ಸ್ ಆಡಿದೀರಾ, ಫೋನ್ ನೋಡಿದೀರಾ, ಅದನ್ನೆಲ್ಲ ಮರ್ತು ಬಿಡ್ರಿ. ನೀವು ಆಟ ಆಡಿರೋದು ಅದನ್ನೆಲ್ಲ ಮರೀರಿ. ಕೇವಲ ಉಸಿರಾಟ ಕ್ರಿಯೆ ಕಡೆ ನೀವು ಗಮನ ಇಡ್ರಿ ಮಕ್ಳೇ. ನಮ್ಮಲ್ಲಿ ಸಹಜವಾಗ ನಡೀತಾ ಇದೆ ಉಸಿರಾಟ ಕ್ರಿಯೆ ಅಂದ್ರೆ. ಉಸಿರಾಟ ಕ್ರಿಯೆ ಅಂದ್ರೆ ಏನು? ಉಸಿರಾಡೋದು, ಉಸಿರು ತಗೊಳ್ಳೋದು ಬಿಡೋದು. ಉಚ್ಛ್ವಾಸ ನಿಶ್ವಾಸ ಅಂದ್ರೆ ತಗೊಳ್ಳೋದು, ಉಸಿರು ಬಿಡೋದು. ಇದ್ರ ಬಗ್ಗೆ ನಮಗ್ ಗೊತ್ತಲ್ವಾ? ಅದ್ರ ಕಡೆ ನಿಮ್ಮ ಗಮನ ಇರ್ಲಿ ಮಕ್ಳೇ. ಕಣ್ಣು ಓಪನ್ ಮಾಡಬಾರ್ದು. ಹೆಸರು ಗೊತ್ತಿಲ್ಲ. ಮಹಾಲಕ್ಷ್ಮಿ ನೋಡು. ಮನ್ಸಲ್ಲಿ ನೀವೇನು ಆಲೋಚನೆ ಮಾಡ್ಬೇಡ್ರಿ. ನೀವ್ ನೋಡಿರುವಂತ ಸಿನಿಮಾ, ಆಟ, ಫ್ರೆಂಡ್ಸ್
ಯಾರನ್ನು ಕೂಡ ನೆನೆಸ್ಕೋಬಾರ್ದು ಮಕ್ಳೇ. ಕೇವಲ ಉಸಿರಾಟದ ಕಡೆಗೆ ನಿಮ್ಮ ಗಮನವಿರಲಿ. ನೀವು ಜಲ್ದಿ ಕನೆಕ್ಟ್ ಆಗ್ತೀರಾ ಮಕ್ಳೇ. ನೀವು ಜಾಣರು, ಎಲ್ಲರೂ ಕೂಡ ತುಂಬಾ ಜಾಣರು. ಎಲ್ಲರಲ್ಲಿ ಉಸಿರಾಟ ಕ್ರಿಯೆ ನಡೀತಾ ಇದಲ್ವಾ, ಅದ್ರ ಕಡೆ ಗಮನವಿರಲಿ. ಏನೇನೋ ಗಲಾಟೆ ಮಾಡಿದೀರಾ, ಸ್ಕೂಲಲ್ಲಿ ಏನೇನೋ ಆಟ ಆಡಿದೀರಾ, ಈಗೆಲ್ಲ ರಜಾ ಸಿಕ್ಕಿದೆ. ಇದು ನಿಮ್ಗೆ ಒಳ್ಳೆ ಅವಕಾಶ. ಈ ರಜದಲ್ಲಿ ಚೆನ್ನಾಗ್ ಧ್ಯಾನ ಮಾಡ್ರಿ. ಮತ್ತೆ ಬೇರೆ ಬೇರೆ ಮಾಸ್ಟರ್ಸ್ ಎಲ್ಲ ಬಂದು ನಿಮ್ಗೆಲ್ಲ ಹಾಡು ಎಲ್ಲ ಹೇಳ್ಕೊಡ್ತಾರೆ. ಅದನ್ನೆಲ್ಲ ನೀವು ಕಲೀರಿ. ಯಾರು ಕಣ್ಣುಗಳು ಓಪನ್ ಮಾಡ್ಬೇಡ್ರಿ. ಕೇವಲ ಶ್ವಾಸದ ಕಡೆ ಗಮನ ಇರ್ಲಿ. ನಿಮ್ಮಲ್ಲಿ ಶ್ವಾಸಕ್ರಿಯೆ ನಡೀತಾ ಇದೆ, ಉಸಿರಾಟ ಕ್ರಿಯೆ ನಡೀತಾ ಇದೆ, ಬ್ರೀತಿಂಗ್ ಸಿಸ್ಟಮ್ ಅಂತಾರೆ. ಅದ್ರ ಕಡೆ ಗಮನ ಇರಲಿ, ಅಬ್ಸರ್ವ್ ಮಾಡ್ಲಿ. ನಿಮ್ಮಲ್ಲಿ ಬ್ರೀತಿಂಗ್ ನ್ಯಾಚುರಲ್ ಆಗಿ ಬ್ರೀತಿಂಗ್ ನಡೀತಾ ಇದಲ್ವಾ, ಅದ್ರ ಕಡೆ ಗಮನವಿರಲ್ಲ, ಅದನ್ನೇ ಅಬ್ಸರ್ವ್ ಮಾಡ್ತಾ ಬನ್ನಿ. ಅಂದ್ರೆ ನೀವು ಬ್ರೀತ್ ತಗೊಳ್ಳೋದು, ಉಸಿರಾಟ ತಗೊಳ್ಳೋದು ಬಿಡೋದು ಆ ರೀತಿ ನೀವು ಮಾಡ್ಬೇಡ್ರಿ. ಸುಮ್ನೆ ಅದೇ ಸಹಜವಾಗಿ ನಡೀತಾ ಇರುತ್ತೆ ನಮ್ಮಲ್ಲಿ, ಅದನ್ನ ನೋಡ್ತಾ ಇಲ್ಲ ಅಷ್ಟೇ. ನೀವು ತಗೊಳ್ಳೋದು ಬಿಡೋದು ಆ ರೀತಿ ಮಾಡ್ಬೇಡ್ರಿ ಪುಟ್ಟ. ಮತ್ತೊಂದು ದಿನಗಳಲ್ಲಿ ನೀವು ತುಂಬಾ ಚೆನ್ನಾಗಿ ನಿಮ್ಗೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಮಾಸ್ಟ್ರೆ ಮಕ್ಕಳೇ. ಆಮೇಲೆ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಮೆಡಿಟೇಷನ್ ಮೇಡಮ್ ಅಂತ ನೀವೇ ಹೇಳ್ತೀರಾ. ನೀವೆಲ್ಲ ಜೀವನ್ ಆರ್ಯನ್ ಕಣ್ಮುಚ್ಕೊಮ್ಮ. ಕಣ್ಣು ಓಪನ್ ಮಾಡ್ಬಾರ್ದು. ಏನು ಆಗಲ್ಲ. ನೀವು ನಿಮ್ಗಿನ್ನು ಒಳ್ಳೆ ಅನುಭವ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕಣ್ಣು ಓಪನ್ ಮಾಡ್ಬೇಡ್ರಿ. ಜೀವನ್ ಓಪನ್ ಮಾಡ್ಬಾರ್ದು, ಕಣ್ಣು ಮುಚ್ಚು. ಇವತ್ತು ನಾಳೆ 2 ದಿನ ನೀನು ಧ್ಯಾನ ಮಾಡಿದ್ರೆ ಆಮೇಲೆ ನಿನ್ ಫ್ರೆಂಡ್ಸ್ನೆಲ್ಲ ನೀನೇ ಕರ್ಕೊಂಡ್ ಬರ್ತೀಯ ಧ್ಯಾನಕ್ಕೆ. ನಾವು ಝೂಮ್ ಅಲ್ಲಿ ಧ್ಯಾನ ಮಾಡ್ತೀವಿ, ಎಷ್ಟ್ ಚೆನ್ನಾಗಿದೆ ಅಂತ ನೀವೆಲ್ಲ ನಿಮ್ ಫ್ರೆಂಡ್ಸ್ ಕರ್ಕೊಂಡ್ ಬರ್ಬೇಕು, ಆಯ್ತಾ? ನೀವೆಲ್ಲರೂ ತುಂಬಾ ಗುಡ್ ಗರ್ಲ್ಸ್, ಗುಡ್ ಬಾಯ್ಸ್, ಗುಡ್ ಚಿಲ್ಡ್ರನ್ಸ್. ನೀವೆಲ್ಲರೂ ಕೂಡ ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ಎಷ್ಟ್ ಚೆನ್ನಾಗ್ ಮಕ್ಕಳು ಧ್ಯಾನ ಮಾಡ್ತಿದಾವೆ ಅಂತ. ನೀವೆಲ್ಲರೂ ಲಿಟಿಲ್ ಬುದ್ಧಾಸ್.
ಮನ್ಸಲ್ಲಿ ಯಾವ್ದು ಕೂಡ ನೆನಪು ಮಾಡ್ಕೋಬೇಡ್ರಿ. ಟಿವಿ ನೋಡಿರೋದು, ಗೇಮ್ಸ್ ಆಡಿರೋದು, ಕಾರ್ಟೂನ್ ನೆಟ್ವರ್ಕ್ ನೋಡಿರೋದು, ಫ್ರೆಂಡ್ಸ್ ಜೊತೆ ಆಟ ಆಡಿರೋದು, ಇದೇನು ನೀವು ನೆನಪು ಮಾಡ್ಕೋಬೇಡ್ರಿ. ಕೇವಲ ನಿಮ್ಮಲ್ಲಿ ನಡೀತಾ ಇರುವಂತಹ ಉಸಿರಾಟದ ಕಡೆಗೆ ಗಮನವಿರಲಿ ಮಕ್ಕಳೇ. ಯಾರು ಕಣ್ಣು ಓಪನ್ ಮಾಡ್ಬೇಡ್ರಿ. ಉಚ್ಛ್ವಾಸ ನಿಶ್ವಾಸ ಉಸಿರಾಟದ ಕಡೆಗೆ ಗಮನವಿರಲಿ. ಕಷ್ಟ ಅನ್ಸುತ್ತಾ ಮಕ್ಳೇ ನಿಮ್ಗೆ? ಇವತ್ತೊಂದಿನ ಕಷ್ಟ ಅನ್ಸುತ್ತೆ, ಆಮೇಲೆ ತುಂಬಾ ಚೆನ್ನಾಗಿ ಹಾಯಾಗಿರುತ್ತೆ. 1-2 ದಿನ ಕಷ್ಟ ಅನ್ಸುತ್ತೆ ಅಷ್ಟೇ. ಯಾಕಂದ್ರೆ ಇಷ್ಟೊತ್ತು ಎಗರಾಡ್ತಾ ಇದ್ವಲ್ಲ, ಇಷ್ಟೊತ್ತಿಗೆ ಹೋಗೋದು, ಆಟ ಆಡೋದು, ದುಕ್ಕೋದು, ಫೋನ್ ನೋಡೋದು, ಟಿವಿ ನೋಡೋದು ಮಾಡ್ತಿದ್ವಿ. ಈಗೆಲ್ಲ ಕರ್ಕೊಂಡ್ ಬಂದು ನಿಮ್ಮನ್ನ ಕುಂದ್ರಿಸಿದೀವಲ್ವಾ. ಸಾರಿ ಮಕ್ಳೇ, ಇದೆಲ್ಲ ನಿಮಗೋಸ್ಕರ ನಾವು ಮಾಡ್ತಾ ಇರೋಂತಹ ಒಂದು ಪ್ರಯತ್ನ. ನಿಮ್ಮ ಒಳ್ಳೇದಕ್ಕೆ ಮಾಡ್ತಾ ಇರೋದು ಮಕ್ಳೇ. ನಮ್ಮನ್ನ ಕ್ಷಮಿಸಿ. ನಿಮ್ಗೆ ಕಷ್ಟ ಅನ್ಸಿದ್ರೆ ಆದ್ರೂ ಕೂಡ ಕಷ್ಟ ಪಟ್ರೆ ನಮ್ಗೆ ಸುಖ ಅನ್ನೋದಿರುತ್ತೆ. ವರ್ಷ ಕಣ್ಣುಗಳು ತೆಗಿಬಾರ್ದಮ್ಮ. ಒಂದ್ ಸ್ವಲ್ಪ ಹೊತ್ತಾಯ್ತು, ಲಾಸ್ಟ್ ಇನ್ನ 5 ನಿಮಿಷ ಸಾಕು. ಇವತ್ತು ಜಾಸ್ತಿ ಕುಂದ್ರಸಲ್ಲ ನಿಮ್ಮನ್ನ. ಆಮೇಲೆ ನಿಮ್ಗೆ ಹಾಡು, ಪದ್ಯ, ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಮಕ್ಳೇ. ಒಂದ್ 5 ನಿಮಿಷ ಅಷ್ಟೇ. ಲಾಸ್ಟ್ ಇನ್ 3 ನಿಮಿಷ ಆಯ್ತು. ಯಾರು ಕಣ್ಣು ಓಪನ್ ಮಾಡ್ಬೇಡ್ರಿ. ಲಾಸ್ಟ್ 3 ನಿಮಿಷ ಅಷ್ಟೇ. ಉಸಿರಾಟವನ್ನು ಗಮನಿಸಿ ಮಕ್ಳೇ. ನಿಮ್ಗೆಲ್ಲ ಗೊತ್ತಾಗುತ್ತೆ ನಾನು ಹೇಳ್ತಾ ಇರೋದಲ್ವಾ, ಅರ್ಥ ಆಗುತ್ತಲ್ವಾ?
ಎಲ್ಲರೂ ಗುಡ್ ಗುಡ್ ಚಿಲ್ಡ್ರನ್ಸ್ ನೀವೆಲ್ಲ ನೋಡಿ ನಾನು ಹೆಂಗ್ ಹೇಳಿದ್ರೆ ಹಂಗ್ ಕೇಳ್ತಾ ಇದ್ದೀರಾ. ಎಲ್ಲರೂ ಗುಡ್ ಚಿಲ್ಡ್ರನ್ಸ್. ತುಂಬಾ ಇಷ್ಟ ಆಯ್ತು ನೀವೆಲ್ಲರೂ ನನಗೆ. ಈಗ ಕಣ್ಣುಗಳು ಓಪನ್ ಮಾಡ್ಬೇಡ್ರಿ. ಕೇವಲ ನಿಮ್ಮ ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ರಿ ಮಕ್ಳೇ. ಕಣ್ಣುಗಳು ಓಪನ್ ಮಾಡ್ಬೇಡ್ರಿ. ಕೈಗಳು ಮಾತ್ರ ನಿಂಗ್ ಉಚ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ರಿ ನಾನು ಹೇಳೋ ತನಕ. 0 5 4 3 2 1 ಇಟ್ಕೊಳ್ರಿ. 5 ಸೆಕೆಂಡ್ಸ್ ಇಟ್ಕೋಬೇಕು ಹಂಗೆ, ಆಯ್ತಾ? ಈಗ ಕಣ್ಣುಗಳನ್ನು ಓಪನ್ ಮಾಡ್ಕೊಂಡು ಈ ರೀತಿ ನಮ್ ಕೈಗಳನ್ನು ನೋಡ್ಕೊಂಡು, ನೋಡ್ರಿ ಇಲ್ಲಿ ನೋಡ್ರಿ ಮಕ್ಳೇ, ನಾನ್ ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ರೀತಿ ಕೈಗಳನ್ನು ನೋಡ್ಕೊಂಡು ನಮ್ಗೆ ಧ್ಯಾನವನ್ನು ಹೇಳ್ಕೊಟ್ಟಿರೋ ಗುರುಗಳಿಗೆ ಮತ್ತೆ ಈ ಒಂದು ಪ್ರಕೃತಿಗೆ, ಭೂಮಾತೆಗೆ ಮಾಡಿದ್ರೆ ನಾವೇನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಅದೇ ಜ್ಞಾನವನ್ನು ನಮ್ಗೆ ಹೇಳುವಂತಗಳಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ತಾನೆ. ಯಾವ ರೀತಿ ಹೇಳೋಣ ಥ್ಯಾಂಕ್ಸ್? ಚಪ್ಪಾಳದ ಮುಖಾಂತರ ಹೇಳೋಣ. ಎಲ್ಲರೂ ಚಪ್ಪಾಳೆ ಹೊಡಿರಿ. ವೆರಿ ಗುಡ್. ಯಾಕಂದ್ರೆ ನಮ್ಗೆ ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ, ನಮ್ಗೆ ಏನಾದ್ರೂ ಹೆಲ್ಪ್ ಮಾಡಿದ್ರೆ ನಾವ್ ಅವ್ರಿಗೆ ಚಪ್ಪಾಳೆ ಹೊಡಿತೀವಿ, ಅವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತೀವಲ್ವಾ ಸ್ಕೂಲಲ್ಲಿ. ಅದೇ ರೀತಿ ನಮ್ ಫ್ರೆಂಡ್ಸ್ಗೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಲ್ವಾ, ಅದೇ ರೀತಿ ನಮ್ಗೆ ಧ್ಯಾನವನ್ನು ನಮ್ಗೆ ಹೇಳ್ಕೊಟ್ಟಿರುವಂತ ಗುರುಗಳಿಗೆ ನಾವು ಥ್ಯಾಂಕ್ಸ್ ಹೇಳೋಣ. ಚಪ್ಪಾಳದ ಮುಖಾಂತರ ಥ್ಯಾಂಕ್ಸ್ ಹೇಳೋಣ, ಆಯ್ತಾ? ಪ್ರತಿ ಬಾರಿ ನೀವ್ ಯಾವಾಗನ್ನ ಧ್ಯಾನ ಕೂತ್ಕೊಳ್ರಿ, ಇದೇ ರೀತಿ ಚಕ್ಕಮಕ್ಕಳ ಹಾಕೊಂಡ್ ಕುತ್ಕೋಬೇಕು. ಕನ್ನಡಕ ಇಟ್ಕೊಂಡಿದ್ರೆ, ಸ್ವೆಟ್ಸ್ ಹಾಕೊಂಡಿದ್ರೆ ಅದನ್ನ ರಿಮೂವ್ ಮಾಡ್ಬೇಕು. ಕೈಗಳನ್ನ ಈ ರೀತಿ ಕ್ರಾಸ್ ಮಾಡ್ಕೋಬೇಕು, ಕಣ್ಣುಗಳನ್ನು ಮುಚ್ಕೋಬೇಕು. ಅರ್ಥ ಆಯ್ತಾ ಧ್ಯಾನ ಸ್ಥಿತಿ ಹೇಗೆ ಅಂತ? ಅಲ್ವಾ? ಎಲ್ಲರಿಗೂ ಅರ್ಥ ಆಯ್ತಾ? ಆ ರೀತಿ ಧ್ಯಾನ ಸ್ಥಿತಿಯಲ್ಲಿ ಕುತ್ಕೋಬೇಕು. ಮತ್ತೆ ನಿಮ್ಗೆ ಎಷ್ಟೊತ್ತು? 20 ನಿಮಿಷ ಸಾಕು. ನಿಮ್ಗೆ ಪ್ರತಿದಿನ 20 ನಿಮಿಷ ಮಾಡ್ರಿ. ಆಮೇಲೆ ಕೊನೆಗೆ 5 ಸೆಕೆಂಡ್ ಕಾಲ ಕೈಗಳನ್ನು ಈ ರೀತಿ ಕಣ್ಣ ಮೇಲೆ ಇಟ್ಕೊಂಡು ಆಮೇಲೆ ಕೈಗಳನ್ನು ನೋಡುತ್ತಾ ಒಂದು ಚಪ್ಪಾಳೆಯನ್ನು ಹೊಡೆಯೋಣ, ಅಂದ್ರೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಷ್ಟೇ. ವೆರಿ ಸಿಂಪಲ್ ಅಲ್ವಾ ಧ್ಯಾನ? ಯಾರಿಗಾದ್ರೂ ಕಷ್ಟ ಅನಿಸ್ತಾ? ಹೇಳ್ರಿ, ಅನ್ಮಿಟ್ ಮಾಡ್ಕೊಂಡು ಯಾರಿಗನ್ನ ಕಷ್ಟ ಅನ್ಸಿದ್ರೆ ಹೇಳ್ರಿ. ಇರುತ್ತಲ್ಲಪ್ಪ, ಅದು ಪ್ರೆಸ್ ಮಾಡು. ಪ್ರೆಸ್ ಮಾಡಿದ್ರೆ ಅನ್ಮ್ಯೂಟ್ ಆಗುತ್ತೆ. ಎಲ್ಲರಿಗೂ ಅನ್ಮ್ಯೂಟ್ ಕೊಟ್ಟಿಲ್ಲಮ್ಮ, ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡೋಣ. ಯಾಕಂದ್ರೆ ಯಾರಿಗೂ ಕಷ್ಟ ಅನ್ಸಿಲ್ವಲ್ಲ? ಆಯ್ತು, ಗುಡ್ ಚಿಲ್ಡ್ರನ್ಸ್. ಧ್ಯಾನ ಅಂದ್ರೆ ಏನು ಅರ್ಥ ಆಯ್ತಾ? ಶ್ವಾಸದ ಮೇಲೆ ಗಮನ, ಉಚ್ಛ್ವಾಸ ನಿಶ್ವಾಸ ನಮ್ಮಲ್ಲಿ ಸಹಜವಾಗಿ ನಡೀತಾ ಇದಲ್ವಾ, ಉಚ್ಛ್ವಾಸ ನಿಶ್ವಾಸ ಅನ್ನೋದು. ಅದ್ರ ಕಡೆ ಗಮನ ಇರ್ಬೇಕು. ನಾವ್ ಸುಮ್ನೆ ಕಣ್ ಮುಚ್ಕೊಂಡ್ ಮಲ್ಕೊಂಡ್ರೆ, ಕಣ್ ಮುಚ್ಕೊಂಡ್ ಕುತ್ಕೊಂಡ್ರೆ ನಮ್ಗೆ ಏನೇನ್ ನೆನಪಾಗುತ್ತೆ? ಬೆಳಿಗ್ಗೆಯಿಂದ ನಾವೇನ್ ತಿಂಡಿ ತಿಂದಿದೀವಿ, ನಾವ್ ಫ್ರೆಂಡ್ಸ್ ಜೊತೆ ಆಟ ಆಡಿರೋದು, ಫ್ರೆಂಡ್ಸ್ ಜೊತೆ ಕಾಲ ಕಲಿಯಿರೋದು, ಮತ್ತೆ ನಾವು ಗೇಮ್ ಆಡ್ಸಿರೋದು, ಕಂಪ್ಯೂಟರ್ ಅಲ್ಲಿ ಆಟ ಆಡಿರೋದು, ಇವೆಲ್ಲ ನಮ್ಗೆ ನೆನಪಿಗೆ ಬರುತ್ತೆ. ಸ್ಕೂಲಲ್ಲಿ ಮಾತಾಡಿರೋದು, ಫ್ರೆಂಡ್ಸ್ ಜೊತೆ ಎಲ್ಲ ಇದೆಲ್ಲ ನೆನಪಾಗುತ್ತಲ್ಲ, ಅದನ್ನೆಲ್ಲ ನಾವು ನೆನಪು ಮಾಡ್ಕೋಬಾರ್ದು. ನಾವ್ ಮನಸ್ಸಲ್ಲಿ ಅದೇನು ಬರ್ಬಾರ್ದು. ಕೇವಲ ಒಂದು 20 ನಿಮಿಷಗಳ ಕಾಲ ಶ್ವಾಸದ ಮೇಲೆನೆ ಗಮನ ಇರ್ಬೇಕು. ನಮ್ ಮನಸ್ಸಲ್ಲಿ ಯಾವ್ದು ಆಲೋಚನೆ ಅನ್ನೋದು ಬರ್ಬಾರ್ದು, ಆಯ್ತಾ? ನೋಡ್ರಿ ಮಕ್ಕಳೇ, ಎಷ್ಟು ನೀವು ಅದೃಷ್ಟ ಮಾಡಿದ್ದೀರ ಗೊತ್ತಾ? ಇಷ್ಟು ಸಣ್ಣ ವಯಸ್ಸಿಗೆ ನೀವು ಧ್ಯಾನಕ್ಕೆ ಬಂದಿದ್ದೀರಾ. ಆದ್ರೆ ನಾನು ಧ್ಯಾನಕ್ಕೆ ಬಂದಿದ್ದೆ ಯಾವಾಗ ಗೊತ್ತಾ? ನನ್ಗೆ 40 ಇಯರ್ಸ್ ಇದ್ದಾಗ ನಾನು ಧ್ಯಾನಕ್ಕೆ ಬಂದಿದ್ದೀನಿ. ಅಲ್ಲಿ ತನಕ ನನ್ಗೆ ಧ್ಯಾನ ಅನ್ನೋದೇ ಗೊತ್ತಿಲ್ಲ ಮಕ್ಳೇ. ನೀವು ನೋಡಿ, ಇವಾಗ್ಲೇ ನಿಮ್ಗೆ ಧ್ಯಾನ ಅನ್ನೋದು ಗೊತ್ತು. ನಿಮ್ಗೆ ಝೂಮ್ ಅನ್ನೋದು ಕೇಳಿಸ್ತಾ ಇದೀರಲ್ವಾ? ಎಷ್ಟೋ ಜನ ಆನ್ಲೈನ್ ಕ್ಲಾಸ್ ಕೂಡ ಅಟೆಂಡ್ ಮಾಡಿರ್ತೀರ. ನಿಮ್ಗೆ ಧ್ಯಾನ ಅನ್ನೋದು ಹೇಳ್ಕೊಡ್ತೀವಿ. ಇದು ಎಂತಹ ಒಂದು ಕಷ್ಟ ಅಲ್ಲ, ಈಸಿ. ಸ್ವಲ್ಪ ದಿನ ನಿಮ್ಗೆ ರೂಢಿ ಆಗೋ ತನಕ ಸ್ವಲ್ಪ ನಾವ್ ಇಷ್ಟೊತ್ತು ಆಟ ಆಡ್ತಾ ಇದ್ವಿ, ಏನೋ ಈ ಆಂಟಿ ಕರ್ಕೊಂಡ್ ಬಂದು ಇಲ್ಲಿ ಕುಂದ್ರಿಸಿದ್ರು ಅಂತ ಬೈಕಂತ ಇದೀರಲ್ವಾ? ಬೈಕೋಬೇಡ್ರಿ. ಯಾರಿಗಾದ್ರೂ ಬೇಜಾರಾಗಿದ್ರೆ ಸಾರಿ ಮಕ್ಳೇ, ಸಾರಿ. ನಿಮ್ಗೆಲ್ಲ ಒಳ್ಳೇದಕ್ಕೆ ನಾವ್ ಇದು ಹೇಳ್ಕೊಡೋದು. ಧ್ಯಾನ ಯಾಕೆ ಮಾಡ್ಬೇಕು ಫಸ್ಟ್ ಅದು ತಿಳ್ಕೊಳ್ಳೋಣ. ಸುಮ್ನೆ ಧ್ಯಾನ ಧ್ಯಾನ ಅಂತ ಇವಾಗ ಸ್ಕೂಲ್ಗೆ ಯಾಕೆ ಹೋಗ್ತೀವಿ? ಅಲ್ಲಿ ನಾವು ಕಲಿಯಕ್ ಹೋಗ್ತೀವಿ, ಓದ್ಕೊಳಕ್ ನಾವ್ ಹೋಗ್ತೀವಿ. ಅಲ್ಲಿ ಓದಿ ನಾವೇನಾಗ್ತೀವಿ? ಡಾಕ್ಟರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ, ಟೀಚರ್ ಆಗ್ತೀವಿ, ಲಾಯರ್ ಆಗ್ತೀವಿ, ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಸೈಂಟಿಸ್ಟ್ ಆಗ್ತೀವಿ. ಈ ರೀತಿ ನಮ್ಗೆ ಅಲ್ಲಿ ಓದ್ಕೊಂಡ್ರೆ ನಮ್ಗೆ ಒಳ್ಳೆ ಬುದ್ಧಿ ಬರುತ್ತೆ, ಜ್ಞಾನ ಬರುತ್ತೆ ಅಂತ ನಾವು ಸ್ಕೂಲ್ಗೆ ಹೋಗ್ತೀವಲ್ವಾ ಡೈಲಿ. ಅದೇ ರೀತಿ ಧ್ಯಾನ ಯಾಕೆ ಮಾಡ್ಬೇಕು? ಸುಮ್ನೆ ಧ್ಯಾನ ಮಾಡು ಧ್ಯಾನ ಮಾಡು ಅಂದ್ರೆ ನಿಮ್ಗೆ ಬೇಜಾರಾಗುತ್ತಲ್ಲ ಮಕ್ಳೇ.
ಅಲ್ವಾ? ಇಲ್ಲ, ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ? ಧ್ಯಾನದಿಂದ ನಮ್ಗೇನು ಮೇಡಮ್, ಏನ್ ಆಂಟಿ ನಮ್ಗೆ ಉಪಯೋಗ ಅಂತ ನೀವು ಕೇಳ್ಬೋದು. ಧ್ಯಾನ ಮಾಡೋದ್ರಿಂದ ನಿಮ್ಮಲ್ಲಿ ಮೆಮೊರಿ ಪವರ್ ಹೆಚ್ಚಾಗುತ್ತೆ. ಒಂದು ಕ್ವಶನ್ ಅನ್ಕೊಳ್ರಿ, ಒಂದು ಮ್ಯಾಥ್ಸ್ ಒಂದು ಲೆಕ್ಕ ಅನ್ಕೊಳ್ರಿ, ಅದಾದ್ರೂ ಒಂದು ಮ್ಯಾಥ್ಸ್ ಮಾಡ್ಬೇಕು ಅಂತ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂದ್ರೆ ನಾವು ಅದನ್ನ 10 ಸರಿ ಮಾಡ್ಬೇಕು. ಒಂದು ಕ್ವಶನ್ ಆನ್ಸರ್ ನಾವು ಕಲಿಬೇಕು ಅಂತ ಅಂದ್ರೆ ಅದನ್ನ ನಾವು 4-5 ಸರಿ ಓದ್ಬೇಕು. ಅದೇ ನೀವು ಧ್ಯಾನ ಮಾಡಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಒಂದ್ 15 ನಿಮಿಷ 20 ನಿಮಿಷ ಸಾಕು. ನೀವು ಅಷ್ಟು ಮಾಡಿದ್ರೆ ಸಾಕು. 15 ನಿಮಿಷ, ಅಟ್ಲೀಸ್ಟ್ 15 ನಿಮಿಷ ಮಾಡಿದ್ರು ನಿಮ್ಗೆ ಕಾನ್ಸಂಟ್ರೇಷನ್ ಪವರ್ ಬರುತ್ತೆ. ಯಾಕಂದ್ರೆ ನಿಮ್ ಮಕ್ಳಲ್ವಾ, ಈಗ ಜಲ್ದಿ ಕಲಿತೀರಾ ನೀವು. ನಾವು ದೊಡ್ಡವ್ರ ಧ್ಯಾನಕ್ಕೆ ಬರ್ಬೇಕು, ಕಾನ್ಸಂಟ್ರೇಷನ್ ಬರ್ಬೇಕು ಅಂತ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ನಿಮ್ಗೆ ಮಕ್ಕಳಿಗೆ ಜಲ್ದಿ ಕಾನ್ಸಂಟ್ರೇಷನ್ ಪವರ್ ಬರ್ತದೆ, ಆಯ್ತಾ? ಹಾಗಾಗಿ ಬೆಳಿಗ್ಗೆ ಸಂಜೆ ನೀವು ಧ್ಯಾನ ಮಾಡೋದ್ರಿಂದ ನಿಮ್ಗೆ ಮೆಮೊರಿ ಪವರ್ ಅನ್ನೋದು ಹೆಚ್ಚಾಗುತ್ತೆ. ನೀವು ತುಂಬಾ ಹೊತ್ತು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಕೂಲಲ್ಲಿ ಟೀಚರ್ ಹೇಳ್ತಾ ಇರೋದ್ ನಾವು ಕೇಳಿಸ್ಕೊಂಡ್ ಬರ್ತೀವಲ್ವಾ ಅಲ್ಲಿ, ಆಮೇಲೆ ಮನೆಗ್ ಬಂದು ಒಂದ್ಸರಿ ಬುಕ್ ಅಲ್ಲಿ ನಾವು ತಿರ್ಗಾಕೊಂಡ್ರೆ ಸಾಕು, ನಮ್ಗೆ ಬರುತ್ತೆ. ಅಂದ್ರೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ. ಅದೇ ರೀತಿ ನಮ್ಗೆ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತೆ ಮಾಸ್ಟರ್ಸ್. ಆಯ್ತಾ ಮಕ್ಳೇ? ನಾನು ಇಷ್ಟು ದಿನ ನಾನು ದೊಡ್ಡವ್ರಿಗೆಲ್ಲ ಧ್ಯಾನ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ನಿಮ್ಮಂತ ಮಕ್ಕಳ ಜೊತೆ, ಪುಟಾಣಿ ಮಕ್ಕಳ ಜೊತೆ ನಾನು ಮಾತಾಡ್ತಾ ಇರೋದು. ಪುಟಾಣಿ ಮಕ್ಕಳಿಗೆ ನಾನು ಧ್ಯಾನ ಹೇಳ್ಕೊಡ್ತಿರೋದು. ನನ್ಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾನೊಬ್ಬ ಟೀಚರ್ ಆಗಿದ್ದೀನಿ, ನಾನೊಬ್ಬ ಗೃಹಿಣಿ, ಆದ್ರೆ ಇವತ್ತು ನಾನು ನಿಮ್ ಜೊತೆ ಟೀಚರ್ ಆಗಿದ್ದೀನಿ. ಹಾಗಾಗಿ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಮಕ್ಳೇ. ನನ್ಗೆ ಇವಾಗ ಆ ಧ್ಯಾನದಿಂದ ನಮ್ಗೆ ಕಾನ್ಸಂಟ್ರೇಷನ್ ಪವರ್ ಬರುತ್ತೆ, ಮೆಮೊರಿ ಪವರ್ ಬರುತ್ತೆ. ಮತ್ತೆ ನಾವ್ ಎಷ್ಟೋ ಒಂದು ಅದು ಇದು ಫ್ರೆಂಡ್ ಜೊತೆ ಮಾಡಲ್ಲ. ಸ್ಕೂಲಲ್ಲಿ ನಮ್ಮ ಮೇಡಮ್ ಅಂತಾರ, ಟೀಚರ್ ಅಂತೀರ ಅಲ್ವಾ? ಹಾಗಾಗಿ ಅವರೆಲ್ಲರೂ ನಿಮ್ಮನ್ನ ಗುಡ್ ಚಿಲ್ಡ್ರನ್ಸ್ ಅಂತ ಗುರ್ತಿಸ್ತಾರೆ. ನೋಡು ಅವಾಗ ಈಗ ನೀವೇನ್ ಮಾಡ್ತೀರ ಅಂದ್ರೆ, ನಾಳೆಯಿಂದ ಇಲ್ಲಿ ನಿಮ್ ಹೆಸರು ಹಾಕೊಂಡಿದ್ದೀರಲ್ಲ, ಅದು ಅಕಸ್ಮಾತ್ ನಿಮ್ಮ ಪೇರೆಂಟ್ಸ್ ಹೆಸರು, ಮಮ್ಮಿ ಹೆಸರು, ಇಲ್ಲಾಂದ್ರೆ ಡ್ಯಾಡಿ ಹೆಸರು ಇರ್ಬೋದು. ಇನ್ಮೇಲೆ ನಿಮ್ ಹೆಸರು ಹಾಕೊಳ್ರಿ. ಅಲ್ಲಿ ಮಹಾಲಕ್ಷ್ಮಿ ಅಂತ ಅಂದ್ರೆ ಅದು ನಿನ್ನ ಹೆಸರು, ಆ ಮಮ್ಮಿ ಹೆಸರು ಗೊತ್ತಾಗಿಲ್ಲ ನನ್ಗೆ, ಅಲ್ಲಿ ನಿಮ್ ಹೆಸರು ಹಾಕೊಳ್ರಿ. ನಿಮ್ ಹೆಸರು ಹಾಕೊಂಡ್ರೆ ಆಗ ನಾವು ನಿಮ್ಮನ್ನ ಕರೆಯೋಕೆ ತುಂಬಾ ಚೆನ್ನಾಗಿ. ಇಲ್ಲಿ ತುಳಸಿ ಅಂತ ಒಬ್ರು ಹಾಕಿದ್ದಾರೆ, ಸೋನು ಅಂತ ಹಾಕಿದ್ದಾರೆ, ಇದು ನಿಮ್ ಹೆಸರನೋ ಪೇರೆಂಟ್ಸ್ ಹೆಸರು ಗೊತ್ತಿಲ್ಲ. ನಿಮ್ ಹೆಸರು ಹಾಕೊಳ್ರಿ. ನಮ್ಗೂ ನಿಮ್ ಹೆಸರು ಎಲ್ಲಾರ್ಗು ಪರಿಚಯ ಆಗ್ತೀರಾ ನೀವು. ನಿಮ್ ಹೆಸರು ಕೂಡ ನನಗೆ ಗೊತ್ತಾಗುತ್ತೆ, ಆಯ್ತಾ? ಈಗ ಎಲ್ಲಾರು ಅನ್ಮ್ಯೂಟ್ ಮಾಡ್ಕೊಂಡು ಒಂದ್ಸರಿ ನಿಮ್ಮ ಹೆಸರುಗಳು ಹೇಳ್ರಿ. ಒಬ್ಬೊಬ್ರು ಅನ್ಮ್ಯೂಟ್ ಮಾಡಿ. ಬರ್ತಾ ಇಲ್ವಾ? ಈಗ ಕೊಟ್ಟಿದ್ದೇವೆ, ಆಪ್ಷನ್ ಕೊಟ್ಟಿದ್ದೇವೆ. ಒಂದ್ಸಲಿ ಅನ್ಮ್ಯೂಟ್ ಕೊಡ್ರಿ ಸರ್ ಮಕ್ಕಳಿಗೆ. ಒಬ್ಬೊಬ್ರು ಹೇಳ್ಬೇಕು. ಎಸ್ ಮಹಾಲಕ್ಷ್ಮಿ, ಅನ್ಮ್ಯೂಟ್ ಆಯ್ತು ನಿಂದು. ವಾಯ್ಸ್ ಕೇಳಿಸ್ತಾ ಇಲ್ಲ ಪುಟ್ಟ. ಏನಮ್ಮ? ಮಹಾಲಕ್ಷ್ಮಿ ನಿಮ್ಮ ಹೆಸರು? ಯಾಕ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸರ್. ಎಲ್ಲರೂ ಮಾತಾಡ್ತಾ ಇದಾರೆ, ಅದೇ ಪ್ರಾಬ್ಲಮ್. ಆಯ್ತು, ಇವತ್ತು ಕೇಳಿಸ್ಲಿಲ್ಲ ನಿಮ್ ವಾಯ್ಸ್. ನಾಳೆಯಿಂದ ನಿಮ್ದೆಲ್ಲ ನಿಮ್ ಹೆಸರೆಲ್ಲ ತಿಳ್ಕೊಂತೀನಿ, ಆಯ್ತಾ? ಇವತ್ತೆಲ್ಲರೂ ಮ್ಯೂಟ್ ಮಾಡ್ಕೊಳ್ರಿ. ಒಬ್ಬೊಬ್ರದೇ ಮ್ಯೂಟ್ ಮಾಡೋಣ, ಒಬ್ಬೊಬ್ರ ನೇಮೇ ಕರ್ದು ಅವ್ರು ಹೇಳೋಕ್ ಕೇಳೋಣ. ಕರೆಕ್ಟ್, ಅದೇ ಪ್ರಾಬ್ಲಮ್. ಈಗ ಎಲ್ಲ ಮ್ಯೂಟ್ ಆಲ್ ಅಂತ ಕೊಟ್ಟಿದ್ದೀನಿ. ಓಕೆ, ಅಂದ್ರೆ ಕಷ್ಟ ಆಗತ್ತೆ. ಒಬ್ಬರನ್ನ ಮ್ಯೂಟ್ ಮಾಡಿ ಅವ್ರ ನೇಮ್ ಕರೆದಿ ಅವ್ರು ಮಾತಾಡ್ಲಿ ಅಲ್ವಾ? ಅದೇ ಈಗ ಇಲ್ಲ, ಅದು ಬೇಡಮ್ಮ. ಈಗ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿ ಮಮತಾ ಮೇಡಮ್. ಮಮತಾ ಮೇಡಮ್, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಿ ಬಾ. ವಾಯ್ಸ್ ಬರ್ತಾ ಇಲ್ಲ ಮಮತಾ ಮೇಡಮ್. ವಾಯ್ಸ್ ಬಂತ? ಬಂದಿಲ್ಲ. ನಾಳೆಯಿಂದ ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿ. ಸರ್ ಯಾಕೆ ಆಗ್ಲೆಲ್ಲ ಮ್ಯೂಟ್ ಆಗ್ತಾ ಇದೆ? ಅದೇ ಈಗ ಮಾಡ್ಕೊಳ್ಳಿ. ಅದೇ ಈಗ ಅನ್ಮ್ಯೂಟ್ ಆಗಿದೆ, ಪರವಾಗಿಲ್ಲ, ಮಾತಾಡಿ. ನಿಮ್ದು ವಾಯ್ಸ್ ಬ್ರೇಕ್ ಆಗ್ತದೆ. ಅವಾಗ ನಾನು ಓದ್ಬೇಕಾದ್ರೆ ಎಷ್ಟೊತ್ತು ಕುತ್ಕೋಬೇಕಾಗಿತ್ತು, ಇವಾಗ ಧ್ಯಾನ ನಾನು ಓದ್ತಾ ಇದ್ರೆ ಎಷ್ಟೊತ್ತು. ನೀವು ಈಗ ಧ್ಯಾನ ಮಾಡೋದು ಇವತ್ತು ಸ್ಟಾರ್ಟ್ ಮಾಡಿದ್ದೀರಲ್ವಾ?
ಸಾಯಂಕಾಲನು ನೀವೇ ಕುತ್ಕೊಳ್ರಿ, ಧ್ಯಾನ ಮಾಡ್ರಿ. ಮತ್ತೆ ನಾಳೆ ಮತ್ತೆ 11 ಗಂಟೆಗೆ ಮತ್ತೆ ಜಾಯಿನ್ ಆಗ್ರಿ. ಈ ರೀತಿ ಬೆಳಿಗ್ಗೆ ಸಂಜೆ ನೀವು 15 ನಿಮಿಷ, ಅಟ್ಲೀಸ್ಟ್ 15 ಇಂದ 20 ನಿಮಿಷ ಧ್ಯಾನ ಮಾಡ್ರಿ. ಆಮೇಲೆ ನೀವು ಸ್ಕೂಲ್ ಓಪನ್ ಆಗೋಷ್ಟೊತ್ತಿಗೆ ಇನ್ನೂ 1 ತಿಂಗಳಾಗುತ್ತಲ್ವಾ, 1 ತಿಂಗಳು ಡೈಲಿ ಕಂಟಿನ್ಯೂ ಮಾಡ್ರಿ. ಮತ್ತೆ ಸ್ಕೂಲ್ ಓಪನ್ ಆದ್ಮೇಲೆ ಕೂಡ ಕಂಟಿನ್ಯೂ ಮಾಡ್ರಿ. ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಬೆಳಿಗ್ಗೆನೆ ಎದ್ದು ಎಲ್ಲ ಫ್ರೆಶ್ ಆಗಿ ಡ್ರೆಸ್ ಹಾಕೊಂಡು ನೀವು ಧ್ಯಾನ ಮಾಡ್ಕೊಳ್ರಿ. ಮತ್ತೆ ಸಂಜೆ ಸ್ಕೂಲಿಂದ ಬಂದ್ಮೇಲೆ ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ಧ್ಯಾನ ಮಾಡ್ರಿ. ಆ ರೀತಿ ಧ್ಯಾನ ಮಾಡಿ ನೀವು ಸ್ಕೂಲಲ್ಲಿ ಓದ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಧ್ಯಾನ ಮಾಡೋಕ್ಕಿಂತ ಮುಂಚೆ ಬಿಫೋರ್ ಮೆಡಿಟೇಷನ್ ನಾನು ಎಷ್ಟೊತ್ತು ಓದ್ಬೇಕಾಗಿತ್ತಲ್ಲ, ಮ್ಯಾಥ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನನ್ಗೆ ಎಷ್ಟು ಟೈಮ್ ಆಗ್ತಿತ್ತು, ನನ್ಗೆ ಅರ್ಥ ಆಗೋಕೆ ಎಷ್ಟು ಟೈಮ್ ಆಗ್ತಾ ಇತ್ತು. ಈಗ ನಾನು ಧ್ಯಾನ ಮಾಡಿದ್ಮೇಲೆ ನನ್ಗೆ ಎಷ್ಟು ಜಲ್ದಿ ಬಾಯ್ಪಾಠ ಆಗ್ತಾ ಇದಲ್ವಾ, ಎಷ್ಟು ಜಲ್ದಿ ನನಗೆ ಇದು ಅರ್ಥ ಆಗ್ತಾ ಇತ್ತಲ್ವಾ. ಅದು ಬೇರೆ, ನಾನು ಒಂದು ಸರಿ ಓದಿದ್ಮೇಲೆ ನನ್ಗೆ ಎಷ್ಟು ಚೆನ್ನಾಗಿ ಮೆಮೊರಿ ಇದೆ, ಎಷ್ಟು ಚೆನ್ನಾಗಿ ನನ್ಗೆ ಅರ್ಥ ಆಗ್ತಾ ಇದೆ ಅಂತ ನೀವೇ ಅಬ್ಸರ್ವ್ ಮಾಡ್ತೀರಾ, ಆಯ್ತಾ. ಮತ್ತೆ ನೀವು ಧ್ಯಾನ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಕೂಡ ನೀವು ಕರ್ಕೊಂಡ್ ಬರ್ತೀರಾ ಧ್ಯಾನಕ್ಕೆ ಅಲ್ವಾ. ಯಾಕಂದ್ರೆ ನೀವು ಚೆನ್ನಾಗಿರ್ತೀರ, ಆಗ ನಿಮ್ ಫ್ರೆಂಡ್ಸ್ ಅಂತಾರೆ, ಓ ಧನುಶ್ರೀ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ, ಮೊದಲಕ್ಕಿಂತ ಇವಾಗ ತುಂಬಾ ಚೆನ್ನಾಗಿ ಓದ್ತಿದ್ದಾಳೆ, ಎಲ್ಲ ಇಂಪ್ರೂವ್ ಆಗಿದ್ದಾಳೆ, ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬರ್ತಿದ್ದಾವೆ, ಹೇಗ ಸಾಧ್ಯ ಅಂತ ಇನ್ನೊಂದೇ ಬಂದು ಕೇಳಿರುತ್ತೆ. ಫ್ರೆಂಡ್ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ನನ್ಗೆ ಇಷ್ಟು ಚೆನ್ನಾಗಿ ನಾನು ಓದ್ತಾ ಇದ್ದೀನಿ ಅಂತ ಅವಾಗ ನೀನೇ ಹೇಳ್ತೀಯ ನಿಮ್ ಫ್ರೆಂಡ್ಗೆ. ಹಾಗಾಗಿ ಅದು ನಿಮ್ ಫ್ರೆಂಡ್ನು ಕೇಳಿದೆ, ಓ ಆಯ್ತು ಧನುಶ್ರೀ ನನ್ಗೂ ಧ್ಯಾನ ಹೇಳ್ಕೊಡು, ಮಹಾಲಕ್ಷ್ಮಿ ನನ್ಗೂ ಧ್ಯಾನ ಹೇಳ್ಕೊಡು, ಅದ್ ಹೆಂಗೆ ಮಾಡೋದು ಅಂತ ನಿಮ್ ಫ್ರೆಂಡ್ಸ್ ಕೂಡ ನಿನಗೆ ಧ್ಯಾನ ಹೇಳ್ಕೊಡು ಅಂತ ಬರ್ತಾರೆ. ನಿಮ್ಗೆ ಚೆನ್ನಾಗ್ ಮಾರ್ಕ್ಸ್ ಬಂದು ಚೆನ್ನಾಗ್ ರ್ಯಾಂಕ್ ಬಂದ್ರು, ಮ್ಯಾಮ್ ಏನ್ ಮಾಡ್ತಾರೆ, ನಿಮ್ಮನ್ನ ತುಂಬಾ ಚೆನ್ನಾಗ್ ನೋಡ್ತಾರೆ. ಸ್ಕೂಲಲ್ಲಿ ಎಲ್ಲರಿಗಿಂತ ಕ್ಲಾಸ್ ಅಲ್ಲಿ ನಾವೇ ಸ್ಪೆಷಲ್ ಆಗಿರ್ತೀವಿ ಅಲ್ವಾ. ಯಾಕಂದ್ರೆ ಯಾರು ಫಸ್ಟ್ ಇದ್ರೆ, ಯಾರು ರ್ಯಾಂಕ್ ಅಲ್ಲಿ ಇದ್ರೆ ಅವ್ರನ್ನ ಸ್ಪೆಷಲ್ ಆಗಿ ಟೀಚ್ ಮಾಡ್ತಾರಲ್ವಾ. ಹಾಗಾಗಿ ನೀವೆಲ್ಲರೂ ಚೆನ್ನಾಗಿ ಓದ್ತೀರಾ, ಧ್ಯಾನ ಮಾಡ್ರಿ. ಧ್ಯಾನದಿಂದ ನಮ್ಗೆ ಎಷ್ಟೊಂದು ಜ್ಞಾನ ಬರುತ್ತೆ, ಬುದ್ಧಿ ಬರುತ್ತೆ, ಪ್ರತಿ ಒಂದು ಕೂಡ ನಮ್ಗೆ ಬರುತ್ತೆ ಫ್ರೆಂಡ್ಸ್. ಅದೇ ರೀತಿ ಮತ್ತೆ ನಾವು ಈ ಧ್ಯಾನ ಯಾರ್ ಮಾಡ್ಬೇಕು ಅಂದ್ರೆ, ಧ್ಯಾನ ಕುತ್ಕೊಳ್ಳೋ ಒಂದು ಶಕ್ತಿ ಕೆಪಾಸಿಟಿ ಅಂದ್ರೆ ಅದು ಅರ್ಥ 5 ವರ್ಷದ ಮಕ್ಕಳಿಂದ ಕುತ್ಕೋಬಹುದು. ಅಂದ್ರೆ ಅವ್ರಿಗೆ ಅರ್ಥ ಆಗ್ಬೇಕು. ಅರ್ಥ ಆಗಿಲ್ಲ ಅಂದ್ರೂನು ನಿಮ್ಗೆ ಈಗ ನಾನು ಶ್ವಾಸದ ಮೇಲೆ ಗಮನ ಕೊಡಿ, ಉಚ್ಛ್ವಾಸ ನಿಶ್ವಾಸದ ಕಡೆ ಗಮನ ಕೊಡ್ರಿ ಅಂತ ನಾನು ಹೇಳಿದೀನಿ. ನಿಮ್ಗ ಕೂಡ ಕಣ್ಣು ಮುಚ್ಕೊಂಡು ಆಯ್ತಾ, ಬರ್ತಾ ನಿಮ್ಗೆ ಅರ್ಥ ಆಗುತ್ತೆ ಧ್ಯಾನ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮಕ್ಕಳೇ. ನೀವು ಕಣ್ ಮುಚ್ಕೊಂಡ್ ಕುತ್ಕೊಳ್ರಿ ಸಾಕು, 20 ನಿಮಿಷ ಕಣ್ ಮುಚ್ಕೊಂಡ್ ಕುತ್ಕೊಳ್ರಿ. ನಿಮ್ಗೆ ಧ್ಯಾನ ಅಂದ್ರೆ ಏನು, ಅದ್ ಹೆಂಗ್ ಮಾಡ್ಬೇಕು ಅನ್ನೋದು ಅರ್ಥ ಆಗಿಲ್ಲ ಅಂದ್ರೂ ಚಿಂತೆ ಇಲ್ಲ. ಕೇವಲ ನೀವೇನು ಯಾರ ಹತ್ರ ಮಾತಾಡ್ದಂಗೆ ಸೈಲೆಂಟ್ ಆಗಿ, ಮನೇಲೂ ಕೂಡ ಟಿವಿ ಸೌಂಡು ಹಾಡು ಏನು ಇರಬಾರ್ದು ಮಕ್ಳೇ. ಸೈಲೆಂಟ್ ಆಗಿ ರೂಮ್ ಒಳಗೆ ಹೋಗಿ 20 ನಿಮಿಷ ಕುತ್ಕೊಳ್ರಿ ಸಾಕು ಅಲ್ವಾ. 5 ವರ್ಷದ ಮಕ್ಕಳಿಂದ ಯಾರಾದ್ರೂ ಮಾಡ್ಬೋದು ಧ್ಯಾನ. ಅವ್ರವ್ರ ವಯಸ್ಸು ಎಷ್ಟಿದ್ರೆ ಅಷ್ಟು ನಿಮಿಷಗಳ ಕಾಲ ಧ್ಯಾನ ಮಾಡ್ರಿ ಅಂತ ಹೇಳ್ತೀವಿ. ಆದ್ರೆ ನೀವು ಸಣ್ಣ ಮಕ್ಳು 15 ನಿಮಿಷ ಕುತ್ಕೊಳ್ರಿ ಸಾಕು. ನಿಮ್ಗೆ 10 ವರ್ಷ ಇದ್ರೂನು 15 ವರ್ಷ ಕುತ್ಕೊಳ್ರಿ, 15 ನಿಮಿಷ ಕುತ್ಕೊಳ್ರಿ ಆಯ್ತಾ. ನೀವೆಲ್ಲರೂ ಗುಡ್ ಚಿಲ್ಡ್ರನ್ಸ್, ನಾಳೆ ಕೂಡ ಇದು 21ನೇ ತಾರೀಕು ತನಕ ಈ ಕ್ಲಾಸ್ ಇದೆ. ಅಲ್ಲಿ ತನಕ ಪ್ರತಿದಿನ ನೀವು ಡೈಲಿ ಜಾಯಿನ್ ಆಗ್ರಿ. ಆಮೇಲೆ ಕೂಡ ಈ ಸೆಕ್ಷನ್ 21 ದಿನ ಆದ್ಮೇಲೆನೂ ಕೂಡ ನೀವು ಮತ್ತೆ ಧ್ಯಾನ ಕಂಟಿನ್ಯೂ ಮಾಡ್ರಿ ಮಕ್ಳೇ. ನಿಮ್ಗೆ ಆ ಧ್ಯಾನದ ಒಂದು ಅನುಭವ ಗೊತ್ತಾದ್ರೆ ನೀವೇ ಧ್ಯಾನ ಬಿಡಲ್ಲ. ಮನೆಗ ಮಮ್ಮಿ ಮಲಗಮ್ಮ, ರಾತ್ರಿ 9 ಗಂಟೆ ಆಯ್ತು 10 ಗಂಟೆ ಆಯ್ತು ಅಂದ್ರೂ ಕೂಡ ನೀವ್ ಮಲಗಲ್ಲ. ಇಲ್ಲ ಮಮ್ಮಿ ನಾನು 10 ನಿಮಿಷ ಧ್ಯಾನ ಮಾಡ್ತೀನಿ, 15 ನಿಮಿಷ ಧ್ಯಾನ ಮಾಡಿ ಮಲಗ್ತೀನಿ ಅಂತ ನೀವೇ ಹೇಳ್ತೀರಾ ಆಯ್ತಾ. ಮತ್ತೆ ನಿಮ್ಗೆಲ್ಲ ಒಂದೊಂದ್ಸಾರಿ ಕನಸಲ್ಲಿ ಕೆಟ್ಟ ಕನಸುಗಳೆಲ್ಲ ಬರ್ತಿರ್ತಾವಲ್ಲ, ಒಂದೊಂದ್ಸರಿ ಕನಸಲ್ಲಿ ಭಯ ಆಗೋದು ಆ ರೀತಿ ಎಲ್ಲ ಆಗುತ್ತೆ. ಆದ್ರೆ ಧ್ಯಾನ ಮಾಡಿ ಮಲ್ಕಲ್ರಿ, ಒಳ್ಳೆ ನಿದ್ದೆ ಬರುತ್ತೆ. ಎಂತಹ ಇದು ಬಂತು ಕನಸಲ್ಲಿ ಇರ್ತಿರಲ್ವ. ಆದ್ರೆ ಧ್ಯಾನ ಮಾಡಿ ಮಲ್ಕೊಂಡ್ರೆ ನಿಮ್ಗೆ ಎಂತಹ ಕೆಲಸ ನಿದ್ದೆ ಬರುತ್ತೆ ಆಯ್ತಾ. ನಾಳೆಯಿಂದ ಪ್ರತಿಯೊಬ್ರು ಕೂಡ ಜಾಯಿನ್ ಆಗ್ರಿ ಮಕ್ಳು. ಇವಾಗ ಧ್ಯಾನ ಅಂದ್ರೆ, ಧ್ಯಾನ ಪದ್ಧತಿ ಹೇಳ್ಕೊಟ್ಟಿದ್ದೀನಲ್ಲ, ಧ್ಯಾನ ಅಂದ್ರೆ ಏನು, ಕೈಗಳನ್ನು ಕ್ರಾಸ್ ಮಾಡ್ಕೋಬೇಕು, ಚಕ್ಕಮಕ್ಕಲ್ ಹಾಕೊಂಡು ಕುತ್ಕೋಬೇಕು, ಕಣ್ಣು ಮುಚ್ಕೋಬೇಕು. ಕಣ್ಣು ಮಾತ್ರ ನಾವು ಓಪನ್ ಮಾಡ್ಬಾರ್ದು. ಯಾಕೆ ಆಂಟಿ ಆಗ್ಲೆಲ್ಲ ಕಣ್ಣು ಓಪನ್ ಮಾಡ್ಬಾರ್ದು ಅಂತ ಹೇಳುತ್ತೆ ಅಂತ ನಿಮ್ಗೆ ಅರ್ಥ ಆಯ್ತಲ್ವಾ. ಅವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಯಾಕೆ ಆಂಟಿ ಹಿಂಗ್ ಹೇಳುತ್ತೆ ಅಂತ ಅನ್ಕೊಂಡ್ರೆ, ನಾವು ಈ ಎನರ್ಜಿ ಅನ್ನೋದು ನಮ್ಗಿರುತ್ತೆ ಮಕ್ಳೇ. ಎಲ್ಲರಿಗೂ ಶಕ್ತಿ ಅನ್ನೋದು ಗೊತ್ತಲ್ಲ, ಎನರ್ಜಿ ಅಂತ. ನಾವು ಧ್ಯಾನ ಮಾಡಿದ್ರೆ ಯೂನಿವರ್ಸ್ ಅಲ್ಲಿ ಇರುವಂತಹ ಎನರ್ಜಿ ನಮ್ಮ ಶರೀರದ ಒಳಗೆ ಹೋಗುತ್ತೆ ಅಲ್ವಾ.
ಧ್ಯಾನ ಮಾಡೋದೇನಕ್ಕೆ ಅಂದ್ರೆ ಎನರ್ಜಿಗೋಸ್ಕರ ನಾವು ಧ್ಯಾನ ಮಾಡ್ತೀವಿ. ಈ ಯೂನಿವರ್ಸ್ ಅಲ್ಲಿ ಎಷ್ಟೊಂದು ಎನರ್ಜಿ ಇರುತ್ತೆ. ಅದ್ರ ಬಗ್ಗೆನೂ ಒಂದಿನ ನಿಮ್ಗೆ ಕ್ಲಾಸ್ ಹೇಳ್ತೀನಿ ಮಕ್ಳೇ, ಎನರ್ಜಿ ಅಂದ್ರೆ ಏನು ಅಂತ, ಶಕ್ತಿ ಅಂದ್ರೆ ಏನು ಅಂತ ಅದ್ರ ಬಗ್ಗೆನೂ ಒಂದಿನ ನಿಮ್ಗೆ ಹೇಳ್ಕೊಡ್ತೀನಿ. ಆ ಆ ಒಂದು ಎನರ್ಜಿ, ಆ ಒಂದು ಶಕ್ತಿ ನಮ್ಗೆ ನಮ್ಮೊಳಗೆ ಹೋಗುತ್ತೆ. ಇಲ್ಲಿ ಬ್ರಹ್ಮರಂಧ್ರದಿಂದ ನಮ್ಮ ಶರೀರದ ಒಳಗೆ ಹೋಗುತ್ತೆ. ಅದು ನಾವು ಕಣ್ಣು ಓಪನ್ ಮಾಡಿದ್ರೆ ಅದೆಲ್ಲ ಹೊರಟೋಗುತ್ತೆ. ನಮ್ಮ ಒಳಗೆ ಹಿಂಗೋಗುತ್ತೆ ಎನರ್ಜಿ. ಕಣ್ಣು ಓಪನ್ ಮಾಡಿದ್ರೆ ಈ ಕಡೆಯಿಂದ ಎಲ್ಲ ಹೋಗ್ಬಿಡುತ್ತೆ ಅಲ್ವಾ. ಕೈಯಿಂದ 10%, ಕಾಲಿಂದ 10% ನಮ್ಗೆ ಎನರ್ಜಿ ಬರ್ತಾ ಇರುತ್ತೆ. ಕಣ್ಣಿಂದ 80%, ಅಲ್ಲಿಗೆ 100% ಆಯ್ತಲ್ವಾ. ಕಣ್ಣುಗಳಿಂದ 80%, ಕೈಗಳಿಂದ 10%, ಕಾಲುಗಳಿಂದ 10%. ಸೋನು, ನೀವು ಸುಮ್ನೆ ನೋಡ್ರಿ, ಗಲಾಟೆ ಮಾಡ್ಬಾರ್ದು, ಕೇಳಿಸ್ಕೋಬೇಕು. ಅದೆಲ್ಲ ಹೋಗ್ತಾ ಇರುತ್ತೆ. ಕಣ್ಣುಗಳು ಓಪನ್ ಮಾಡ್ಬಾರ್ದು ಅಂತ ಯಾಕೆ ಹೇಳ್ತೀವಂದ್ರೆ, ಈಗ ನಮ್ಮಲ್ಲಿ ಧ್ಯಾನ ಮಾಡಿದಾಗ ನಿಮ್ಗೆ ಎನರ್ಜಿ ಬರ್ತಾ ಇರುತ್ತೆ ನಮ್ಮೊಳಗೆ. ಆ ಎನರ್ಜಿ ವೇಸ್ಟ್ ಆಗ್ಬಾರ್ದು, ಹೊರಗಡೆ ಹೋಗ್ಬಾರ್ದು ಅಂತ ಕಣ್ಣುಗಳನ್ನು ಲಾಕ್ ಮಾಡ್ರಿ ಅಂತ ಹೇಳ್ತೀವಿ. ಈಗ ನೀವು ಧ್ಯಾನಕ್ಕೆ ಬಂದಿದ್ದೀರಾ ಅಂತ ಅಂದ್ರೆ ನಿಮ್ ಮನೆಗಳಲ್ಲಿ ಮಮ್ಮಿ ಡ್ಯಾಡಿ ಮೆಡಿಟೇಟರ್ ಆಗಿರ್ತಾರಲ್ವಾ, ಮಾಡ್ತಾರ ಮನೆಗೆ ಪೇರೆಂಟ್ಸ್ ಧ್ಯಾನ ಅಲ್ವಾ. ಹಾಗಾಗಿ ನೀವು ಪ್ರತಿದಿನ ಧ್ಯಾನ ಮಾಡ್ರಿ. ಧ್ಯಾನ ಮಾಡೋದ್ರಿಂದ ಚೆನ್ನಾಗಿ ಓದ್ತೀರಾ, ಕಾನ್ಸಂಟ್ರೇಷನ್ ಪವರ್ ಬರುತ್ತೆ, ಮೆಮೊರಿ ಪವರ್ ಬರುತ್ತೆ, ಎಲ್ಲ ಗುಡ್ ಮಕ್ಳಾಗ್ತಾರೆ. ಮತ್ತೆ ನೀವೇ ಕ್ರಿಯೇಟಿವಿಟಿ ಆಗಿ ಎಲ್ಲವನ್ನು ನೀವೇ ಓನ್ ಆಗಿ ಕ್ರಿಯೇಟ್ ಮಾಡ್ತೀರಾ. ನೀವು ಕ್ರಿಯೇಟರ್ಸ್ ಆಗ್ತೀರಾ ಗೊತ್ತಾ. ನೀವೇ ಸೃಷ್ಟಿ ಮಾಡ್ತೀರಾ, ಸೃಷ್ಟಿಕರ್ತರಾಗ್ತೀರಾ ನೀವು. ಅಂತಹ ಒಂದು ಒಳ್ಳೇದು ಈ ಧ್ಯಾನ ಅನ್ನೋದು. ಶ್ವಾಸದ ಮೇಲೆ ಗಮನ ಅಷ್ಟೇ. ನಾವು ಮನಸ್ಸಲ್ಲಿ ಎಂತಹ ಆಲೋಚನೆ ಬೇಡ, ಏನು ಬೇಡ. ನಾವು ನೋಡಿರುವಂತ ಸಿನಿಮಾ, ಕಾರ್ಟೂನ್ ನೆಟ್ವರ್ಕ್, ಅದೆಲ್ಲ ಇವತ್ತು ಈ ಧ್ಯಾನ ಅಂದ್ರೆ ಏನು, ಧ್ಯಾನದ ಅನ್ನೋ ಒಂದು ವಿಷಯವನ್ನು ನಾವಿವತ್ತು ತಿಳ್ಕೊಂಡಿದೀವಿ. ಮತ್ತೆ ನಾಳೆನೂ ಕೂಡ ನೀವು ಇದೇ ರೀತಿ ಧ್ಯಾನವನ್ನು ಹೇಳ್ಕೊಡ್ತಾರೆ. ಈಗ ನೆಕ್ಸ್ಟ್ ಇನ್ನೊಬ್ರು ಮೇಡಮ್ ಬರ್ತಾರೆ, ಇನ್ನೊಬ್ಬ ಆಂಟಿ ಬರ್ತಾರೆ, ಅವ್ರಿಗೆ ಆಕ್ಟಿವಿಟೀಸ್ ನಿಮ್ಗೆ ಶ್ಲೋಕ, ಗಣಪತಿ ಶ್ಲೋಕವನ್ನು ಹೇಳ್ಕೊಡ್ತಾರೆ. ನಿಮ್ಗೆಲ್ಲರಿಗೂ ಹಾಡುಗಳು, ಶ್ಲೋಕಗಳು ಅಂದ್ರೆ ಇಷ್ಟ ತಾನೆ. ಎಲ್ಲ ಮಕ್ಕಳಿಗೆ ಎಲ್ಲವನ್ನು ಕಲಿಬೇಕು. ಆಟ ಆಡ್ಬೇಕು, ಆಟ ಆಡೋ ಟೈಮ್ ಆಟ ಆಡ್ಬೇಕು, ಓದ್ಬೇಕು. ಅದೇ ರೀತಿ ಸಂಗೀತವನ್ನು ಕಲಿಬೇಕು, ಡ್ಯಾನ್ಸ್ ಆಡ್ಬೇಕು. ಎಲ್ಲವನ್ನು ಈ ವಯಸ್ಸಲ್ಲಿ ನೀವು ಮಾಡ್ಬೇಕು ಮಕ್ಳೇ. ದೊಡ್ಡವರಾದ್ಮೇಲೆ ನಮ್ಗೆ ಅಷ್ಟೊಂದು ಟೈಮ್ ಸಿಗಲ್ಲ. ಇದು ಒಳ್ಳೆ ಟೈಮ್, ಕಲಿಯೋಕಾಗ್ಲಿ ಆಡೋಕಾಗ್ಲಿ ಪ್ರತಿ ಒಂದಕ್ಕೂ ಇದು ಒಳ್ಳೆ ಟೈಮ್ ಮಕ್ಳೇ. ಆಯ್ತಾ. ಈಗ ಇನ್ನೊಬ್ಬ ಆಂಟಿನ ವೆಲ್ಕಮ್ ಮಾಡೋಣ, ಇನ್ನೊಬ್ಬ ಮೇಡಮ್ ವೆಲ್ಕಮ್ ಮಾಡೋಣ. ಎಲ್ಲರಿಗೂ ಕೂಡ ಇಷ್ಟೊತ್ತು ನೀವು ಕುತ್ಕೊಂಡು ಕೇಳಿದಿರಾ. ನಿಮ್ಗೆಲ್ಲರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಮಕ್ಳೇ. ನಿಮ್ಗೆ ಏನನ್ನ ಧ್ಯಾನ ಮಾಡಿಸ್ಬೇಕಾದ್ರೆ ಬೇಜಾರಾಗಿದ್ರೆ ಕ್ಷಮಿಸಿ. ಧ್ಯಾನ ಮಾಡೋದ್ರಿಂದ ಒಳ್ಳೇದೇ ಆಗುತ್ತೆ, ಕೆಟ್ಟದಂತೂ ಆಗಲ್ಲ. ಹಾಗಾಗಿ ಧ್ಯಾನ ಕುಂದ್ರಿಸಿದೀವಿ, ನಮ್ಮನ್ನು ಕ್ಷಮಿಸಿ. ನೀವು ದಿನಾ ಹೀಗೆ ಧ್ಯಾನ ಮಾಡ್ರಿ, ಚೆನ್ನಾಗಿರುತ್ತೆ ಮಕ್ಳೇ. ಆಯ್ತಾ. ಈಗ ನೆಕ್ಸ್ಟ್ ಆಂಟಿನ ಕರೆಯೋಣ ಸರ್. ರೈಟ್ ಮೇಡಮ್, ತುಂಬಾ ಧನ್ಯವಾದಗಳು. ಸೊ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರಿ ಮಕ್ಕಳಿಗೆ. ಅಂದ್ರೆ ಧ್ಯಾನ ಯಾವ ತರ ಮಾಡ್ಬೇಕಂತ. ಧ್ಯಾನ ಸರ್ ವಾಯ್ಸ್ ಕೇಳಿಸ್ತಾನೆ ಇಲ್ಲ ಸರ್ ನಿಮ್ದು. ಕೇಳಿಸ್ತಾ ಇದೆಯಲ್ಲಮ್ಮ? ನಮ್ದು ವಾಯ್ಸ್ ಏನ್ ತೊಂದರೆ ಇಲ್ಲ. ಸರ್ ಕೇಳಿಸ್ತಾ ಇದೆ. ಸರ್ ಕೇಳಿಸ್ತಾ ನಿಮ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಮಮತಾ ಮೇಡಮ್, ನಿಮ್ದು ಸ್ವಲ್ಪ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. ವಾಯ್ಸ್ ಹಿಡಿದು ಬರ್ತಾ ಇದೆ. ಎನಿವೆ ಕೇಳಿಸ್ತಾ ಇದೆ ನೋಡಿ. ಸೊ ಮಕ್ಕಳೇ, ಎಲ್ಲರಿಗೂ ಧ್ಯಾನ ಅನ್ನೋದು ಹೇಗೆ ಮಾಡೋದು ಗೊತ್ತಾಯ್ತಲ್ಲ ಎಲ್ಲರಿಗೂ? ರೈಟ್, ಹೇಗೆ ಮಾಡೋದು ಗೊತ್ತಾಯ್ತು. ಇದು ಮನೆಯಲ್ಲಿ ಈಗ ಮೇಡಮ್ ಹೇಳ್ಕೊಟ್ಟಿದ್ರಲ್ಲ, ಇದೇ ಧ್ಯಾನವನ್ನು ಮತ್ತೆ ಇವತ್ತು ಸಾಯಂಕಾಲನು ಪ್ರಾಕ್ಟೀಸ್ ಮಾಡಿ. ಅದೇ ಮಲಗಕ್ಕೆ ಮುಂಚೆ, ಇಲ್ಲಾಂದ್ರೆ ಒಂದು 6 ಗಂಟೆ 7 ಗಂಟೆಗೆ ಆ ಥರ ಕೂತ್ಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡಿ. ಸೊ ಮೇಡಮ್ ಹೇಳಿದ ಅರ್ಥ ಆಯ್ತಲ್ಲ. ಧ್ಯಾನ ಮಾಡಿದ್ರೆ ನಾವು ಬೆಳೆದಿದ ಮೇಲೆ ಸೊ ನಾವು ಏನಾಗ್ತದೆ, ಒಳ್ಳೆ ಡಾಕ್ಟರ್ಸು, ಇಂಜಿನಿಯರ್ಸು, ನೀವೇನೇನು ಆಗ್ತಿರೋ ಖಂಡಿತವಾಗಿ ಒಳ್ಳೆ ವ್ಯಕ್ತಿಗಳು ಆಗ್ತೀರಿ. ಒಳ್ಳೆ ನಮಗೂ ಒಳ್ಳೆ ಹೆಸರು ಬರುತ್ತೆ. ಒಳ್ಳೆ ಯಾವುದೇ ಒಂದು ಕ್ರಿಕೆಟ್ ನೀವು ಆಡಿದ್ರು ಅದರಲ್ಲಿ ನೈಪುಣ್ಯತೆ ಹೆಚ್ಚಾಗಿರುತ್ತೆ. ಧ್ಯಾನ ಮಾಡಿದ್ರೆ ನೈಪುಣ್ಯತೆ ಹೆಚ್ಚಾಗಿರುತ್ತೆ ಪ್ರತಿಯೊಂದರಲ್ಲಿ. ನೀವು ಒಂದು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಸ್ಪೋರ್ಟ್ಸ್ ಮ್ಯಾನ್ ಆಗಲಿ, ಯಾವುದನ್ನಾಗ್ಲಿ, ಧ್ಯಾನದಿಂದ ಹೆಚ್ಚು ಶಕ್ತಿ ಇರುತ್ತೆ, ಹೆಚ್ಚು ಬುದ್ಧಿ ಇರುತ್ತೆ. ಬುದ್ಧಿವಂತಿಕೆ ಮತ್ತೆ ಶಕ್ತಿ, ಈ ಎರಡಕ್ಕೆ ಧ್ಯಾನ ಮಾಡ್ಬೇಕು ನಾವು. ಮತ್ತೆ ಆರೋಗ್ಯವಂತವಾಗಿರ್ಬೇಕಲ್ಲ ಪ್ರತಿಯೊಬ್ರು. ಈಗ ನೀವು ಆರೋಗ್ಯ ಸರಿ ಇಲ್ಲ ಅಂತ ಇಟ್ಕೊಳ್ಳಿ, ಕ್ಲಾಸ್ಗೂ ನೀವು ಏನಾಗ್ತದೆ, ಕ್ಲಾಸ್ಗೆ ಆಬ್ಸೆಂಟ್ ಆಗ್ತಿರಲ್ಲ. ಅದೆಲ್ಲ ಆಗ್ಬಾರ್ದು ಅಂದ್ರೆ ನಮ್ಮ ಒಳಗಡೆ ಏನಿರ್ಬೇಕು, ರೋಗ ನಿರೋಧಕ ಶಕ್ತಿ ಬೇಕು. ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಈ ಧ್ಯಾನ ಮಾಡಿದ್ರೆ. ಮತ್ತೆ ನಮ್ಮ ಒಳಗಡೆ ಪೂರ್ತಿ ಶಾಂತವಾಗಿರ್ತೀವಿ. ಯಾವುದೇ ಅನ್ನೆಸರಿ ಅಂದ್ರೆ
ಅನವಶ್ಯಕ ಯಾವುದು ಕೋಪ ಬರಲ್ಲ, ಮತ್ತೆ ಯಾವ್ದು ಸಿಟ್ಟು ಮಾಡ್ಕೊಳಲ್ಲ, ಇನ್ನೊಬ್ಬರ ಮೇಲೆ ಅಸೂಯೆ ಬರಲ್ಲ, ಇನ್ನೊಬ್ಬರನ್ನು ಏನೇ ಕೆಟ್ಟದಾಗ ಬೈದ್ಬೇಕಂತ ಬರಲ್ಲ. ಎಲ್ಲ ಒಳ್ಳೆಯ ಗುಣಗಳು. ಯಾವ ತರ ತಯಾರಾಗ್ತೀವಿ ಅಂದ್ರೆ, ವಿವೇಕಾನಂದ ಗೊತ್ತಲ್ಲ, ವಿವೇಕಾನಂದರು ಯಾವ ತರ ಇದ್ರು, ವಿವೇಕಾನಂದ ಯಾವ ತರ ತಯಾರಾಗಿದ್ರು, ಅವ್ರು ನಿಮ್ ತರನೇ ಚಿಕ್ಕ ವಯಸ್ಸಿಂದನೇ. ಸ್ವಾಮಿ ವಿವೇಕಾನಂದ ನಿಮ್ಗೆಲ್ಲ ಗೊತ್ತಿರ್ತದೆ, ಓದಿರ್ತಿರಲ್ಲ. ಸೊ ಅವರು 4 ವರ್ಷದಿಂದ ಧ್ಯಾನ ಮಾಡಿದ್ದಾರೆ ನೋಡಿ. ಸ್ವಾಮಿ ವಿವೇಕಾನಂದ 4 ವರ್ಷದಿಂದ ಧ್ಯಾನ ಮಾಡಿದ್ದಾರೆ, ಅದಕ್ಕೆ ಅಷ್ಟು ದೊಡ್ಡವರಾಗಿದ್ರು ಬೆಳೆದಿದ ಮೇಲೆ. ಅದೇ ತರ ಸಚಿನ್ ತೆಂಡೂಲ್ಕರು, ಸ್ಪೋರ್ಟ್ಸ್ ಅದೇ ಕ್ರಿಕೆಟ್ ಆಗಿದ್ರಲ್ಲ, ಕ್ರಿಕೆಟರು, ಆ ತರ ಎಲ್ಲಾರು ಅಷ್ಟು ದೊಡ್ಡವಾಗಿ ಆಗಿರೋದು ಯಾಕಂದ್ರೆ ಅವರು ಚಿಕ್ಕ ವಯಸ್ಸಿಂದ ಧ್ಯಾನ ಮಾಡ್ಕೊಂಡು ಬಂದಿದ್ದಾರೆ. ಆ ಧ್ಯಾನದಿಂದ ಒಳ್ಳೆ ಆರೋಗ್ಯ, ಒಳ್ಳೆ ಚಿಂತನೆ, ಒಳ್ಳೆ ಶಕ್ತಿ, ಒಳ್ಳೆ ಬುದ್ಧಿವಂತಿಕ, ಮತ್ತೆ ಒಳ್ಳೆ ಶಾಂತಿ ಎಲ್ಲ ಸಿಗತ್ತೆ ನಿಮ್ಗೆ. ಒಳ್ಳೆ ಮಾರ್ಕ್ಸು, ಯಾವುದೇ ಓದಿದ್ರು ಇಲ್ಲಿ ಮೇಡಮ್ ಹೇಳಿದ್ರಲ್ಲ, ಮೆಮೊರಿ ಪವರ್ ಅಂದ್ರೆ ನೆನಪಿನ ಶಕ್ತಿ, ಜ್ಞಾಪಕ ಶಕ್ತಿ ಮತ್ತೆ ಏಕಾಗ್ರತೆ ಹೆಚ್ಚಾಗತ್ತೆ, ತುಂಬಾ ಹೆಚ್ಚಾಗತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಖಂಡಿತವಾಗಿ ಧ್ಯಾನ ಮಾಡ್ಬೇಕು ಮಕ್ಕಳೇ. ಓಕೆ, ಆಯ್ತು. ಈಗ ಇನ್ನೊಬ್ರು ಮೇಡಮ್ನ ಇನ್ವೈಟ್ ಮಾಡೋಣ. ಈಗ ಅದ್ಭುತವಾಗಿ ಒಂದು ಗಣೇಶ ಮಂತ್ರ ಹೇಳ್ತಾರೆ, ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಒಂದು ಮೆಮರಿ ಹೆಚ್ಚು ಮಾಡ್ಕೋಬೇಕಂದ್ರೆ ಇನ್ನೊಂದು ಟೆಕ್ನಿಕ್ ಹೇಳ್ತಾರೆ, ಅದನ್ನು ಎಲ್ಲರೂ ಕೇಳಿಸ್ಕೊಳ್ಳಿ. ಓಕೆ ಮೇಡಮ್, ಸವಿತಾ ಮೇಡಮ್. ಅಶ್ವಿನಿ ಮೇಡಮ್ ಹೇಳ್ಕೊಡ್ತಾರೆ ಇವತ್ತು ಮಂತ್ರನ, ಮತ್ತೆ ಅದ್ರ ಅರ್ಥನ ಹೇಳ್ತಾರೆ. ಸೊ ವೆಲ್ಕಮ್ ಟು ಕ್ಲಾಸ್ ಮ್ಯಾಮ್. ಇವತ್ತು ಮಕ್ಕಳಿಗೆ ವಕ್ರತುಂಡ ಮಹಾಕಾಯ ಮಂತ್ರ ಹೇಳ್ಕೊಡಿ, ಮತ್ತೆ ಅದರ ಅರ್ಥ ಕೂಡ ಹೇಳ್ಕೊಡಿ ಮೇಡಮ್. ಸೊ ಎಲ್ಲಾರು ಮೇಡಮ್ಗೆ ವೆಲ್ಕಮ್ ಮಾಡಿ. ಕ್ಲಾಪ್ಸ್ ಮಾಡಿ, ಎಲ್ಲ ಕ್ಲಾಪ್ಸ್ ಮಾಡಿ ಮೇಡಮ್ಗೆ, ಕ್ಲಾಪ್ಸ್ ಮಾಡಿ, ಎಲ್ಲ ಕ್ಲಾಪ್ಸ್ ಮಾಡಿ ಎಲ್ಲರೂ ಮಾಡಿ. ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ಈಗ ಹೆಚ್ಚಿನದಾಗಿ ಎಲ್ಲರೂ ಕೂಡ ಧ್ಯಾನದ ಬಗ್ಗೆ ತಿಳ್ಕೊಂಡಿದೀವಿ. ನಿಮ್ಗೆಲ್ಲ ಕೋತಿ ಗೊತ್ತಲ್ವಾ? ಹೇಳು. ಮಕ್ಕಳ ಅದ್ ಹೆಂಗ್ ಆಡ್ತಾ ಇರುತ್ತೆ, ಹಂಗೆ ಹಿಂಗೆ ನೋಡ್ತಾ ಇರುತ್ತೆ ಅಲ್ವಾ? ಆ ತರ ಮನಸ್ಥಿತಿ ಇದ್ದಾಗ ಆ ತರ ಆಗ್ಬಾರ್ದು. ಮನಸ್ಸನ್ನ ಒಂದ್ ಕಡೆ ಇಟ್ಕೊಳ್ಳೋದಕ್ಕೆ ನಾವು ಧ್ಯಾನ ಮಾಡ್ಲೇಬೇಕು. ಈಗಾಗ್ಲೇ ಸರ್ ಹೇಳಿದ್ದಾರೆ, ಮಮತಾ ಮೇಡಮ್ ಹೇಳಿದ್ದಾರೆ ಧ್ಯಾನ ಏನು ಅಂತ ಎಲ್ಲ ತಿಳ್ಕೊಂಡಿದ್ದೀರಲ್ವಾ ಮಕ್ಕಳೇ? ಎಲ್ಲ ಗೊತ್ತಾಗಿದೆ ಧ್ಯಾನ ಅನ್ನೋದೇನು ಅಂತ. ಖಂಡಿತವಾಗ್ಲು ನಮ್ಮ ಮನಸ್ಸಿನಲ್ಲಿ ಏನೇನ್ ಆಸೆ ಇದೆ ಅದೆಲ್ಲ ನೆರವೇರ್ತಾ ಹೋಗುತ್ತೆ. ನಾವು ಧ್ಯಾನ ಮಾಡ್ಲೇಬೇಕು, ಖಂಡಿತವಾಗ್ಲು ಮಾಡೇ ಮಾಡ್ತೀವಿ. ಈಗ ಮುಂದಿನ ಕಾರ್ಯಕ್ರಮ ಮಕ್ಕಳೇ, ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ವಿಘ್ನೇಶ್ವರನ ಕೃತಿಯನ್ನ ಪ್ರಾರಂಭಿಸೋಣ. ಈಗ ಯಾವುದೇ ಕೆಲಸ ನಾವು ಮಾಡ್ಲಿ, ಮೊದಲನೇದಾಗಿ ಶುರು ಮಾಡೋದು ವಿಘ್ನೇಶ್ವರನ ಒಂದು ಮಂತ್ರದಿಂದ ಅಲ್ವಾ? ಈಗ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಕ್ಕಳ, ನೀವ್ ಇದನ್ನ ಹೇಳ್ಕೊಳ್ತಾ ಇದ್ರಾ ಸ್ಕೂಲಲ್ಲಾಗ್ಲಿ ಮನೇಲಾಗ್ಲಿ? ಎಲ್ಲರೂ ಹೇಳ್ತಿದ್ರಿ. ಓಕೆ, ಎಲ್ಲರೂ ಹೇಳ್ತಿದ್ರಿ. ಅದ್ರ ಅರ್ಥ ಏನಾದ್ರು ಗೊತ್ತಾ? ಅರ್ಥ ಯಾರಿಗಾದ್ರು ಗೊತ್ತಾ? ಅರ್ಥ ಯಾರಿಗಾದ್ರೂ ಗೊತ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಯಾರಾದ್ರೂ ಒಬ್ಬೊಬ್ರು ಮಾತಾಡಿ, ಎಲ್ಲರೂ ಮಾತಾಡಿದ್ರೆ ಅರ್ಥ ಆಗ್ತಾ ಇಲ್ಲ, ಒಬ್ಬೊಬ್ರೇ ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡ್ಬೋದು, ಬೆಸ್ಟ್. ರೈಟ್. ಅರ್ಥ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದಲ್ಲ ಮೇಡಮ್? ಸವಿತಾ ಮೇಡಮ್. ಹಾ ಮೇಡಮ್ ಹೇಳಿ. ನೀವು ಪ್ರೊಸೀಡ್ ಆಗಿ. ಕಂಟಿನ್ಯೂ ಮಾಡ್ಲಾ? ನೀವ್ ಕಂಟಿನ್ಯೂ ಮಾಡ್ಬಿಡಿ ಮೇಡಮ್. ಅರ್ಥನ ಹೇಳ್ತೀರಾ? ಹೇಳ. ಓಕೆ ನಾನೇ ಹೇಳ್ತೀನಿ. ಹೇಳಿ ಮೇಡಮ್. ನಾನು ಕೊಡ್ತೀನಿ. ಮುರಿದ ದಂತವನ್ನು ಉಳ್ಳವನೇ ವಿಘ್ನೇಶ್ವರ, ಬೃಹದಾಕಾರನೇ, ಕೋಟಿ ಸೂರ್ಯನ ಪ್ರಕಾಶ ಉಳ್ಳವನೇ, ಹೇ ವಿಘ್ನ ವಿನಾಯಕನೇ, ನನ್ನ ಎಲ್ಲಾ ಕೆಲಸಗಳಿಗೆ ಯಾವ ರೀತಿಯೂ ತಡೆಯಾಗದಂತೆ ಅನುಗ್ರಹಿಸು. ಇದು ಪ್ರಾರಂಭ ಮಾಡೋದು. ಪ್ರತಿಯೊಂದು ಕೆಲಸಕ್ಕಿಂತ ಮುಂಚೆನೆ ನಾವು ಪ್ರಾರಂಭ ಮಾಡೋದು ಗಣೇಶ ಸ್ತುತಿ. ಓಕೆ ಮೇಡಮ್? ಎಲ್ಲ ಥ್ಯಾಂಕ್ ಯು ಮ್ಯಾಮ್. ಸೊ ಓಕೆ.
ಥ್ಯಾಂಕ್ ಯು. ಗಣೇಶನ್ ಮಂತ್ರ ಇಂದ ಶುರು ಮಾಡ್ಕೊಟ್ಟಿದ್ದೀರಾ, ಮತ್ತೆ ಅದ್ರ ಅರ್ಥ ಕೂಡ ಹೇಳ್ಕೊಟ್ಟಿದ್ದೀರಾ. ನಿಮ್ಗೆ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು ಮ್ಯಾಮ್. ಎಲ್ಲರೂ ಮೇಡಮ್ ಒಂದ್ಸರಿ ಥ್ಯಾಂಕ್ಸ್ ಮಾಡಿ ಒಂದು ಗಿಫ್ಟ್ ಕ್ಲಾಪ್ಸ್ ಕೊಟ್ಬಿಡೋಣ. ಹಾ ಓಕೆ. ಹಾ ಓಕೆ. ಗಣೇಶ ಹೇಗಿದ್ದಾರೆ ಅಂತ ಎಲ್ಲರೂ ಗೊತ್ತಿದ್ಯಾ? ಗಣೇಶ ಹೊಟ್ಟೆ ಏನಕ್ಕಿದೆ, ತಲೆ ಹೇಗಿದೆ ಅಂತ ಎಲ್ಲರಿಗೂ ಗೊತ್ತಿದ್ಯಾ? ಅದ್ರ ಅರ್ಥ ಏನಕ್ಕೆ ಗಣೇಶ ಆಗಿದ್ದಾರೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾ ಸೊ ಇದನ್ನ ವಿಡಿಯೋ ಬಂದ್ರೆ ವಿಡಿಯೋ ಆನ್ ಮಾಡಿ. ಹಾ ಸರ್ ಒಂದ್ ನಿಮಿಷ. ಹಾ ಗಣೇಶನ್ ತಲೆ ದೊಡ್ಡದಾಗಿದೆಯಲ್ಲ, ಏನಕ್ಕೆ ಅಂತ ಗೊತ್ತಿದ್ಯಾ ಎಲ್ಲಾರ್ಗುನು? ಅವ್ರು ಯಾರು ಗೊತ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಪ್ರಣವ್ ಅಂತ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅನ್ಮ್ಯೂಟ್ ಮಾಡಾರೆ. ಮಾಡ್ತೀರಾ? ನೀವ್ ಮಾಡ್ತೀರಾ? ಮಾಡಾಗಿದೆಯಾ? ಹಾ ಸರ್ ಒಂದ್ ನಿಮಿಷ. ಮೂರ್ ಮಕ್ಕಳು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅನ್ಮ್ಯೂಟ್ ಮಾಡ್ತೀನಿ ಎಲ್ಲಾನು ಸರ್. ಅದು ಒಬ್ಬೊಬ್ಬರನ್ನೇ ಮಾತಾಡ್ಸೋಣ. ಒಬ್ಬೊಬ್ಬರೇ ಮಾತಾಡ್ಸಿ. ಪ್ರಣವ್ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಪ್ರಣವ್ ಮಾತ್ರ ಮಾತಾಡ್ಬೇಕು, ಬೇರೆ ಯಾರು ಮಾತಾಡಬಾರ್ದು. ಹೇಳು ಪುಟ್ಟ ಪ್ರಣವ್, ಹೇಗೆ, ಏನ್ ಗೊತ್ತು ನಿಂಗೆ ಗಣೇಶನ್ ಬಗ್ಗೆ? ಹೊಟ್ಟೆ ದೊಡ್ಡದಾಗಿರುತ್ತೆ, ಆಮೇಲೆ ಅದೇನೋ ಕೇಳಿಸ್ತಾ ಇಲ್ಲ. ಬೇರೆ ಯಾರು ಮಾತಾಡ್ತೀರಾ? ಸ್ಕಂದ ಅವರಿದ್ದಾರೆ ನೋಡಿ. ಸ್ಕಂದ ಮಾತಾಡಿ. ಸ್ಕಂದ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊ. ಸರ್, ಗಣೇಶನ್ ತಲೆ ಹಂಗ ಯಾಕಿದೆ ಅಂದ್ರೆ, ಒಂದಿನ ಸರಸ್ವತಿ ಸ್ನಾನ ಮಾಡಕ್ ಹೋಗಿರ್ತಾಳೆ. ಅವಾಗ ಶಿವ ಬರ್ತಾನೆ ಅಲ್ಲಿ. ಅವಾಗ ಗಣೇಶ ಬಿಡ್ತಾ ಇರಲ್ಲ. ಅವಳು ಪೂಜೆನೂ ಮಾಡ್ತಾ ಇರ್ತಾಳೆ. ಅದಕ್ಕೆ ಗಣೇಶ ಅಪ್ಪಂಗೆನೆ ಬರ್ತಾನೆ. ಆಮೇಲೆ ಶಿವ ಅವನ್ಗೆ ಸಾಯಿಸ್ಬಿಡ್ತಾನೆ. ಆಮೇಲೆ ಸರಸ್ವತಿ ಬಂದಾದ್ಮೇಲೆ ಮಹಾಕಾಳಿ ರೂಪದಲ್ಲಿ ಎಲ್ಲಾರ್ಗೂ ತೊಂದ್ರೆ ಕೊಡ್ತಾ ಇರ್ತಾಳೆ. ಅವಾಗ ಎಲ್ಲಾರು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಯಾವ್ದೋ ಒಂದ್ ಎಲಿಫೆಂಟ್ ಮಲ್ಗಿರುತ್ತೆ. ಅವಾಗ ಅದು ಮಲ್ಗಿರುವಾಗ ಅದನ್ನ ಕಟ್ ಮಾಡ್ಬಿಟ್ಟು ಗಣೇಶನ್ ತಲೆಗ್ ಹಾಕ್ತಾರೆ. ಅದಕ್ಕೆ ಅವನ್ ತಲೆ ಎಲಿಫೆಂಟ್ ತರ. ಇನ್ನೊಬ್ರು ತುಳಸಿ ಅಂತ ಇದ್ದಾರೆ ನೋಡ. ತುಳಸಿ ಮಾತಾಡು ಪುಟ್ಟ, ಅನ್ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಆಗಿಲ್ಲ ನಮ್ಮದು, ಈಗ ಆಗಿದೆ. ಆಗಿದೆ, ಎಲ್ಲಾನು ಅನ್ಮ್ಯೂಟ್ ಮಾಡಿದೀನಿ. ಈಗ ಆಗಿದೆ. ಯಾಕಂದ್ರೆ ಅವತ್ತಿ ಸ್ನಾನ ಮಾಡ್ತಿರ್ಬೇಕಾರೆ ಗಣೇಶನ ಇಳಿಸ್ತಾರೆ, ನಾನು ಸ್ನಾನ ಮಾಡ್ತಿದ್ದೀನಿ, ಯಾರನ್ನು ಒಳಗ್ ಬಿಡ್ಬೇಡ ಅಂತ. ಅವಾಗ ಶಿವ ಬಂದು ಗಣಪತಿ ಹತ್ರ ಕೇಳ್ತಾರೆ, ನನ್ನ ಒಳಗ್ ಬಿಡು, ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ. ಅವಾಗ ಗಣೇಶನ್ ಅಮ್ಮ ಹೇಳಿದ್ದಾರೆ ಯಾರು ಬಿಡ್ಬೇಡ ಅಂತ. ಅದಕ್ಕೆ ಶಿವ ಹೇಳ್ತಾರೆ, ನಾನು ಪಾರ್ವತಿ ಗಂಡ, ನನ್ನ ಒಳಗ್ ಬಿಡು ಅಂತ. ಗಣೇಶ ಆಗಲ್ಲ, ಅಮ್ಮ ಹೇಳಿದ್ದಾರೆ ಅಂದಾಗ ಶಿವ ಸಿಟ್ಟಿನಿಂದ ಗಣೇಶ ತಲೆ ಕತ್ತರಿಸ್ತಾನೆ. ಅವಾಗ ಪಾರ್ವತಿ ಬಂದು ಶಿವ ಹತ್ರ ಹೇಳ್ತಾಳೆ.
ಆಮೇಲೆ ಶಿವ ಉತ್ತರ ದಿಕ್ಕಲ್ಲಿ ಯಾವ ಪ್ರಾಣಿ ಇರುತ್ತೋ ಆ ಪ್ರಾಣಿ ತಲೆ ತಗೊಂಬಂದು ಗಣೇಶ ಕತ್ತಿಗೆ ಹಾಕ್ರಿ ಅಂತ ಹೇಳ್ದಾಗ ನಂದಿ ಹೋಗ್ಬಿಟ್ಟು ಆನೆ ತಲೆ ಅಂತ ಆನೆ ಮಲ್ಗಿರುತ್ತೆ, ಆನೆ ತಲೆ ಅಂತ ಬಂದು ಶಿವ ಕೊಟ್ಟಾಗ ಶಿವ ಅದು ಗಣೇಶ ಇದು ತಲೆಗೆ ಹಾಕ್ತಾರೆ. ಅದಕ್ಕೆ ಗಣೇಶನ್ ತಲೆ ದಪ್ಪ ಇರುತ್ತೆ. ಓಕೆ ಪುಟ, ಎಲ್ಲಾರು ಚೆನ್ನಾಗಿ ತಿಳ್ಕೊಂಡಿದೀರಾ ಗಣೇಶನ್ ಕಥೆನ. ಈಗ ಅವ್ರ ಬಾಡಿ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋಣ. ಏನಕ್ಕೆ ಅಷ್ಟ್ ದೊಡ್ಡ ತಲೆ ಇದೆ, ಅಷ್ಟ್ ದೊಡ್ಡ ಹೊಟ್ಟೆ ಇದೆ ಅಂತ ನಾವು ಅದ್ ತಿಳ್ಕೊಳ್ಳೋಣ. ಬಟ್ ನಾವು ಕೂಡ ಅದೇ ಗಣೇಶನ್ ತರಾನೇ ಲೈಫ್ ಅಲ್ಲಿ ನಡ್ಕೊಂಡ್ ಹೋಗೋಣ, ಆಯ್ತಾ? ಫಸ್ಟ್ ಗಣೇಶನ್ ತಲೆ ದೊಡ್ಡದಾಗಿದೆಯಲ್ವಾ? ನಮ್ ತಲೆಗೂ ಗಣೇಶನ್ ತಲೆಗೂ ಕಂಪೇರ್ ಮಾಡಿದ್ರೆ ಹೇಗಿದೆ? ದೊಡ್ಡದಾಗಿದೆ ತಾನೆ. ಸೊ ನಾವು ಗಣೇಶ ಆತರ ದೊಡ್ಡದಾಗಿದೆ ಅಂದ್ರೆ ಯು ವಿಲ್ ಥಿಂಕ್ ಬಿಗ್, ದೊಡ್ಡದಾಗಿ ಯೋಚನೆ ಮಾಡ್ಬೇಕು. ಏನೇ ಮಾಡಿದ್ರು ಕೂಡ ದೊಡ್ಡದಾಗಿ ಯೋಚನೆ ಮಾಡ್ಬೇಕು ಅಂತ ಅರ್ಥ. ಅದಕ್ಕೆ ಗಣೇಶನ್ ತಲೆ ದೊಡ್ಡದಾಗಿರೋದು, ಗೊತ್ತಾಯ್ತಾ? ಮತ್ತೆ ಗಣೇಶನ್ದು ಕಿವಿ ದೊಡ್ಡದಾಗಿದ್ಯಾ ಚಿಕ್ಕದಾಗಿದ್ಯಾ? ದೊಡ್ಡದಾಗ್ತಾನೆ ಇದೆ. ಸೊ ಗಣೇಶನ್ ಕಿವಿ ದೊಡ್ಡದಾಗಿದೆ ಅಂತಂದ್ರೆ ಸೊ ಒಳ್ಳೇದನ್ನೆಲ್ಲ ನಾವು ಕೇಳಿಸ್ಕೊಬೇಕು. ಅದನ್ನ ನಾವು ಕೇಳಿಸ್ಕೊಂಡು ನಮ್ ಲೈಫ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಬೇಕು, ಅದನ್ನ ನಾವು ಫಾಲೋ ಮಾಡ್ಕೊಬೇಕು ಅಂತ ಅರ್ಥ. ಅದಕ್ಕೆ ಗಣೇಶನ್ ಕಿವಿ ದೊಡ್ಡದಾಗಿದೆ. ಸೊ ಅದ್ರ ಅರ್ಥ ಸೊ ಎಲ್ಲಾದನ್ನು ಕೇಳಿಸ್ಕೊಬೇಕು. ಯಾರೇನೇ ಹೇಳಿದ್ರು ಕೂಡ ಕೇಳಿಸ್ಕೊಂಡು ಒಳ್ಳೇದನ್ನ ಮಾತ್ರ ನಾವು ಅದನ್ನ ತಗೊಬೇಕು, ನಾವ್ ಅದನ್ನ ಫಾಲೋ ಮಾಡ್ಬೇಕು ಅಂತ ಅರ್ಥ. ಮತ್ತೆ ಗಣೇಶನ್ ಕಣ್ಣು ಚಿಕ್ಕದಾಗಿದೆಯಲ್ವಾ? ಏನು ಅಂತ ಅದರ ಅರ್ಥ ಅಂದ್ರೆ ಸೊ ನಾವು ಚಿಕ್ಕದಾಗಿತ್ತು ಅಂದ್ರೆ ನಾವು ತುಂಬಾ ನೀಟಾಗಿ ನೋಡ್ಬೋದು ಯಾವ್ದನ್ನೇ ಆದ್ರೂ ಕೂಡ. ಅದಕ್ಕೆ ಸೊ ಸೂಕ್ಷ್ಮವಾಗಿ ನೋಡಿ ಅದನ್ನ ನಾವು ಯುಟಿಲೈಸ್ ಮಾಡ್ಕೊಬೇಕು. ಮತ್ತೆ ನಮ್ಮ ಮನಸ್ಸು ಅದ್ರ ಏಕಾಗ್ರತೆ ಸಿಗತ್ತೆ ಅಂತ ಅರ್ಥ. ಅದಕ್ಕೆ ಗಣೇಶನ್ ಕಣ್ಣು ಚಿಕ್ಕದಾಗಿದೆ ಅಂತ. ಮತ್ತೆ ಗಣೇಶನ್ ಬಾಯಿ ಚಿಕ್ಕದಾಗಿದೆ ಅಲ್ವಾ? ಸೊ ನಾವ್ ಜಾಸ್ತಿ ಎಲ್ಲಿ ಮಾತಾಡಬಾರ್ದು, ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ಬೇಕು ಅಂತ ಅರ್ಥ. ಸೊ ಚಿಕ್ಕದಾಗಿ ಯೋಚನೆ ಮಾಡ್ಬೇಕು, ದೊಡ್ಡದಾಗಿ ಯೋಚನೆ ಮಾಡ್ಬೇಕು, ಸ್ವಲ್ಪನೇ ಮಾತಾಡ್ಬೇಕು ಅಂತ. ಮತ್ತೆ ಗಣೇಶನ್ ಸೊಂಡಲು ಅದು ಹೇಗಿದೆ? ಉದ್ದಕ್ಕಿದೆ ಅಲ್ವಾ? ಅದ್ ಮೂವ್ಮೆಂಟ್ ಆಗ್ತಾನೆ ಇರುತ್ತಲ್ವಾ? ಆನೆ ಸೊಂಡಲು ನೋಡಿದಿರಲ್ವಾ ಎಲ್ಲಾರು? ಸೊ ಅದನ್ನ ನಾವು ಎಲ್ಲಿ ಹೇಗ್ ಬೇಕೋ ಅದನ್ನ ಮಾತ್ರ ಯೂಸ್ ಮಾಡ್ಬೇಕು ಅಂತ. ಯಾವಾಗ್ಲೂ ನಾವು ಆಕ್ಟಿವ್ ಆಗಿರ್ಬೇಕು ಅಂತ ತೋರ್ಸುತ್ತೆ ಗಣೇಶನ್ ಸೊಂಡ್ಲು. ಸೊ ನಾವ್ ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕಲ್ವಾ? ಏನೇ ಕೆಲಸ ಕೊಟ್ರು ಕೂಡ ಪಟ್ ಅಂತ ಸ್ಪೀಡ್ ಆಗಿ ಮಾಡ್ಬೇಕು ಅಂತ ಅರ್ಥ. ಮತ್ತೆ ಇನ್ನು ಗಣೇಶನ್ ಹೊಟ್ಟೆ ದೊಡ್ಡದಾಗಿದೆ ಅಲ್ವಾ? ಎಷ್ಟು ದೊಡ್ಡದಿದೆ? ಸೊ ಗಣೇಶನ್ ಹೊಟ್ಟೆ ಏನಕ್ಕೆ ಅಷ್ಟು ದೊಡ್ಡದಿದೆ ಗೊತ್ತಾ? ನಾವೆಲ್ಲರೂ ನಮ್ ಕಷ್ಟನೆಲ್ಲ ಗಣೇಶನ್ ಮುಂದೆ ಹೇಳ್ಕೊಂತೀವ ಪ್ರತಿದಿನ. ನನಗೆ ಅದು ಕಷ್ಟ ಆಗಿದೆ, ನನ್ಗೆ ಎಕ್ಸಾಮ್ ಅಲ್ಲಿ ಪಾಸ್ ಮಾಡಪ್ಪ, ನನ್ಗೆ ಅದು ಬೇಕಪ್ಪ, ಇದು ಬೇಕಂತ ಅಂತೆಲ್ಲ ಕೇಳ್ತೀವಲ್ಲ, ಅದೇ ತರ ನಾವು ಕೂಡ ಏನೇ ಕಷ್ಟ ಬಂದ್ರು, ಏನೇ ದುಃಖ ಆದ್ರೂ ಕೂಡ, ಏನೇ ನೋವಿದ್ರು ಕೂಡ, ಮತ್ತೆ ಸಂತೋಷ ಎಲ್ಲ ಆಗ್ಲಿ ಎಲ್ಲ ನಮ್ ಹೊಟ್ಟೆಯಲ್ಲಿ ಹಾಕೊಬೇಕು, ನಾವ್ ಜೀರ್ಣ ಮಾಡ್ಕೊಬೇಕು. ಗುಡ್ ಥಿಂಗ್ ಎಲ್ಲ ನಮ್ಮ ಲೈಫ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಬೇಕು. ಈಗ ಹೊಟ್ಟೆ ಒಳಗಡೆ ಹೋಯ್ತು ಅಂತ ಅಂದ್ರೆ ಸೊ ಒಳ್ಳೇದೆಲ್ಲ ಏನಾಗುತ್ತೆ, ನಮ್ ಬ್ಲಡ್ ಜೊತೆ ಹರಿಯುತ್ತಲ್ವಾ? ಇನ್ನು ಬ್ಯಾಡ್ ಎಲ್ಲ ಏನಾಗುತ್ತೆ, ಮಾರ್ನಿಂಗ್ ಫ್ರೆಶ್ ಆಗುತ್ತೆ. ಹಂಗೆ ಸೊ ಏನೇ ಇದ್ರು ಕೂಡ ನಮ್ ಹೊಟ್ಟೆಲ್ ಹಾಕೊಬೇಕು. ಬ್ಯಾಡ್ ಅಲ್ಲ ನಾವು ರಿಮೂವ್ ಮಾಡ್ಕೊಬೇಕು, ಒಳ್ಳೇದಲ್ಲ ನಮ್ಮ ಬಾಡಿ ಜೊತೆ ಇನ್ಕ್ಲೂಸ್ ಮಾಡ್ಕೊಬೇಕು ಅಂತ ಅರ್ಥ ಆದ್ರೆ ಹೊಟ್ಟೆದು. ಅದಕ್ಕೆ ದೊಡ್ಡದಾಗಿದೆ. ಇನ್ನ ಗಣೇಶನ್ ಆಯುಧಗಳು, ಗಣೇಶ ಏನೇನ್ ಇಟ್ಕೊಂಡಿದೆ ಅಂತೆಲ್ಲ ಗೊತ್ತಿದೆ ಅಲ್ವಾ? ಸೊ ಗಣೇಶನ್ ಆಯುಧ ಏನೇನಿದೆ ಅದು ಒಂದೊಂದು ಅವ್ರು ಆಯುಧ ಇಟ್ಕೊಂಡಿದಾರಲ್ವಾ, ವೆಪನ್ಸ್. ಆ ವೆಪನ್ಸ್ಗೆಲ್ಲ ಒಂದೊಂದು ಮೀನಿಂಗ್ ಇದೆ. ಅದ್ ಏನು ಅಂದ್ರೆ ನಮ್ ಕೋಪ, ನಮ್ಮ ಆಸೆ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಬೇಕು ಅಂತ. ಯಾರ ಮೇಲೂ ಜಾಸ್ತಿ ಕೋಪ ಮಾಡ್ಕೊಬಾರ್ದು, ಅದನ್ನೆಲ್ಲ ಅಲ್ಲೇ ತೆಗಿಬೇಕು ಅಂತ ಅರ್ಥ. ಇನ್ನ ಗಣೇಶನ್ಗೆ ಒಂದೇ ಒಂದು ದಂತ ಇದೆ ಅಲ್ವಾ? ಒಂದು ಕಟ್ಟಾಗಿದೆ ಅಲ್ವಾ? ಸೊ ಒಂದು ದಂತ ಇರೋದು ಒಳ್ಳೇದು, ಇನ್ನೊಂದು ಕೆಟ್ಟದನ್ನ ಬೇಡ್ದಿರೋದನ್ನ ನಾವು ತೆಗಿಬೇಕು ಅಂತ ಅರ್ಥ. ಇನ್ನ ಗಣೇಶ ಯಾರ ಮೇಲೆ ಓಡಾಡೋದು? ಇಲಿ ಮೇಲೆ ಅಲ್ವಾ? ಮೌಸ್ ಮೇಲೆ. ಸೊ ಇಲಿ ಮೇಲೆ ಏನಕ್ಕೆ ಹೋಗ್ತಾರೆ ಅಂದ್ರೆ ನಮಗ ಡ್ರೀಮ್ಸ್ ಏನಿರುತ್ತೋ ಅದಕ್ಕೆ ನಾವ್ ಫಾಲೋ ಮಾಡ್ಬೇಕು, ನಮ್ ಗೋಲ್ ನ ಅಚೀವ್ ಮಾಡ್ಕೊಬೇಕು ಅಂತ. ಈಗ ಎಲ್ಲರಿಗೂ
ಒಂದೊಂದ್ ಡ್ರೀಮ್ ಇದೆಯಾ? ಒಬ್ರು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇದೆ ಅಲ್ವಾ? ಸೊ ನಿಮ್ ಬರೀ ಆಸೆ ಪಟ್ರೆ ಆಗುತ್ತಾ? ಇಲ್ಲ, ಅಚೀವ್ ಆಗ್ಬೇಕು ತಾನೆ. ಸೊ ನಾವೇನಕ್ಕೆ ಅಚೀವ್ ಮಾಡ್ಬೇಕು ಅಂದ್ರೆ ನಾವು ಫೋಕಸ್ ಮಾಡ್ಬೇಕು, ನಮ್ ಡ್ರೀಮ್ ಅನ್ ಮಾತ್ರ ನಾವು ಫೋಕಸ್ ಮಾಡ್ಬೇಕು. ನಾವು ಡಾಕ್ಟರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗ್ಲಿಂದಾನೇ ಓದ್ಕೊಂಡ್ ಬರ್ಬೇಕು ತಾನೆ. ಈಗ ಎಕ್ಸಾಮ್ಸ್ ಅಲ್ಲಿ ಎಲ್ಲ ಒಳ್ಳೆ ಸ್ಕೋರ್ ಮಾಡಿದ್ರೆ ತಾನೆ ನಾಳೆ ನೀವು ಡಾಕ್ಟರ್ ಆಗಕ್ಕಾಗೋದು. ಸೊ ಹಂಗಾಗಿ ಚಿಕ್ಕ ಇಲಿ ಮೇಲೆ ಓಡಾಡಿದ್ರು ಕೂಡ ಅವ್ನ್ ಡ್ರೀಮ್ ದೊಡ್ಡದಾಗಿದ್ರು ಕೂಡ ಸೊ ಅವ್ನ್ ಫೋಕಸ್ ಎಲ್ಲ ಇಲಿ ಮೇಲೆ ಇರುತ್ತೆ. ಇಲಿ ಅದನ್ನ ಕೂಡಿಸ್ಕೊಂಡು ಹೋಗುತ್ತೆ ಅಂತ ಅಂದ್ರೆ ಅದು ಫೋಕಸ್ ಎಷ್ಟಿದೆ ಅಂತ ಅರ್ಥ ಅಲ್ವಾ? ಸೊ ನಾವು ಅಷ್ಟೇ ಫೋಕಸ್ ಮಾಡ್ಬೇಕು ನಮ್ ಡ್ರೀಮ್ ಮೇಲೆ ಅಂತ ಅರ್ಥ. ಮತ್ತೆ ಗಣೇಶ ಸ್ವೀಟ್ ಇಟ್ಕೊಂಡಿರ್ತಾನ, ಲಡ್ಡು, ಮೋದಕ ಎಲ್ಲ. ಸೊ ಅದು ಏನಕ್ಕೆ ಅಂತಂದ್ರೆ ಅದು ಬಂದು ನಮ್ ಡ್ರೀಮ್ಸ್ ನಮ್ಮ ಎಲ್ಲ ಸಕ್ಸಸ್ ಆಯ್ತು, ನಾವ್ ಫ್ಯೂಚರ್ ಅಲ್ಲಿ ಚೆನ್ನಾಗಿದ್ವಿ ಅಂದ್ರೆ, ಸೊ ನಮ್ಗೆ ಏನಾದ್ರು ಚೆನ್ನಾಗಿದ್ವಿ, ಖುಷಿ ಆಯ್ತು ಅಂದ್ರೆ ಹೇಗಿರುತ್ತೆ? ಸ್ವೀಟ್ ತಾನೇ ತಿಂತೀವಿ. ಸೊ ಹಂಗೆ ನಮ್ ಲೈಫ್ ಅಲ್ಲಿ ಸಕ್ಸಸ್ ಬಂತು ಅಂದ್ರೆ ಅದು ಸ್ವೀಟ್ ಆಗಿರುತ್ತೆ ಅಂತ ತೋರ್ಸುತ್ತೆ. ಸೊ ಗಣೇಶ ಏನಕ್ಕೆ ಆತರ ಇದ್ದಾನೆ ಅಂತ ಗೊತ್ತಾಯ್ತಾ? ನಾವು ಗಣೇಶ ತರನೇ ನಾವು ಇರಲ್ವಾ ದಿನ? ಸೊ ಬ್ಯಾಡ್ ಥಿಂಗ್ ಎಲ್ಲ ನಾವ್ ಏನ್ ಮಾಡ್ತೀವಿ? ಬೇಡ ನಮ್ಗೆ, ಸೊ ಡಸ್ಟ್ ಅಲ್ಲಿ ರಿಮೂವ್ ಮಾಡ್ಬಿಡ್ತೀವಿ ಮಾರ್ನಿಂಗ್ ಅಲ್ವಾ? ಸೊ ಇನ್ನೆಲ್ಲಾನು ಗುಡ್ ಥಿಂಗ್ ಮಾತ್ರ ನಾವ್ ತಗೊಳ್ಳೋಣ ನಮ್ಮ ಲೈಫ್ ಅಲ್ಲಿ. ಏನಾದ್ರು ಡೌಟ್ಸ್ ಇದೆಯಾ ಈಗ? ಈಗ ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು ಸರ್. ಹಾ ಸರ್. ಸೊ ಹಾ ಸರ್. ಈಗ ಅದೇ ಒಬ್ಬೊಬ್ರು ಹ್ಯಾಂಡ್ ರೈಸ್ ಮಾಡ್ತಾ ಹೋದ್ರೆ ಅವ್ರನ್ನು ಹ್ಯಾಂಡ್ ರೈಸ್ ಮಾಡಕ್ಕೆ ಹೇಳಿ, ಅವರು ಹ್ಯಾಂಡ್ ರೈಸ್ ಮಾಡುವಾಗ ನಿಮ್ ಜೊತೆಗೆ ಪ್ರಶ್ನೆಗಳಿದ್ರೆ ಕ್ಲಾರಿಫೈ ಮಾಡೋಣ. ಈಗ ಗಣೇಶ ಮಂತ್ರ, ಅದು ಗಣೇಶನ ಬಗ್ಗೆ ವಿವರಣೆ ಅಂತೂ ಮುಕ್ತಾಯ ಆಯ್ತಲ್ಲ? ಹಾ ಸರ್. ಓಕೆ ಓಕೆ, ಸರಿ. ಇದರಲ್ಲಿ ಮಕ್ಕಳೇ, ಇದರಲ್ಲಿ ಇವತ್ತಿನ ಆಗಿರುವಂತ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನೇನು ಡೌಟ್ಸು, ಧ್ಯಾನದ ಬಗ್ಗೆ ಡೌಟ್ಸು, ಮತ್ತೆ ಈ ಗಣೇಶನ ಬಗ್ಗೆ ವಿವರಣೆ ಕೊಟ್ಟಿದ್ರಲ್ಲ. ಈ ಗಣೇಶ ಅನ್ನೋದು ಒಂದು ಸಿಂಬಲ್ ತರ, ಅಂದ್ರೆ ಪ್ರತಿ ದೇವ್ರ ಪಟ ನೋಡಿದ್ರೆ ನಮ್ಗೆ ಅರ್ಥ ಆಗತ್ತೆ, ಸ್ವಲ್ಪ ಸಿಂಬಲ್ಸ್ ಇರುತ್ತೆ. ಸೊ ಅದೆಲ್ಲಾನು ಸೊ ಹಾಗೆ ಸುಮ್ಮನೆ ಕೊಟ್ಟಿಲ್ಲ ನಮ್ಮ ಪೂರ್ವಿಕರೆಲ್ಲ. ಖಂಡಿತವಾಗಿ ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ. ಅರ್ಥ, ಅಂತರಾರ್ಥ ಅಂತ ಹೇಳ್ತೀವಿ ಅದಕ್ಕೆ. ಪರಮಾರ್ಥ, ಅರ್ಥ, ಅಂತರಾರ್ಥ, ಪರಮಾರ್ಥ 3 ತರ ಇರ್ತದೆ. ನಾವು ಅರ್ಥ ಮಾಡ್ಕೋಬೇಕು. ಸೊ ಮೇಲ್ನಟ್ಟಿಗೆ ಅರ್ಥ ಆಗೋದು ಒಂದಿರುತ್ತೆ, ಸೊ ಅದ್ರ ಒಳಗಡೆ ಅಂತರದಲ್ಲಿರೋದು ಇನ್ನೊಂದು ಅರ್ಥ ಇರ್ತದೆ. ಇನ್ನೊಂದು ವಿಶ್ವಪರವಾಗಿ ಇನ್ನೊಂದು ಅರ್ಥ ಪರಮಾರ್ಥ. ಅದಕ್ಕೆ 3 ಅರ್ಥಗಳು ಪ್ರತಿಯೊಂದಕ್ಕೆ ಇರುತ್ತೆ. ಈಗಾಗಲೇ ಮೇಡಮ್ ಹೇಳಿದ್ದಾರೆ, ಅದ್ಭುತವಾಗಿ ಹೇಳಿದ್ದಾರೆ. ಅವರು ಅಂದ್ರೆ ಅವ್ರ ತಲೆ ದೊಡ್ಡದಾಗಿರೋ ಕಾರಣ, ಅವ್ರ ಕಿವಿಗಳು ದೊಡ್ಡದಾಗಿರೋ ಕಾರಣ, ಕಣ್ಣುಗಳು ಸಣ್ಣದಾಗಿರೋ ಕಾರಣ, ಬಾಯಿ ಅನ್ನೋದು ತುಂಬಾ ಸಣ್ಣದಾಗಿದೆ, ಅದು ಕಾರಣ ಏನು? ಇದೆಲ್ಲ ತೋರಿಸಿರೋದು ಗಣೇಶ ವಿಗ್ರಹ ತೋರಿಸಿದ್ರಲ್ಲ, ಅದರಲ್ಲಿ ಅಂತರಾರ್ಥ ಅಷ್ಟಿದೆ ಅಂತ ಅರ್ಥ. ಸೊ ಅಂತರಾರ್ಥ ನಾವು ತಿಳ್ಕೊಂಡಿದ್ವಿ. ಅದ್ರ ಬಗ್ಗೆ ಕ್ವಶನ್ಗಳು ಮತ್ತೆ ಧ್ಯಾನದ ಬಗ್ಗೆ ಯಾವುದೇ ಪ್ರಶ್ನೆಗಳಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ ಮಕ್ಕಳೇ, ಗೈಡ್ ಮಾಡಿ. ಅವ್ರ ಯಾರು ಹ್ಯಾಂಡ್ ರೈಸ್ ಮಾಡ್ತಾರೋ ಅವ್ರಿಗೆಲ್ಲ ನೀವು ಎಕ್ಸ್ಪ್ಲನೇಷನ್ ಕೊಡ್ಬೋದು. ರಿಕ್ವೆಸ್ಟ್ ಮಾಡಿ ಮಾಡ್ತಾರೆ. ಯಾರ್ಯಾರಿಗೂ ಕ್ವಶನ್ಸ್ ಇದ್ರೆ ಅವ್ರು ಹ್ಯಾಂಡ್ ರೈಸ್ ಮಾಡಿ. ಮಕ್ಕಳೇ, ನಿಮ್ಗೆ ಯಾರಿಗೂ ಕ್ವಶನ್ಸ್ ಇದೆ ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಅನಿಶ್ಚಿತಿ ಮಾತಾಡಿ, 1 ನಿಮಿಷ ನಾನು ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ. ಅರ್ಷಿತಾ ಮಾತಾಡಿ. ಅದು ನಮಸ್ತೆ ಸರ್. ಅದು ಗಣೇಶನ ಆಯುಧ ಬಗ್ಗೆ ಹೇಳಿದ್ರಲ್ಲ, ಅದು ಸರಿಯಾಗಿ ಕೇಳಿಸಿಲ್ಲ. ಗಣೇಶ ಆಯುಧ ಏನೇನಿದೆ ಅಂತ ಗೊತ್ತಲ್ವಾ? ತ್ರಿಶೂಲ, ಅದು ಇದೆಲ್ಲ, ಅದೆಲ್ಲ ಏನಕ್ಕೆ ನಾವು ಇಟ್ಕೊಂಡಿರೋದು ಅಂತ ಅಂದ್ರೆ, ಈಗ ನಮ್ಗೆ ಕ್ರೋಧ, ಕೋಪ, ಓವರ್ ಥಿಂಕಿಂಗ್ಸ್ ಎಲ್ಲ ಇರುತ್ತಲ್ಲ ನಮ್ಮಲ್ಲಿ, ಅದನ್ನ ಕಟ್ ಮಾಡಿ ರಿಮೂವ್ ಮಾಡೋದಕ್ಕೆ ಅವ್ರು ಇಟ್ಕೊಂಡಿರೋದು. ಮತ್ತೆ ನಮ್ಮ ಶತ್ರುಗಳು ಅಂತ ನಾವ್ ಹೇಳ್ತೀವಿ. ನಮ್ಗ್ ಕೋಪ ಬಂದ್ರೆ ಅದನ್ನ ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಂಡಾಗ ಸೊ ಅದ್ ನೆಗೆಟಿವ್ ಆಗುತ್ತೆ. ಅವ್ರಿಗೂ ನಮ್ ಜೊತೆ ಕೋಪ ಮಾಡ್ಕೊಂಡ್ವಿ, ಜಗಳ ಮಾಡಿದ್ವಿ ಅಂದ್ರೆ ಒಬ್ರು ನಮ್ಮಿಂದ ಹೋಗ್ತಾರಲ್ವಾ, ಸೊ
ಸೊ ಅದಕ್ಕೆ ನಾವು ಬೇರೆಯವ್ರ ಜೊತೆ ಎಲ್ಲಾರ ಜೊತೆ ಫ್ರೆಂಡ್ಲಿ ಆಗಿರ್ಬೇಕು. ಕೋಪ ಅನ್ನೋದು ನಮ್ಮಲ್ಲೇ ಇರುತ್ತೆ, ಅದನ್ನ ನಾವು ಕಟ್ ಮಾಡ್ಕೊಬೇಕು ಅಂತ ಅರ್ಥ. ಮತ್ತೆ ಸರ್ ಕ್ಲಾರಿಫೈ ಆಗಿದೆ, ಅವರು ಅನ್ಮ್ಯೂಟ್ ಮಾಡ್ಕೊಳ್ತಾರೆ. ಹಾ ಸರ್. ಜಾನವ್ ಅಂತಿದ್ದಾರೆ, ಅನ್ಮ್ಯೂಟ್ ಮಾಡ್ತಾ ಹೋಗೋಣ. ನಮಸ್ತೆ. ನಮಸ್ತೆ. ಇನಿಷಿಯೇಟಿವ್, ಯಾಕೆಂದ್ರೆ ನಮ್ಗೆ ಇಂಗ್ಲಿಷ್ ನಲ್ಲಿ, ಹಿಂದಿನಲ್ಲಿ ಈ ತರ ಕಂಟೆಂಟ್ ಮಕ್ಳಿಗೋಸ್ಕರ ತುಂಬಾ ಸಿಕ್ತಿತ್ತು. ಬಟ್ ಕನ್ನಡದಲ್ಲಿ ನಮ್ಮ ಕನ್ನಡ ಮೀಡಿಯಂ ಮಕ್ಕಳಿಗೆ ಅವೈಲೇಬಲ್ ಇದ್ದಿದ್ ಸೋರ್ಸಸ್ ಅಂತೂ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ವೇರ್ ಐ ಕಮ್ ಅಕ್ರಾಸ್. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಆಪರ್ಚುನಿಟಿ ನಮ್ಮ ಮಕ್ಳಿಗೆ ಕೊಡ್ತಾ ಇರೋದ್ರಿಂದ, ಈ ನಿಮ್ಮ ಏನು ಒಂದು ಮಿಷನ್ ಏನ್ ಇಟ್ಕೊಂಡಿದ್ದೀರಾ ಇದು ಹೀಗೆ ಕಂಟಿನ್ಯೂ ಆಗ್ಲಿ. ನಮ್ಮ ಮಕ್ಕಳಿಗೆ ನಿಮ್ಮಿಂದ ತುಂಬಾ ಒಳ್ಳೆ ಉಪಕಾರ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೊ ಇನ್ನೊಂದು ಮೇಡಮ್, ಈಗ ಇದು ಮೆಮರಿ ಆಕ್ಯುಪೇಷನ್ ಪಾಯಿಂಟ್ ಹೇಳ್ತೀರಾ? ಹಾ ಸರ್, ಅರುಣಾ ಮೇಡಮ್ ಅವರು ತೋರಿಸ್ಕೊಡ್ತಾರೆ ಮೆಮೊರಿ ಆಕ್ಟಿವಿಟೀಸ್. ಯಾರು? ಅರುಣಾ ಮೇಡಮ್. ಹಾ ಸರ್. ಜಾಯ್ನ್ ಆಗಿದಾರಾ? ಹಾ ಸರ್, ಜಾಯ್ನ್ ಆಗಿದ್ದಾರೆ. ಇಲ್ಲ, ಇದ್ರಲ್ಲೇ ಲೈನ್ ಅಲ್ಲೇ ಬರ್ತಾರೆ. ಹಾ ಆಯ್ತು, ಅದು ಹೇಳ್ಕೊಟ್ಟಿದ್ಮೇಲೆ ಮತ್ತೆ ಪ್ರಶ್ನೋತ್ತರಗಳಿದ್ರೆ ಕೇಳ್ಕೊಡಿ. ಮಕ್ಕಳೇ ನಿಮ್ಗೆಲ್ಲರಿಗೂ ಈಗ ಒಂದು ಮೆಮೊರಿ ಪಾಯಿಂಟ್ ಬಗ್ಗೆ ಹೇಳ್ಕೊಡ್ತಾರೆ, ದಯವಿಟ್ಟು ಗಮನಿಸ್ಕೊಳ್ಳಿ. ಮೆಮೊರಿ ಪಾಯಿಂಟ್ ಏನಂದ್ರೆ, ನೀವು ಓದಕ್ ಮುಂಚೆ, ಕ್ಲಾಸಲ್ಲಿ ಕೂತ್ಕೊಳಕ್ ಮುಂಚೆ, ಕ್ಲಾಸ್ ಒಳಗಡೆ ಹೋಗಕ್ ಮುಂಚೆ, ಎಕ್ಸಾಮ್ಸ್ ಬರೆಯಕ್ ಮುಂಚೆ, ಎಲ್ಲಾದ್ರೂ ಯಾವುದೇ ನೀವು ಓದಕ್ ಮುಂಚೆ ಮತ್ತೆ ಎಕ್ಸಾಮ್ಸ್ ಹೋಗಿ ಕೂತ್ಕೊಂಡು ಬರೆಯಕ್ ಮುಂಚೆ ಪ್ರತಿಯೊಂದು ಸರಣಿ ಈ ಮೆಮೊರಿ ಪಾಯಿಂಟ್ ಒಂದು ಸಕ್ರಿಯಗೊಳಿಸ್ಕೊಂಡು ಹೋಗಿ. ಅವಾಗ ನೀವು ಏನೇ ಓದಿದ್ರು ಚೆನ್ನಾಗಿ ನೆನಪಿರುತ್ತೆ, ಒಳ್ಳೆ ಬರೆಯಕ್ಕೆ ಚೆನ್ನಾಗಿ ಬರೀಬಹುದು, ಒಳ್ಳೆ ಮಾರ್ಕ್ಸ್ ಪಡಿಬಹುದು. ಅದ್ಭುತವಾದ ಆಕ್ಯುಪ್ರೆಷರ್ ಮೆಮೊರಿ ಪಾಯಿಂಟ್ ಎಲ್ಲರೂ ದಯವಿಟ್ಟು ಕೇಳಿಸ್ಕೊಳ್ಳಿ, ಜಾಗೃತವಾಗಿ ಕೇಳಿಸ್ಕೊಳ್ಳಿ, ಎಚ್ಚರಿಕವಾಗಿ ಕೇಳಿಸ್ಕೊಳ್ಳಿ. ಮೇಡಮ್ ಗೋ ಅಹೆಡ್. ಗೋ ಅಹೆಡ್. ಸೊ ಮೆಮೊರಿ ಪಾಯಿಂಟ್ ಫಸ್ಟ್ ಬಂದು, ಇಲ್ಲಿ ನಾವು ಅನೆಗೊಟ್ಟು ಇಡ್ತೀವಲ್ಲ, ಅಂದ್ರೆ 2 ಐಬ್ರೋ ಇದೆಯಲ್ಲ, ಅದ್ ಮಧ್ಯದಲ್ಲಿ ಬರುತ್ತಲ್ಲ, ಇದಕ್ಕೆ ಫಿಂಗರ್ ಪ್ರಿಂಟ್ ಇಂದ ನಾವು ರಿಂಗ್ ಹಾಕೋದಿಲ್ಲ. ಇದರಿಂದ ಇಲ್ಲಿ ಒಂದು 5 ಮಿನಿಟ್ಸ್ ಪ್ರೆಷರ್ ಕೊಡ್ಬೇಕು ನಾವು. 1 2 3 4 5 ಈ ತರ ಪ್ರೆಷರ್ ಕೊಟ್ಟಾಗ ಅದೇನಾಗುತ್ತೆ, ನಮ್ದು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಅದ್ರ ನೆಕ್ಸ್ಟ್ ಬಂದು ಇಲ್ಲಿ ಬರುತ್ತಲ್ಲ, ಮೂಗಿನ ಕೆಳಗಡೆ ಇಲ್ಲಿ ಲೈನ್ಸ್ ಇದೆಯಲ್ಲ ಮಿಡಲ್ ಅಲ್ಲಿ ಸ್ವಲ್ಪ ನಾವು ಪ್ರೆಷರ್ ಕೊಟ್ಟಾಗ ಅದು ಸಹ ಕಾನ್ಸಂಟ್ರೇಷನ್ ಗೆ ನಮ್ಗೆ ಡೆವಲಪ್ಮೆಂಟ್ ಆಗುತ್ತೆ. ಆಗ ಸೊ ನಾವ್ ಏನ್ ಓದ್ತೀವಿ ಅದು ಕಾನ್ಸಂಟ್ರೇಟ್ ಆಗತ್ತೆ, ಸೊ ಮರ್ತೋಗಲ್ಲ ನಾವು. ಸೊ ಈ ಪಾಯಿಂಟ್ ಕೊಡ್ಬೇಕು. ಸೊ ಮೇಲಿನ ತುಟಿ ಮಧ್ಯದಲ್ಲಿ ಇಲ್ಲಿ ಕಾಣಿಸ್ತಿರಲ್ಲ, ಮತ್ತೆ 2 ಕಣ್ಣಿಗಳ ಮಧ್ಯದ ಐಬ್ರೋ ಇದೆಯಲ್ಲ ಅಲ್ಲಿ ಇದಕ್ಕೆ, ಮತ್ತೆ ಫಿಂಗರ್ಸ್ ಏನಿದೆಯಲ್ಲ, ಫಿಂಗರ್ಸ್ಗೆ ನಾವು ಸ್ವಲ್ಪ ಹೊತ್ತು ಪ್ರೆಷರ್ ಕೊಡ್ಬೇಕು. ಇಲ್ಲಿ ಇದೆಯಲ್ಲ, ಸೊ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿಗೆ ನಾವು ಸ್ವಲ್ಪ ಹೊತ್ತು ಪ್ರೆಷರ್ ಕೊಡ್ತಾ ಹೋಗ್ಬೇಕು. ಎಲ್ಲಾ ಫಿಂಗರ್ಸ್ಗಳು ಈ ತರ ಪ್ರೆಷರ್ಸ್ ಕೊಡ್ತಾ ಇದ್ದಾಗ ಸೊ ನಮ್ದು ಇದು ಮೆಮೊರಿ ಪವರ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಇವ ಪಾಯಿಂಟ್ಸ್, ಅಕ್ಯುಪಂಕ್ಚರ್ ಪಾಯಿಂಟ್. ಥ್ಯಾಂಕ್ ಯು ಸರ್. ಎಸ್ ಮಕ್ಕಳೇ, ಅರ್ಥ ಆಗಿದಲ್ಲ? ಈಗ ಮೇಡಮ್ ಹೇಳೋದು ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಏನಂತಂದ್ರೆ, ಈಗ ಅವ್ರು ಹೇಳಿದ್ರು ನೋಡಿ, ಈ ಮೇಲಿನ ತೊಟ್ಟಿಯಲ್ಲಿ ಈ ಪಾಯಿಂಟ್ ಇದೆ, ಇದನ್ನು ಈ ತರ ಒತ್ತಡ ಮಾಡೋದು. ಒಂದು 5 ಸೆಕೆಂಡ್ ಹೀಗೆ ಪ್ರೆಸ್ ಮಾಡ್ಕೊಂಡು ಇಡಬೇಕು ಮತ್ತೆ ಬಿಡಬೇಕು. ಒಂದ್ಸರಿ ಇದು ಪ್ರೆಸ್ ಮಾಡಿದ್ರೆ 5 ಸೆಕೆಂಡ್ ಪ್ರೆಸ್ ಮಾಡೋದು, ಬಿಡೋದು. ಈ ತರ ಒಂದು 10 ಸರಿಯಿಂದ 15 ಸರಿ ಮಾಡ್ಕೊಳ್ಳಿ ಒಂದು ಬಾರಿ. ಆ ತರ 3 ಬಾರಿ ಮಾಡ್ಬೋದು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಬಾರಿ ಮಾಡಿ. ಒಂದೊಂದು ಸರಿ ಈ ತರ ಪ್ರೆಸ್ ಮಾಡೋದು, 10ರಿಂದ 15 ಸರಿ ಪ್ರೆಸ್ ಮಾಡ್ಕೊಂಡು ರಿಲೀಸ್ ಮಾಡೋದು, ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಹಾಗೆ ಇಲ್ಲೊಂದು ಪಾಯಿಂಟ್, ಈ ಒಂದು ಪಾಯಿಂಟ್ ಅಷ್ಟೇ, ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು. ಈಗ ನೀವು ಕ್ಲಾಸ್ಗೆ ಹೋಗ್ತಾ ಇದ್ರಿ, ಸ್ಕೂಲ್ಗೆ ಹೋಗ್ತಾ ಇದ್ರೆ ಇಟ್ಕೊಳ್ಳಿ, ಒಂದು 10 ನಿಮಿಷ 15 ನಿಮಿಷ ಮುಂಚೆ ಮಾಡಿಕೊಂಡು ಸ್ಕೂಲ್ಗೆ ಹೋಗಿ. ಸೊ ಏನೇ ಪಾಠದಲ್ಲಿ ನೀವು ಕೇಳಿಸ್ಕೊಂಡ್ರೆ ಅದ್ಭುತವಾಗಿ ನಿಮಗೆ ನೆನಪಿನ ಶಕ್ತಿ ಇರುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚಾಗಿರುತ್ತೆ, ಮೆಮೊರಿ ಪವರ್ ಹೆಚ್ಚಾಗಿರುತ್ತೆ. ಓಕೆ, ಸೊ ಏಕಾಗ್ರತೆ ತುಂಬಾ ಚೆನ್ನಾಗಿರ್ತದೆ.
ಆಮೇಲೆ ನೀವು ಎಕ್ಸಾಮ್ಸ್ ಬರೆಯಕ್ಕೆ ಹೋಗ್ತಿರಲ್ಲ, ಎಲ್ಲ ಓದಿದ್ರಿ, ಅಂದ್ರೆ ನಮ್ಮ ಮನೇಲಿ ಎಲ್ಲ ಓದಿರ್ತಿರಲ್ಲ, ಈ ಎಕ್ಸಾಮ್ ಬರೆಯಕ್ಕೆ ಹೋಗಕ್ ಮುಂಚೆ ಸ್ವಲ್ಪ ಈ ತರ ಮಾಡ್ಕೊಳ್ಳಿ. ಎಕ್ಸಾಮ್ ಹಾಲ್ಗೆ ಹೋಗಕ್ ಮುಂಚೆ ಒಂದು 10 ನಿಮಿಷ ಮುಂಚೆ ಮಾಡ್ಕೊಂಡು ಹೋಗಿ ಕೂತ್ಕೊಳ್ಳಿ. ಇದು ಈ ಎರಡು ಮಾಡ್ಕೊಳ್ಳಿ, ಇದೊಂದು ಇಲ್ಲೊಂದು. ಆಮೇಲೆ ಎಲ್ಲ ಬೆರಳಲ್ಲಿ ಈ ಕೊನೆ ಭಾಗದ ಬೆರಳು ಕೊನೆ ಭಾಗದಲ್ಲ ಈ ತರ ಸ್ವಲ್ಪ ಒಂದು 10 ಸರಿ, ಎರಡು ಈ ಕೈಗೆ 10 ಸರಿ, ಈ ಕೈಯಲ್ಲಿ ಎಲ್ಲಾ ಬೆರಳಿಗೆ 10 ಸರಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ. ಈ ತರ ಪ್ರೆಸ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡ್ಕೊಳ್ಳಿ ಈ ತರ. ಆಮೇಲೆ ಮೇಯ್ನ್ ಏನಂದ್ರೆ ಹೆಬ್ಬೆರಳು ಇದೆಲ್ಲ, ಹೆಬ್ಬೆರಳು ಈ ಭಾಗ ಇದೆ ನೋಡಿ, ಇದು ಮೆದುಳಿಗೆ ಸಂಬಂಧಿತ. ಈ ಭಾಗ ಹೆಬ್ಬೆರಳು ಇದು ಮೆದುಳಿಗೆ ಸಂಬಂಧಿತ. ಇದು ಸ್ವಲ್ಪ ಒಂದು ಇನ್ನು ಸ್ವಲ್ಪ 5-6 ಸರಿ ಹೆಚ್ಚಾಗಿ ಒತ್ಕೊಳ್ಳಿ. ಈ ತರ ಪ್ರೆಸ್ ಮಾಡಿ, ಇದನ್ನ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ರೆ ಅವಾಗ ಪೂರ್ತಿ ನಿಮ್ಮ ಒಳಗಡೆ ಬ್ರೈನ್ ತುಂಬಾ ಆಕ್ಟಿವ್ ಇರುತ್ತೆ, ತುಂಬಾ ಶಾರ್ಪ್ ಇರುತ್ತೆ ಬ್ರೈನ್. ಸೊ ಇದರಿಂದ ಅದ್ಭುತವಾದ ಫಲಿತಗಳು. ಅದೇ ಇದು ಆಕ್ಯುಪ್ರೆಷರ್ ಮೆಮರಿ ಪಾಯಿಂಟ್ ಅಂತ ಹೇಳ್ತೀವಿ. ಆಕ್ಯುಪ್ರೆಷರ್ ಮೆಮರಿ ಪಾಯಿಂಟ್ ಇದು ಪ್ರತಿದಿನ ಮಾಡಬೇಕು, ಬೆಳಗ್ಗೆ ಸಾಯಂಕಾಲ. ನೀವು ಅಂದ್ರೆ ಸ್ಕೂಲ್ಗೆ ಹೋಗಕ್ ಮುಂಚೆ ಮಾಡ್ಕೊಳ್ಳಿ. ಸ್ಕೂಲ್ ಹೋಗಕ್ ಮುಂಚೆ ಈ ಪಾಯಿಂಟು, ಆಮೇಲೆ ಎಲ್ಲ ಬೆರಳು ತುದಿ, ಈ ತುದಿ ಏನಿದು ಚೆನ್ನಾಗಿ ಪ್ರೆಸ್ ಮಾಡ್ಕೊಡೋದು. ಇದು ಮಾಡ್ಕೊಂಡು ಸ್ಕೂಲ್ಗೆ ಹೋಗಿ. ಎಕ್ಸಾಮ್ ಹೋಗಕ್ ಮುಂಚೆನೂ ಅದೇ ತರ ಮಾಡಿ. ಯಾವುದೇ ಶ್ಲೋಕಗಳು ನೀವು ಹೇಳ್ಬೇಕಂದ್ರೂ ಕಲಿಬೇಕಂದ್ರೂ ಇದು ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಅವಾಗ ಅದ್ಭುತವಾಗಿ ಫಲಿತಗಳು ಸಿಗತ್ತೆ. ಆಯ್ತು, ಈಗ ಮಕ್ಕಳೇ, ಈಗ ಏನ್ ಮಾಡೋದು ಅಂದ್ರೆ ನಿಮ್ಮ ಪ್ರಶ್ನೆಗಳಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡ್ತಾ ಹೋಗಿ. ಸೊ ಮೇಡಮ್ ಅವರು ಎಲ್ಲರೂ ನಿಮ್ಗೆ ಆನ್ಸರ್ ಕೊಡ್ತಾ ಹೋಗ್ತಾರೆ. ಈಗ ಎಲ್ಲ ಮುಕ್ತಾಯ ಆಯ್ತು. ಅಂದ್ರೆ ಧ್ಯಾನ ಮಾಡಿದ್ವಿ, ಜ್ಞಾನ ತಿಳ್ಕೊಂಡಿದ್ವಿ, ಧ್ಯಾನ ಯಾಕೆ ಮಾಡ್ಬೇಕಂತ ತಿಳ್ಕೊಂಡಿದ್ವಿ. ಆಮೇಲೆ ಒಂದು ಗಣೇಶ ಮಂತ್ರ ಆಯ್ತು. ಮತ್ತೆ ಅದಾದ್ಮೇಲೆ ಗಣೇಶನ ಆ ರೂಪಕ್ಕಿರುವಂತ ಅರ್ಥ ಏನು, ಅದು ಅಂತರಾರ್ಥ ಏನು ತಿಳ್ಕೊಂಡಿದ್ವಿ. ಕೊನೆಯದಾಗಿ ಆಕ್ಯುಪ್ರೆಷರ್ ಅಲ್ಲಿ ಮೆಮರಿ ಪಾಯಿಂಟ್ ಆಕ್ಟಿವೇಶನ್ ಅದು ತಿಳ್ಕೊಂಡಿದ್ವಿ. ಸೊ ಆಕ್ಯುಪ್ರೆಷರ್ ಪಾಯಿಂಟ್ ಯಾಕೆ ಆಕ್ಟಿವೇಟ್ ಮಾಡ್ಕೋಬೇಕು, ಆಕ್ಟಿವೇಟ್ ಮಾಡ್ಕೊಂಡ್ರೆ ಆಕ್ಯುಪ್ರೆಷರ್ ಅಲ್ಲಿ ನಮಗೆ ಅದ್ಭುತವಾದ ಫಲಿತಗಳು ಹೇಗೆ ಬರುತ್ತೆ ಅಂತ ತಿಳ್ಕೊಂಡಿದ್ವಿ. ಎಲ್ಲ ಮುಕ್ತಾಯ ಆಯ್ತು. ಸೊ ನಾವು ಕಾರ್ಯಕ್ರಮ ಮುಕ್ತಾಯ ಮಾಡಕ್ ಮುಂಚೆ ನಿಮ್ಮ ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಿ ಸ್ನೇಹಿತರೆ. ಮಕ್ಕಳೇ ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ಈಗ ಒಂದೊಂದು ಆನ್ಸರ್ ಮಾಡ್ತಾ ಹೋಗೋಣ. ಒಂದು 5 ನಿಮಿಷ ಕಾಲ ಪ್ರಶ್ನೋತ್ತರಗಳು ಇರ್ತದೆ, ಆಮೇಲೆ ಮುಕ್ತಾಯ ಮಾಡೋಣ. ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ರೈಟ್. ತುಳಸಿ ಮಾತಾಡಿಮ್ಮ. ತುಳಸಿ. ಸರ್, ನಾವು ಧ್ಯಾನ ಯಾವಾಗ ಬೇಕಾದ್ರೂ ಮಾಡ್ಬೋದಾ? ಧ್ಯಾನ ಎನಿ ಟೈಮ್ ಮಾಡ್ಬೋದು. ಅದಕ್ಕೂ ಸಮಯ ಇಲ್ಲ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಎನಿ ಟೈಮ್. ನಿಮ್ಗೆ ಧ್ಯಾನ ಮಾಡಕ್ಕೆ ನಿಯಮ ಏನಂದ್ರೆ ಊಟ ಮಾಡಿದ ಮೇಲೆ 1 ಗಂಟೆ ಗ್ಯಾಪ್ ಕೊಡ್ಬೇಕು ಅಷ್ಟೇ. ಓಕೆ, ಊಟ ಮಾಡಿದ ಮೇಲೆ ಯಾವುದೇ ತಿಂಡಿ, ಊಟ, ಸಾಯಂಕಾಲ ಡಿನ್ನರ್ ಆದ್ಮೇಲೆ 1 ಗಂಟೆ ಗ್ಯಾಪ್ ಕೊಡಿ. ಇಲ್ಲ ಅಟ್ಲೀಸ್ಟ್ ಇಲ್ಲ ಅಂದ್ರೆ ಒಂದು ಅರ್ಧ ಗಂಟೆಯಿಂದ 45 ನಿಮಿಷ ಗ್ಯಾಪ್ ಕೊಟ್ಟು ಧ್ಯಾನ ಮಾಡಿ. ಧ್ಯಾನ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಅಂತ ಹೇಳ್ತೀವಿ. ಆದ್ರೆ ಒಂದು 10 ನಿಮಿಷದಿಂದ 15 ನಿಮಿಷ ಸಾಕು. ನಿಮ್ಮಂತ ಈ ವಯಸ್ಸು ವಿದ್ಯಾರ್ಥಿನಿಗೂ ಮಕ್ಕಳಿಗೆ ಕನಿಷ್ಠ ಪಕ್ಷ 15 ನಿಮಿಷದಿಂದ 20 ನಿಮಿಷ ಸಾಕು. ಓಕೆ, ಇನ್ನೇನು ಕ್ವಶನ್ಸ್ ಇದೆಯಾ? ಹೇಳಿ, ಮಾತಾಡಿ ತುಳಸಿ. ಥ್ಯಾಂಕ್ ಯು ಸರ್. ಓಕೆ, ರೈಟ್. ಸಂಜಿತ್ ಮಾತಾಡಿ. ಸಂಜಿತ್ ಮಾತಾಡಿ. ಧ್ಯಾನ ಮಾಡ್ಬೇಕಾದ್ರೆ ಪತ್ರಿಜಿ ಬಂದು ತಲೆಯಲ್ಲಿ. ಧ್ಯಾನ ಮಾಡ್ಬೇಕಾದ್ರೆ ಪತ್ರಿಜಿ ಬಂದ್ರು ತಲೆಯಲ್ಲಿ. ಓಹೋ, ಗ್ರೇಟ್ ಗ್ರೇಟ್. ಧ್ಯಾನ ಮಾಡುವಾಗ ಪತ್ರಿಜಿ ಬಂದ್ರಾ? ವಂಡರ್ಫುಲ್ ವಂಡರ್ಫುಲ್. ಕ್ಲಾಪ್ಸ್ ಹೊಡಿ ಒಂದ್ಸರಿ, ಎಲ್ಲರೂ ಕ್ಲಾಪ್ಸ್ ಹೊಡಿ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಶ್ರೀ ಅವರೇ, ನೀವು ಗೈಡ್ ಮಾಡ್ತಾ ಹೋಗ್ಬೇಕಮ್ಮ ಎಲ್ಲ. ನಾಳೆ ಮತ್ತೆ ನಾನು ಇರಲ್ಲ ಅಂದ್ರೆ ನೀವೇ ಟೇಕ್ ಓವರ್. ನೀವು ಮತ್ತೆ ಅಶ್ವಿನಿ ಮೇಡಮ್ ಸೈಲೆಂಟ್ ಆಗಿದ್ದಾರೆ ಯಾಕೆ? ಇಲ್ಲ ಸರ್, ಇಲ್ಲ ಸರ್, ಆಕ್ಟಿವ್ ಅಲ್ಲಿ ಇದೆ. ಪ್ರಶ್ನೆಗಳು ಕೇಳ್ತಾ ಇರ್ಬೇಕಮ್ಮ, ಪ್ರಶ್ನೆಗಳು ಕೇಳ್ಬೇಕು, ಒಬ್ಬೊಬ್ಬರನ್ನ ಎಬ್ಸ್ಬೇಕು. ನಾನು ಸುಮ್ನೆ ಇರ್ತೀನಿ, ನಾನು ಏನೋ ಇದೀನಿ ಅಂತ ಹೇಳ್ಬಿಟ್ಟು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಲ್ಲ ಸರ್, ಗುರುಗಳು ಇದ್ದೀರಲ್ವಾ, ಅದಕ್ಕೆ ಮಾಡಿ ನೀವೇ ಮಾಡಿ. ಸ್ವಲ್ಪ ನೀವು ಮಾಡಿ, ಸ್ವಲ್ಪ ನಾನು ಮಾಡ್ತಾ ಇರ್ತೇನೆ. ರೈಟ್. ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಇನ್ನೇನಾದ್ರು ಕ್ವಶನ್ಸ್ ಇದೆಯಾ? ಒಬ್ಬೊಬ್ರು ಕೇಳ್ತಾ ಕೊಡ್ತಾರೆ, ಗ್ಯಾರಂಟಿ ಕ್ವಶನ್ಸ್ ಕೊಡ್ತಾರೆ. ನಾವು ಆನ್ಸರ್ ಮಾಡಕ್ಕೆ ರೆಡಿ ಇದೀವಿ, ಅವ್ರು ಕೇಳ್ತಾ ಇರ್ಬೇಕು. ಸಂಜಿತ್, ಈಗ ಏನಾದ್ರು ಪ್ರಶ್ನೆ ಒಂದೇ ಅಲ್ಲ, ಪ್ರಶ್ನೋತ್ತರ ಜೊತೆಗೆ ಅನುಭವ. ಅವ್ರಿಗೆ ಈ ಧ್ಯಾನದಲ್ಲಿ ಸ್ವಲ್ಪ ಧ್ಯಾನ ಮಾಡಿದ್ರಲ್ಲ, ಆ ಧ್ಯಾನದಲ್ಲಿ ಹೇಗೆ ಅನಿಸ್ತು,
ಏನು ಅನುಭವ ಅನಿಸಿದೆ ನೋಡಿ. ಸಜಿತ್ ಒಳ್ಳೆ ಅನುಭವ ಕೊಟ್ಟಿದ್ದಾರೆ. ಅಂದ್ರೆ ಅವರು ತಲೆಯಲ್ಲಿ ಪತ್ರಿಜಿ ಬಂದ್ರು ಅಂತ ಹೇಳಿದ್ರು. ಅದು ಅದ್ಭುತ. ಮಾಡಿದ ಒಂದು 10 ನಿಮಿಷ ಅಲ್ವಾ, ಅದೇ ತರ. ಸೊ ಏನೋ ಏನೋ ಒಂದು ಅನುಭವ ಆಗಿರ್ತದೆ ಅವ್ರಿಗೆ. ಏನೋ ಒಂದು ಆ ಧ್ಯಾನದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡಿದ್ರಲ್ಲ, ಕಣ್ಣು ಮುಚ್ಕೊಳ್ಳುವಾಗ ಖಂಡಿತವಾಗಿ ಅವ್ರಿಗೆ ಒಂದು ಅನುಭವ ಅನಿಸಿರ್ತದೆ. ಅದನ್ನು ಹಂಚ್ಕೊಳ್ಳಿ, ಪರವಾಗಿಲ್ಲ. ರೈಟ್. ರೇಣುಕಮ್ಮ ಅನ್ಮ್ಯೂಟ್ ಮಾಡಿ. ಪ್ರಣವ್ ಅಂತಿದ ನೋಡಿ. ಹಾ ಸರ್, ಮಾಡಿದೆ ಸರ್, ಆಗಿದೆ ಅವ್ರದ್ದು. ಹೇಳಿ, ಮಾತಾಡಕ್ಕೆ ಹೇಳಿ, ಮಾತಾಡಕ್ಕೆ ಹೇಳಿ ಪುಟ್ಟ, ಮಾತಾಡು ಪುಟ್ಟ. ಏನ್ ಡೌಟ್ ಇದೆಯಾ ಕೇಳು, ಕ್ವಶನ್ ಇದೆ ಕ್ವಶನ್ ಕೇಳು, ಇಲ್ಲ ನಿಂಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದ್ರೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡು. ಇನ್ ಕೇಸ್ ಅವ್ರು ಮಾತಾಡಕ್ಕಾಗಿಲ್ಲ ಅಂದ್ರೆ ಅವ್ರ ಪಕ್ಕದಲ್ಲಿ ತಾಯಿ ತಂದೆ ಇದ್ರೆ ಅವರು ಮಾತಾಡ್ಬೋದು. ಆಮೇಲೆ ಹೋಗ್ತಾ ಹೋಗ್ತಾ ಇನ್ನು ನಾಳೆ ದಿವಸ ಅವರೇ ಮಾತಾಡ್ತಾರೆ. ಸ್ವಲ್ಪ ಅಲ್ವಾ? ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ. ನನ್ನ ಹೆಸರು ವಿಹಾನ. ನಾ ಧ್ಯಾನ ಮಾಡುವಾಗ ದೇವ್ರ ನನ್ನ ಆಶೀರ್ವಾದ ಮಾಡ್ದಂಗಾಯ್ತು. ಗ್ರೇಟ್ ಎಕ್ಸ್ಪೀರಿಯನ್ಸ್. ಏನಾಯ್ತು ಅಂತಮ್ಮ? ಏನಾಯ್ತು ಅರ್ಥ ಆಗಿಲ್ಲ. ಅವರು ಧ್ಯಾನ ಕೂತ್ಕೊಂಡಾಗ ದೇವ್ರು ಬಂದು ಆಶೀರ್ವಾದ ಮಾಡ್ದಂಗ ಅವ್ರಿಗೆ ಫೀಲ್ ಆಯ್ತಂತೆ ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ನೈಸ್ ಎಕ್ಸ್ಪೀರಿಯನ್ಸ್. ದಿನ ಆತರ ಕುತ್ಕೊಂತ ಇದ್ರೆ ನಿಂಗ್ ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಎಲ್ಲ ಆಗುತ್ತೆ, ನಿನ್ ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ಇಬ್ಬರಿಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ನೀವೆಲ್ಲರೂ ಮಾಡ್ತಿದ್ರು ಕೂಡ ನಿಮ್ಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಸೊ 20 days ಒಳಗಡೆ ನೀವ್ ಎಲ್ಲಾರು ಶೇರ್ ಮಾಡ್ಬೇಕು ಈ ತರ ಎಲ್ಲಾನು. ಮಾಡ್ತಿರಲ್ಲ ಎಲ್ಲಾರುನು? ಇನ್ನು ಇನ್ವೈಟ್ ಮಾಡಿ, ಬರ್ತಾರೆ ನೋಡಿ ಕ್ವಶನ್ಸ್. ಮಕ್ಳ ಇನ್ಯಾರಿಗಾದ್ರೂ ಮನ್ಸಿನಲ್ಲಿ ಏನಾದ್ರೂ ಒಂದು ಬಂದಿರುತ್ತೆ ಕ್ವಶನ್ ಕೇಳ್ಬೇಕು ಅಂತ, ದಯವಿಟ್ಟು ಆರಾಮಾಗಿ ಕೇಳಿ. ನೀವೇನೇ ಕೇಳಿದ್ರು ಆನ್ಸರ್ ಸಿಗುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಇದೊಂದು ಒಳ್ಳೆಯ ಅವಕಾಶ. ಏನ್ ಬೇಕಾದ್ರೂ ಕೇಳ್ಬೋದು. ಮಹಾಲಕ್ಷ್ಮಿ, ಮಕ್ಕಳೇ ಇನ್ನು ಯಾರು ಮಾತಾಡ್ಬೇಕು ದಯವಿಟ್ಟು ಕೈ ಎತ್ತಿ, ಹ್ಯಾಂಡ್ ರೈಸ್ ಮಾಡಿ. ಯಾರ್ಯಾರು ಇನ್ನು ಮಾತಾಡ್ಬೇಕು? ಮಹಾಲಕ್ಷ್ಮಿ ಪುಟ್ಟ, ನೀನೇನೋ ಮಾತಾಡೋಕೆ ಹೋಗ್ತಾ ಇದ್ಯಾ? ಮಾತಾಡಮ್ಮ. ನನ್ ಧ್ಯಾನ ಹೇಳಿದ್ರಲ್ಲ ಮಂತ್ರ, ಹೇಳಮ್ಮ. ನನ್ ಧ್ಯಾನ ತುಳಸಿ ಮಾತಾಡ್ತಾರೆ ನೋಡಿ. ಹಾ ಸರ್, ಅನ್ಮ್ಯೂಟ್ ಆಗಿದೆ. ತುಳಸಿ ಮಾತಾಡೋ ಪುಟ್ಟ, ಅನ್ಮ್ಯೂಟ್ ಆಗಿದೆ. ಸರ್, ಅದು ನಮ್ಮ ಪಪ್ಪ ಬರ್ತಿದ್ರು ಸರ್. ನಮ್ಮ ಪಪ್ಪ ನನಗೆ ಹೇಳ್ತಿದ್ರು ಜಾಯ್ನ್ ಆಗು. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೆಡಿಟೇಷನ್ ಇಂದು ಚೆನ್ನಾಗ್ ಅನಿಸ್ತು. ಬಸವರಾಜ್ ಸರ್. ಮಹಾಲಕ್ಷ್ಮಿ ಪುಟ್ಟಗೆ ಅನ್ಮ್ಯೂಟ್ ಆಪ್ಷನ್ ಕೊಡಿ. ಆಗಿದೆ ನೋಡಿ, ಅನ್ಮ್ಯೂಟ್ ಆಗಿದೆ. ಮಹಾಲಕ್ಷ್ಮಿ ಅವ್ರು ಅನ್ಮ್ಯೂಟ್ ಮಾಡಿನಮ್ಮ, ಅನ್ಮ್ಯೂಟ್ ಮಾಡ್ಕೊಂಡು. ಹಾ, ಓಕೆ, ಮಾತಾಡಮ್ಮ. ಮ್ಯಾಮ್, ಧ್ಯಾನ ಟೈಮ್ಗೆ ಈ ತರ ಮಾಡಿದ್ವಲ್ಲ ಮಂತ್ರ, ಅದು ಮಂತ್ರ ಅಲ್ಲ ಪುಟ್ಟ. ನಾವು ಧ್ಯಾನ ಎಲ್ಲ ಮಾಡದ್ಮೇಲೆ ಆಯ್ತಾ, ಸೊ ಕಣ್ ಮುಚ್ಕೊಂಡಾದ್ಮೇಲೆ 2 ನಿಮಿಷ ನಮ್ಮ ಎನರ್ಜಿ ಎಲ್ಲ ನಮ್ಮಲ್ಲೇ ಇರ್ಬೇಕು ಅಂತ ಸೊ ನಾವು ಕೈ ನೋಡ್ಕೊಳೋದು. ಕೈಗೆ ಎನರ್ಜಿ ಆಯ್ತಾ? ಎನರ್ಜಿ ಪಾಸ್ ಆಗಿರುತ್ತೆ ನಮ್ ಬಾಡಿಗೆ. ಸೊ ಅದನ್ನ ನಮ್ಮೊಳಗಡೆ ನಾವ್ ತಗೊಂತೀವಿ. ಓಕೆನಾ? ಗುಡ್ ಎಕ್ಸ್ಪೀರಿಯನ್ಸ್. ಗುಡ್ ಎಕ್ಸ್ಪೀರಿಯನ್ಸ್ ಆಯ್ತಾ ಮಹಾಲಕ್ಷ್ಮಿ ಪುಟ್ಟಗೆ?
ಸಂಜೆ ಮತ್ತೆ ಮಾಡು, ಇನ್ನು ಮತ್ತೆ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈವ್ನಿಂಗ್ ಮಾಡು. ಎಸ್ ಮ್ಯಾಮ್. ಮತ್ತೆ ಇನ್ಯಾರಿಗೆ ಏನಾದ್ರು ಡೌಟ್ ಇದೆಯಾ? ಇನ್ನು ಯಾರು ಐ ಥಿಂಕ್ ಪ್ರಶ್ನೆಗಳಿಲ್ಲ ಅಂತಂದ್ರೆ ಯಾರು ಕೈ ಎತ್ತಿಲ್ಲ. ಮಕ್ಕಳೇ, ಇನ್ನು ಯಾರೋ ಪ್ರಶ್ನೆಗಳಿದ್ರೆ ಕೈ ಎತ್ತಿ ದಯವಿಟ್ಟು. ನಿಮ್ಮ ಪ್ರಶ್ನೆ ಕೇಳ್ಕೊಳ್ಳಿ. ಇವತ್ತು ಮೊದಲನೇ ದಿನ. ಓಕೆ. ಸೊ ಏನಿಲ್ಲ, ಧ್ಯಾನ ಅತಿ ಸುಲಭ. ಧ್ಯಾನ ಅದು ಅತಿ ಸುಲಭ. ಕೈ ಈ ತರ ಕ್ರಾಸ್ ಮಾಡ್ಕೊಂಡದು, ಕಾಲು ಕ್ರಾಸ್ ಮಾಡ್ಕೊಂಡದು ಕೆಳಗಡೆ. ನೀವು ನೇಲ ಮೇಲೆ ಕೂತ್ಕೊಂಡ್ರೆ ಸುಖಾಸನಲ್ಲಿ ಕೂತ್ಕೊಳ್ಳಿ. ಪದ್ಮಾಸನ ಏನ್ ಬೇಕಾಗಿಲ್ಲ. ಕಠಿಣ ತರ ಆಸನ ಯಾವುದು ಬೇಕಾಗಿಲ್ಲ. ಪದ್ಮಾಸನ ಹಾಕೊಂಡು ಕಠಿಣ ತರ ಆಸನ ಇಟ್ಕೊಂಡು ಏನು ಬೇಕಾಗಿಲ್ಲ. ಸುಲಭ ತರ ಆಸನ. ಈ ತರ ಕೈ ಕ್ರಾಸ್ ಕೊಂಡೋದು, ಕೈ ಕ್ರಾಸ್ ಮಾಡ್ಕೊಳ್ಳೋದು, ಕಾಲು ಕ್ರಾಸ್ ಮಾಡ್ಕೊಳ್ಳೋದು. ಬೆನ್ನು ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಬೆನ್ನು ನಿಟಾರಾಗಿ ಇಟ್ಕೋಬೇಕು. ಸ್ಟ್ರೈಟ್ ಆಗಿ ಕೂತ್ಕೋಬೇಕು. ಈ ತರ ಬೆಂಡಾಗಿ ಕೂತ್ಕೋಬಾರ್ದು. ಓಕೆ. ಬೆನ್ನು ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಆಮೇಲೆ ನಿಧಾನವಾಗಿ 2 ಕಣ್ಣುಗಳು ಮುಚ್ಕೋಬೇಕು. ನಮ್ಮ ಉಸಿರಾಟ ನಡೀತಾ ಇದೆಯಲ್ಲ, ಉಸಿರಾಟ ಇಲ್ಲಿ ನಮ್ಮ ಮೂಗಿಯಲ್ಲಿ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಅದು ಗಮನಿಸ್ತಾ ಕೂತ್ಕೊಳ್ಳಿ ಅಷ್ಟೇ. ಓಕೆ. ಕಣ್ಣು ಮಾತ್ರ ತೆರೆಯಬಾರ್ದು ಯಾವುದೇ ಕಾರಣಕ್ಕೂ. ಮಾಸ್ಟರ್ ಹೇಳ್ತಾರೆ, ಪ್ರತಿ ಕ್ಲಾಸಲ್ಲಿ ಮಾಸ್ಟರ್ ಹೇಳ್ತಾರೆ, ಅವಾಗ ಕಣ್ಣು ತೆರೆಯಬೇಕು. ಅಷ್ಟುವರೆಗೆ ಕಣ್ಣು ತೆರೆಯಬಾರ್ದು. ಓಕೆ. ಕೈ ಕ್ರಾಸ್ ಮಾಡ್ಕೊಳ್ಳೋದು, ಕಾಲು ಕ್ರಾಸ್ ಮಾಡ್ಕೊಳ್ಳೋದು, ಬೆನ್ನು ನಿಟಾರಾಗಿ ಇಟ್ಕೊಂಡದು, ಕಣ್ಣು ಮುಚ್ಕೊಂಡದು, ಶ್ವಾಸನ ಗಮನಿಸ್ತಾ ಕೂತ್ಕೊಂಡದು. ಯಾವುದೇ ಮಂತ್ರ ಜಪ, ದೇವ್ರ ಪಾಠ ಊಹಿಸ್ಕೊಳೋದು ಏನು ಮಾಡಬಾರ್ದು. ಓಕೆ. ಭಜನೆ, ನಾಮ ಸಂಕೀರ್ತನ ಏನ್ ಮಾಡಬಾರ್ದು. ಬರೀ ನಿಮ್ಮ ಶ್ವಾಸದ ಮೇಲೆ ಗಮನ. ಶ್ವಾಸ ಹೋಗ್ತಾ ಇರೋದು, ಬರ್ತಾ ಇರೋದು. ಇದು ಈ ಧ್ಯಾನ ಹೆಸರು ಆನಾಪಾನ ಸತಿ. ಆನ ಅಂದ್ರೆ ಉಚ್ಛ್ವಾಸ, ಅಂದ್ರೆ ಒಳಗಡೆ ನಮ್ಮ ಶ್ವಾಸವನ್ನು ಒಳಗಡೆ ತಗೊಂತಾ ಇದ್ವಿ, ಅದು ಉಚ್ಛ್ವಾಸ. ಅಪಾನ ಅಂದ್ರೆ ಶ್ವಾಸವನ್ನು ಹೊರಗಡೆ ಹಾಕ್ತಾ ಇದ್ವಿ. ಓಕೆ. ಶ್ವಾಸವನ್ನು ಹೊರಗಡೆ ಹಾಕ್ತಾ ಇದ್ವಿ, ಅದು ಅಪಾನ. ಆನ ಪ್ಲಸ್ ಅಪಾನ. ಸತಿ ಅಂದ್ರೆ ಅಂದ್ರೆ ಹೊರಗಡೆ ಬರ್ತಾ ಇರೋದು, ಹೊರಗಡೆ ಹೋಗ್ತಾ ಇರೋಂತ ಈ ಶ್ವಾಸ ಎರಡು, ಅಂದ್ರೆ ಉಚ್ಛ್ವಾಸ ನಿಶ್ವಾಸ ಜೊತೆಗಿರೋದು ಸತಿ. ಅದಕ್ಕೆ ಈ ಧ್ಯಾನ ಹೆಸರು ಬಂದು ಆನಾಪಾನ ಸತಿ. ಆನ ಪ್ಲಸ್ ಅಪಾನ ಪ್ಲಸ್ ಸತಿ. ಇದು ಗೌತಮ್ ಬುದ್ಧರು 2500 ವರ್ಷ ಹಿಂದುಗಡೆ ನಮಗೂ ಕೊಟ್ಟಿರುವಂತ ಧ್ಯಾನ ಪದ್ಧತಿ ಇದು. ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ. ಸೊ ಅದ್ಭುತವಾದ ಈ ಧ್ಯಾನ ಪದ್ಧತಿ ಗೌತಮ್ ಬುದ್ಧರು ಕೊಟ್ಟಿರೋದು. ಗೌತಮ್ ಬುದ್ಧರು ಅವರು ಕಂಡಿಡಿರೋದು ಈ ಪದ್ಧತಿ ಆನಾಪಾನ ಸತಿ. ಸೊ ಈ ಧ್ಯಾನವನ್ನೇ ಪ್ರತಿದಿನ ಮಾಡಿದ್ರೆ ಸೊ ಅತ್ಯಧಿಕ ನಿಮ್ಮ ಮೆಮೊರಿ ಪವರು, ಕಾನ್ಸಂಟ್ರೇಷನ್, ಶಾರ್ಪ್, ಮೆದುಳು ತುಂಬಾ ಶಾರ್ಪ್ ಆಗುತ್ತೆ. ನಿಮ್ಗೆ ಏನ್ ಬೇಕೋ ಎಲ್ಲ ಲಭ್ಯವಾಗುತ್ತೆ. ಎಲ್ಲ ಫಲಿತಗಳು, ಆರೋಗ್ಯ ತುಂಬಾ ಒಳ್ಳೆ ಆರೋಗ್ಯ. ಅಂದ್ರೆ ನಮ್ಮ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡೂ ಚೆನ್ನಾಗಿರ್ತದೆ, ಅದ್ಭುತವಾಗಿರುತ್ತೆ. ಮಕ್ಕಳೇ ಅರ್ಥ ಮಾಡ್ಕೊಂಡು ಈ ಧ್ಯಾನವನ್ನು, ಈ ಧ್ಯಾನ ಪದ್ಧತಿ ಇಷ್ಟು ಸುಲಭ. ಯಾವುದು ಮಂತ್ರ ಇನ್ನೊಂದು ಯಾವುದು ಹೇಳ್ಬಾರ್ದು. ಮನಸ್ಸು ಒಳಗಡೆ ಹೇಳ್ಬಾರ್ದು, ಆಚೆಗಡೆ ಹೇಳ್ಬಾರ್ದು. ಏನು ಧ್ವನಿ ಮಾಡಬಾರ್ದು. ನಿಶಬ್ದವಾಗಿ ನಿಮ್ಮ ಶ್ವಾಸನ ಗಮನಿಸ್ತಾ ಕೂತ್ಕೊಳ್ಳೋದು ಅಷ್ಟೇ. ಈ ಧ್ಯಾನವನ್ನೇ ಸಾಯಂಕಾಲ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು. ಇವತ್ತು ಈಗ ನೀವು ಎಲ್ಲ ಧ್ಯಾನ ಬಗ್ಗೆ ತಿಳ್ಕೊಂಡಿದ್ರಲ್ಲ, ಮನೆಗೆ ಹೋದ್ಮೇಲೆ ಸಾಯಂಕಾಲ ಈ ಧ್ಯಾನವನ್ನು ಒಂದು 20 ನಿಮಿಷ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಿ 4 ಕ್ಲಾಸ್ ಬರಬೇಕು. ಓಕೆ. 4 ಕ್ಲಾಸ್ ಬರುವಾಗ ಪ್ರತಿಯೊಬ್ಬರು ಅನುಭವ ಹೇಳ್ಬೇಕು. ಮನೆಯಲ್ಲಿ ಮಾಡಿದೀನಿ, ಒಂದು ಸರಿ ಅಲ್ಲ, ನಿಮ್ಗೆ ಎಷ್ಟು ಸರಿ ಇಷ್ಟ ಆದ್ರೆ ಅಷ್ಟು ಸರಿ ಮಾಡಿ. ಒಂದು 10 ನಿಮಿಷ ಕೂತ್ಕೊಳ್ಳಿ, ಇಲ್ಲಾಂದ್ರೆ 20 ನಿಮಿಷ ಕೂತ್ಕೊಳ್ಳಿ ನೇರವಾಗಿ. ಎಲ್ಲಿ ಸೌಂಡ್ ಬರಬಾರ್ದು. ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಯಾವ ಹೆಚ್ಚು ಸೌಂಡ್ ಇರಬಾರ್ದು. ಅಂತ ಜಾಗದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ. ಸಾಯಂಕಾಲ ಮಾಡಿ. ಅವಾಗ ಬೆಳಗ್ಗೆ ಮತ್ತೆ ಕ್ಲಾಸ್ ಬರ್ತಿರಲ್ಲ 11 o'clock ನಾಳೆ, ಅವಾಗ ನಿಮ್ಮ ಅನುಭವ ಹೇಗನಿಸಿದೆ, ಮನೆಯಲ್ಲಿ ಮಾಡುವಾಗ ಧ್ಯಾನ ಹೆಂಗನಿಸ್ತು, ಏನು ಅನುಭವ ಅನಿಸ್ತು, ಮಕ್ಕಳಿಗೆ ವೇಗವಂತವಾಗಿ ಫಲಿತಗಳು ಬರುತ್ತೆ. ನೀವೊಬ್ರು ವಿವೇಕಾನಂದ ಆಗ್ತೀರಿ, ಮತ್ತೆ ಸಚಿನ್ ತೆಂಡೂಲ್ಕರ್ ಆಗ್ತೀರಿ, ಸ್ವಾಮಿ ದಯಾನಂದ ಸರಸ್ವತಿ, ಇಂಥ ದೊಡ್ಡ ದೊಡ್ಡ ಮಹಾನುಭಾವಗಳಿದ್ದಾರೆ. ಅಬ್ದುಲ್ ಕಲಾಂ ಆಗ್ತೀರಿ. ನಮ್ಗೆ ಯಾವುದೇ ಅಂದ್ರೆ ನಮ್ಮ ತಂದೆ ತಾಯಿ ದೊಡ್ಡ ಶ್ರೀಮಂತರಾಗಬೇಕು, ಇಲ್ಲಾಂದ್ರೆ ನಮ್ಮ ತಂದೆ ತಾಯಿ ಚೆನ್ನಾಗಿ ಓದಿರ್ಬೇಕು, ಏನು ಬೇಕಾಗಿಲ್ಲ. ನೀವೇ ದೊಡ್ಡವರಾಗ್ತೀರಿ, ಖಂಡಿತವಾಗಿ ದೊಡ್ಡವರಾಗ್ತೀರಿ. ಒಳ್ಳೆ ಅದ್ಭುತ ಶ್ರೇಷ್ಠವಾದ ವ್ಯಕ್ತಿಗಳಾಗ್ತೀರಿ ಸೊಸೈಟಿಯಲ್ಲಿ. ಅದಕ್ಕೇನು ಬೇಕಾಗಿಲ್ಲ ಮಕ್ಕಳೇ. ಅಂದ್ರೆ ನಾವು ಮನೆಯಲ್ಲಿ
ಅವ್ರು ಅಂದ್ರೆ ನಮ್ಮ ತಂದೆ ತಾಯಿ ಜಾಸ್ತಿ ಸಂಪಾದನೆ ಮಾಡಿದ್ರೆ ನಾನು ಶ್ರೀಮಂತರಾಗ್ತೀನಿ, ಇಲ್ಲ ಅಂದ್ರೆ ದೊಡ್ಡ ಕ್ರಿಕೆಟರ್ ಆಗ್ತೀನಿ, ಮ್ಯೂಸಿಷಿಯನ್ ಆಗ್ತೀನಿ, ಇಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀನಿ, ಇಲ್ಲ ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ ಅಂತ ಏನು ಸಂಬಂಧ ಇಲ್ಲ. ಇರೋದೆಲ್ಲ ನಿಮ್ಮ ಶಕ್ತಿ, ನಿಮ್ಮ ಸ್ವಶಕ್ತಿ. ಎಷ್ಟು ಶಕ್ತಿ ಇದೆ ನಮ್ಮ ಒಳಗಡೆ, ಪ್ರತಿ ಮಕ್ಕಳ ಒಳಗಡೆ, ಪ್ರತಿ ವ್ಯಕ್ತಿ ಒಳಗಡೆ ಅನಂತ ಶಕ್ತಿ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಈ ಅನಂತ ಶಕ್ತಿ ಎಲ್ಲಿದೆ? ನಮ್ಮ ಒಳಗಡೆ ಇದೆ. ಮತ್ತೆ ಅದು ಯಾಕೆ ಆಚೆ ಕಡೆ ಬರ್ತಾ ಇಲ್ಲ? ನಮ್ಮ ಮನಸ್ಸು ಗೊಂದಲ ಆಗಿದೆ. ಯಾವ ತರ ಗೊಂದಲ ಆಗಿದೆ? ಟಿವಿ ನೋಡ್ತೀವಿ, ಇನ್ನು ಯಾರೋ ಹೇಳೋದು ಕೇಳಿಸ್ಕೊಂತೀವಿ, ಮತ್ತೆ ಸರಿಯಾಗ ನಮ್ಮ ನಮ್ಮ ಹ್ಯಾಬಿಟ್ಸು ಕೆಟ್ಟದಾಗಿದೆ ಹ್ಯಾಬಿಟ್ಸು ಅಲ್ವಾ? ಕೆಟ್ಟ ಆಹಾರ ಅಂದ್ರೆ ಒಂಥರ ಜಂಕ್ ಫುಡ್ ತಿನ್ನೋದು ಹೆಚ್ಚಾಗಿ. ಅದನ್ನು ನಾನು ಪ್ರತಿ ಶನಿವಾರ ನಿಮಗೂ ಆಹಾರದ ಬಗ್ಗೆನೂ ನಿಮ್ಗೆ ಅರಿವು ಕೊಡ್ತೀನಿ. ಆಹಾರ ಬಗ್ಗೆ ಪ್ರತಿ ಶನಿವಾರ ನಿಮಗೆ ಪೂರ್ತಿ ಅರಿವು, ಪೂರ್ತಿ ನಾಲೆಡ್ಜ್ ಕೊಡ್ತೀನಿ. ಅದು ನೀವು ಪಾಲನೆ ಮಾಡ್ಬೋದು, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಈ ಧ್ಯಾನ ಮಾತ್ರ ಮಾಡ್ತಾ ಹೋದ್ರೆ ನಿಮ್ಮ ಒಳಗಡೆ ಇರೋಂಥ ಎಲ್ಲ ಕೆಟ್ಟದಾಗಂತ ಏನೇನು ಕೆಟ್ಟದಾಗಿದೆ ಎಲ್ಲ ಹೋಗುತ್ತೆ. ನಿಮ್ಗೆ ಸಿಗೋದಂತ ಒಳ್ಳೆ ಸಿಗತ್ತೆ. ಅದೇ ಬುದ್ಧರು ಹೇಳ್ತಾರೆ, ಧ್ಯಾನ ಮಾಡಿದ್ರೆ ಏನ್ ಫಲಿತ ಅಂದ್ರೆ, ಫಲಿತ ಬರಕ್ಕೆ ಮುಂಚೆ ನಿಮ್ಮ ಒಳಗಡೆ ಇರುವಂತ ಕೆಟ್ಟ ಪದಾರ್ಥಗಳು, ವಿಷ ಪದಾರ್ಥಗಳೇನಿದೆ ಎಲ್ಲ ಆಚೆ ಕಡೆ ಹೋಗುತ್ತೆ ಅಂತ ಗೌತಮ್ ಬುದ್ಧರು ಹೇಳ್ತಾರೆ. ಅದಕ್ಕೋಸ್ಕರ ಈ ಅದ್ಭುತವಾದ ಧ್ಯಾನ ಪದ್ಧತಿಯನ್ನು ನಾಳೆಯಿಂದನೂ ಮತ್ತೆ ಮುಂದುವರ್ಸೋಣ ಸ್ನೇಹಿತರೆ. ಸೊ ಈಗ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ಇವತ್ತಿನ ಸೆಷನ್ ನಾವು ಕ್ಲೋಸ್ ಮಾಡೋಣ. ಓಕೆ, ನಾಳೆ ಇವತ್ತೆಲ್ಲರೂ ಈವ್ನಿಂಗ್ ಮತ್ತೆ ಈ ಹೊಸ ಧ್ಯಾನ ಪದ್ಧತಿಯನ್ನು ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡ್ಕೊಂಡು ನಾಳೆ ಕ್ಲಾಸ್ಗೆ ಬನ್ನಿ ದಯವಿಟ್ಟು. ಓಕೆ, 20 ನಿಮಿಷ 30 ನಿಮಿಷ ಎಷ್ಟು ಸಾಧ್ಯ ಅಷ್ಟು ಧ್ಯಾನ ಮಾಡಿ. ಓಕೆ, ರೈಟ್. ಶ್ರೀ ಅವರೇ ಏನಾದ್ರು ಮಾತಾಡ್ತೀರಾ? ಅಶ್ವಿನಿ ಅವರು ಮಾತಾಡ್ತೀರಾ? ಮಾತಾಡಿ. ಸೆಷನ್ ಕ್ಲೋಸ್ ಮಾಡಕ್ ಮುಂಚೆ ನಿಮ್ಮ ಮೆಸೇಜ್ ಕೊಡಿ ದಯವಿಟ್ಟು. ಮಕ್ಕಳೇ, ನಾನು 2 ತಿಂಗಳಾಯ್ತು, ಅಂದ್ರೆ 2 ವರ್ಷದಿಂದ ಮಾಡ್ತಾ ಇದ್ದೆ. ಬಟ್ ಆದ್ರೆ 2 ತಿಂಗಳಿಂದ ಈಗ ಸರ್ ಏನ್ ಹೇಳಿದ್ರು, ರಂಗನಾಥ್ ಸರ್ ಆಗ್ಲಿ, ಸವಿತಾ ಮೇಡಮ್ ಆಗ್ಲಿ, ಅದನ್ನ ನಾವು ಅಳವಡಿಸ್ಕೊಂಡಿದೀವಿ. ನನಗೂ ಮುಂಚೆ ಧ್ಯಾನ ಅಂದ್ರೆ ಇದೇನಪ್ಪ, ಸುಮ್ನೆ ಕೂತ್ಕೊಳ್ಳೋದಂತೆ ಕಣ್ಮುಚ್ಕೊಂಡು ಅಂತ ಕೂತ್ಕೊಂಡಾಗ ಆ ಕಡೆ ಈ ಕಡೆ ಏನೇನೋ ಯೋಚನೆ ಬರೋದು. ಆಮೇಲೆ ನೋಡ್ದೆ, ಈಗ 21 ದಿವಸ, ಈ ತಿಂಗಳು 21 ದಿವಸ ಇದೆ. 21 ಡೇಸ್ ಚಾಲೆಂಜ್ ಅಂತ ಹೇಳ್ತಾರೆ. ಖಂಡಿತವಾಗ್ಲು ಈ 21 ದಿವಸ ನಾವೇನು 2 ತಿಂಗಳಿಂದ ಪಡ್ಕೊಂಡ್ವಿ ಧ್ಯಾನದ ಮಹತ್ವ ಅಂದ್ರೆ ಮಿರಾಕಲ್ ಇದೆ ಸ್ನೇಹಿತರೆ. ಮಕ್ಕಳೇ, ನಿಮ್ಗೆ ಏನೇನ್ ಬೇಕಿದೆ, ಮನ್ಸಿನಲ್ಲಿ ಏನೇನ್ ಆಸೆ ಆಕಾಂಕ್ಷೆಗಳಿದೆ ಅದೆಲ್ಲ ಖಂಡಿತವಾಗ್ಲೂ ನೆರವೇರ್ತಾ ಹೋಗುತ್ತೆ. ಆದ್ರೆ ತಪ್ಪದೆ ಮಾತ್ರ ನಾವ್ ಮಾಡ್ಲೇಬೇಕಾಗಿದೆ. ನಾಳೆಯಿಂದ ದಯವಿಟ್ಟು ಕಂಪಲ್ಸರಿ ಎಲ್ರು ಜಾಯ್ನ್ ಆಗಿ, ನಿಮ್ಗೆ ಇದೊಂದು ಅದೃಷ್ಟ ಅಂತಾನೆ ನೀವು ಭಾವಿಸ್ಬೇಕು. ಓಕೆ ಮಕ್ಕಳೇ, ಥ್ಯಾಂಕ್ ಯು ಪ್ರಿಯಾಂಕಾ ಅವರೇ, ಒಳ್ಳೆ ಮೆಸೇಜ್ ಕೊಟ್ಟಿದ್ರಿ. ಮತ್ತೆ ಶ್ರೀ ಅವರೇ, ನಿಮ್ಮ ಅನುಭವ ಹೇಳಿಮ್ಮ, ಸ್ವಲ್ಪ ನಿಮ್ಮ ಅನುಭವ ಹಂಚ್ಕೊಳ್ಳಿ. ನಿಮ್ಗೆ ಧ್ಯಾನ ಹೆಂಗ ಅನಿಸ್ತು? ಧ್ಯಾನ ಮಾಡ್ತಾ ಇರುವಾಗ ನಿಮ್ಗೆ ಏನ್ ಫಲಿತ ಅನಿಸ್ತು ಅಂತ ಸ್ವಲ್ಪ ಹಂಚ್ಕೊಳ್ಳಿ. ಧ್ಯಾನ ಮಾಡ್ತಿರೋದ್ರಿಂದ ಏಕಾಗ್ರತೆ ಹೆಚ್ಚಾಯ್ತು. ನಂಗೆ ಸ್ವಲ್ಪ ಕೋಪ ಜಾಸ್ತಿ ಇರ್ತಿತ್ತು. ಬೇರೆಯವ್ರ ಜೊತೆ ಮಾತಾಡುವಾಗ ಸ್ವಲ್ಪ ನನ್ಗೆ ಅಪೋಸಿಟ್ ಆಗಿ ಮಾತಾಡಿದ್ರೆ ನನ್ಗೆ ಇಷ್ಟ ಆಗ್ತಿರಲ್ಲ, ಬೇಗ ಹರ್ಟ್ ಆಗ್ತಿದ್ದೆ. ಧ್ಯಾನಕ್ ಬಂದಾಗ್ಲಿಂದ ಯಾರು ಏನೇ ಹೇಳಿದ್ರು ಕೂಡ ನಾನು ಕೂಲ್ ಆಗಿ ತಗೊಂತಿದೀನಿ. ಸೊ ನಮ್ಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಪೇಶನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಎಲ್ಲಾರ ಜೊತೆ ಕೂಡ ನಾವು ಫ್ರೆಂಡ್ಲಿ ಆಗಿ ಮಿಂಗಲ್ ಆಗ್ಬೋದು. ಮತ್ತೆ ಸ್ಪೆಷಲಿ ನೈಟ್ ಒಳ್ಳೆ ನಿದ್ರೆನೂ ಸಿಗುತ್ತೆ, ಬೆಳಿಗ್ಗೆ ಎದ್ದಾಗ ರಿಲೀಫ್ನೆಸ್ ಅನ್ಸುತ್ತೆ. ಸೊ ನಾನು ಎಲ್ಲಾರ್ಗು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ಸೊ ನಾವ್ ಚಿಕ್ಕವರಿದ್ದಾಗ ನಮಗೆ ಈ ಅವಕಾಶ ಸಿಕ್ಕಿರ್ಲಿಲ್ಲ. ಸೊ ನೀವೆಲ್ಲರೂ ತುಂಬಾ ಅದೃಷ್ಟವಂತರು. ಸೊ ನಿಮಗೆ ನಿಮ್ಮ ಮನೆ ಹತ್ರಕ್ಕೆ ಧ್ಯಾನ ಬಂದಿದೆ. ಸೊ ಎಲ್ಲರೂ ಈ ಅವಕಾಶನ ಉಪಯೋಗಿಸ್ಕೊಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. 20 ಡೇಸ್ ಎಲ್ಲರೂ ಕೂಡ ಭಾಗವಹಿಸಿ ಅದರ ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಮತ್ತೆ ಪ್ರಯೋಜನ ಪಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಿದೀನಿ. ಮತ್ತೆ ಇವತ್ ಸೆಕ್ಷನ್ಗೆ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ, ಪೇರೆಂಟ್ಸ್ಗೂ, ಮತ್ತೆ ಮಾಸ್ಟರ್ಸ್ಗೂ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಅವಕಾಶ ಮಾಡಿಕೊಟ್ಟಿರೋ ರಂಗನಾಥ್ ಸರ್ಗೆ, ಮಹಾವತಾರ್ ಫೌಂಡೇಶನ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಗ್ರಾಟಿಟ್ಯೂಡ್ ಸರ್. ಥ್ಯಾಂಕ್ ಯು. ದೀಪಮ್ಮ ಮಾತಾಡಿ, ನಿಮ್ಮ ಮೆಸೇಜ್ ಕೊಡಿ ದೀಪಮ್ಮ. ನಮಸ್ತೆ ಗುರುಜಿ. ಮಾತಾಡಿ. ಹಲೋ, ನಮಸ್ತೆ ಮಕ್ಕಳೇ. ಇವತ್ತೆಲ್ಲ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೀರಾ, ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಫಸ್ಟ್ ಡೇನೆ ಮೆಡಿಟೇಷನ್ ಅನ್ನ ತುಂಬಾ ಚೆನ್ನಾಗಿ ಮಾಡಿದ್ರಿ. ಮೆಡಿಟೇಷನ್ ಯಾಕೆ ಮಾಡ್ಬೇಕು ಅಂತ ನಾಳೆ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ತುಂಬಾ ಚೆನ್ನಾಗಿ ಸವಿತಾ ಮೇಡಮ್, ಅಶ್ವಿನಿ ಮೇಡಮ್ ಮತ್ತೆ ಮೆಡಿಟೇಷನ್ ಮಾಡ್ಸಿರೋ ಮೇಡಮ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ಸಿದ್ರು. ಗುರುಜಿನೂ ತುಂಬಾ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ.
ಧ್ಯಾನ ಯಾಕೆ ಮಾಡ್ಬೇಕು, ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದು ಗುರುಜಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ಇನ್ನೊಂದ್ ಸ್ವಲ್ಪ ನಾಳೆ ನಾವು ದಿನ ಬಿಟ್ಟು ದಿನ ಇನ್ನು ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ಹೋಗ್ತೀವಿ. ಒಂದೇ ದಿವಸ ಎಲ್ಲ ಕಲೀಲಿಕ್ಕೆ ಆಗಲ್ಲ. ನೀವು ಡೈಲಿ 2 ಟೈಮ್ಸ್ ಮಾಡಿ. ಊಟ ಹಶ್ವಾದಾಗ ಹೇಗೆ ಊಟ ಮಾಡ್ಬೇಕು ಅಂತ ಅನ್ಸುತ್ತಲ್ಲ, ಹಾಗೇನೆ ನಮ್ಗೆ ದಿನದಲ್ಲಿ ನಮ್ದು 2 ಟೈಮ್ಸ್ ಅದು ನಮ್ದು ಪಾರ್ಟ್ ಆಫ್ ಅವರ್ ವರ್ಕ್ ಅಂತ ಅನ್ಕೊಂಡು ಡೈಲಿ 2 ಟೈಮ್ಸ್ ನೀವು ಮೆಡಿಟೇಷನ್ ಮಾಡಿ ಅದ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅನ್ನೋದು ನಿಮ್ಗೆ ಸಹ ಗೊತ್ತಾಗುತ್ತೆ. ಮಕ್ಕಳು ಎಲ್ಲರೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನಾನು ಎಲ್ಲಾರು ನಿಮ್ಮನ್ನ ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗ್ ಅನಿಸ್ತು. ಎಲ್ಲ ಸಣ್ಣ ಸಣ್ಣ ಮಕ್ಳು ಇದೀರಾ, ತುಂಬಾ ಖುಷಿ ಆಯ್ತು ಮಕ್ಕಳೇ. ನಾಳೆ ಮತ್ತೆ ನಾವೆಲ್ಲರೂ ಸೇರೋಣ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು ಸೇರಿದಕ್ಕೆ. ಮತ್ತೆ ಎಲ್ಲ ಮಕ್ಕಳಿಗೂ ಮತ್ತೆ ಅವ್ರ ಪ್ಯಾರೆಂಟ್ಸು, ತಂದೆ ತಾಯಿ ಎಲ್ಲರಿಗೂ ಸೊ ಇನ್ನು ಮುಖಾಂತರ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ನಾಳೆ ಭೇಟಿಯಾಗೋಣ ಎಲ್ಲ. ಥ್ಯಾಂಕ್ ಯು.